4 ಬಿಂದುಗಳಿವೆ. ಅವುಗಳು ABCD ಎಂದು ಕರೆಯುತ್ತೇವೆ. ಈ ಬಿಂದುಗಳು ಒಂದು ಪ್ರತಿಕ್ರಿಯೆ ನಮ್ಮ ಮೇಲೆ ಉಂಟು ಮಾಡುವ ನಿಖರವಾದ ಪರಿಣಾಮವನ್ನು ನಿರ್ಧರಿಸುತ್ತದೆ. ಬಾಬೂಜಿಯವರು 1940ರಲ್ಲಿ ಎ ಮತ್ತು ಬಿ ಬಿಂದುಗಳನ್ನು ಕಂಡುಹಿಡಿದರು. ಸಿ ಮತ್ತು ಡಿ ಬಿಂದುಗಳು ಇತ್ತೀಚೆಗೆ ಪ್ರಕಾಶಕ್ಕೆ ಬಂದವು. ದಾಜಿಯವರು ಸೂಕ್ಷ್ಮ ಹಾಗೂ ಆಧ್ಯಾತ್ಮಿಕ ಶರೀರ ರಚನೆ ಅನೇಕ ಅಂಶಗಳನ್ನು ಈಗಲೂ ಕೂಡ ನಮಗೆ ಪ್ರಕಟಪಡಿಸಲಾಗುತ್ತಿದೆ ಎಂದು ಹೇಳುತ್ತಾರೆ. ದಾಜಿಯವರು ಸಿ ಮತ್ತು ಡಿ ಬಿಂದುಗಳನ್ನು ಕುರಿತು 2015ರಲ್ಲಿ ಸಾರ್ವಜನಿಕವಾಗಿ ಪ್ರಕಟಿಸಿದರು. ಅವುಗಳ ಅಸ್ತಿತ್ವವನ್ನು ಕುರಿತಂತೆ ಅವರು ನನಗೆ ಮುಂಚೆಯೇ ಖಾಸಗಿಯಾಗಿ ತಿಳಿಸಿದ್ದರು, ಆದರೆ ಅವುಗಳ ಸ್ಥಾನವನ್ನು ಸೂಚಿಸಿರಲಿಲ್ಲ. ಒಂದು ದಿನ ಅವುಗಳ ಸ್ಥಾನಗಳನ್ನು ಕಂಡುಹಿಡಿಯಲು ನಾನು ಅವರಿಗೆ ಪತ್ರವನ್ನು ಬರೆದೆ. ಅವರು ಉತ್ತರಿಸಿದರು, ಅವುಗಳನ್ನು ನೀವೇ ಕುರಿತು ಕಂಡುಹಿಡಿಯಿರಿ ಮತ್ತು ಕಂಡದ್ದನ್ನು ಕುರಿತು ನನಗೆ ಬರೆಯಿರಿ. ಅವುಗಳನ್ನು ಹುಡುಕಲು ನಾನು ಇಡೀ ದಿನ ಅಂತರ್ಮುಖಿಯಾಗಿ ಕಳೆದ ನಂತರ ಅವುಗಳ ಸ್ಥಾನವನ್ನು ಕುರಿತಂತೆ ಒಂದು ರೇಖಾಚಿತ್ರವನ್ನು ಬರೆದು ನಾನು ದಾಜಿಯವರಿಗೆ ಕಳಿಸಿದೆ. ಅವರು ಮರಳಿ ಉತ್ತರ ಹೇಳಿದರು, ಇವುಗಳಲ್ಲಿ ಸ್ವಲ್ಪ ಬಲಭಾಗಕ್ಕೆ ಸರಿಸಿ, ಆಗ ಅದು ಸರಿಯಾಗುವುದು. ಆದರೆ ಅದನ್ನು ನೀವು ಯಾರೊಂದಿಗೂ ಹಂಚಿಕೊಳ್ಳಬೇಡಿ, ಏಕೆಂದರೆ ಇತರರು ತಾವು ಯಾವುದೊಂದನ್ನು ಹೊಸದಾಗಿ ಕಂಡುಕೊಂಡ ಅನುಭವದಿಂದ ವಂಚಿತರಾಗುವರು. ಆದರೆ ಈ ಬಿಂದುಗಳ ಸ್ಥಾನವನ್ನು ಸಾರ್ವಜನಿಕವಾಗಿ ಪ್ರಕಟಿಸಿರುವುದರಿಂದ ಇದನ್ನು ಈಗ ಹಂಚಿಕೊಳ್ಳಬಹುದು. ABCD ಬಿಂದುಗಳ ಸ್ಥಾನಗಳನ್ನು ಗುರುತಿಸಲು ಪಕ್ಕೆಲುಬಿನ ಗೂಡು ಆರಂಭವಾಗುವ ಎದೆಮೂಳೆಯ ತಳದಿಂದ ಪ್ರಾರಂಭಿಸಿರಿ. ಎದೆಮೂಳೆಯ ತಳದಿಂದ ಕೆಳಭಾಗಕ್ಕೆ ಒಂದು ಬೆರಳಗಲವನ್ನು ಅಳೆಯಿರಿ. ನಿಮ್ಮ ಬೆರಳುಗಳನ್ನು ಉಪಯೋಗಿಸಿ. ನಂತರ 4 ಬೆರಳಗಲ ಅಷ್ಟು ಎಡಭಾಗಕ್ಕೆ ಎಳೆಯಿರಿ. ಅದು ಬಿ ಬಿಂದು ಸ್ಥಾನ. 2 ಬೆರಳುಗಳ ಮೇಲೆ ಎ ಬಿಂದು ಮತ್ತು ಸಿ ಬಿಂದು ಪಕ್ಕೆಲುಬಿನ ತಳದಲ್ಲಿ ನೇರವಾಗಿ ಬಿ ಬಿಂದುವಿನ ಕೆಳಗೆ ಇದೆ. ಡಿ ಬಿಂದುವು ಸಿ ಬಿಂದುವಿನಿಂದ 2 ಬೆರಳುಗಳ ಎಡಕ್ಕೆ ಚೂಟುಕದಿಂದ ನೇರವಾಗಿ ತಳದಲ್ಲಿದೆ. ಈ 4 ಬಿಂದುಗಳ ಕಾರ್ಯಗಳು ಮಹತ್ವಪೂರ್ಣವಾಗಿದೆ, ದಾಜಿ ಹೇಳಿದರು. ಅವುಗಳು ಹೃದಯದೊಂದಿಗೆ ಸಂಪರ್ಕವನ್ನು ಹೊಂದಿದೆ ಮತ್ತು ಹೃದಯ ನಮ್ಮ ಮಾನಸಿಕ ಹಾಗೂ ಭಾವನಾತ್ಮಕ ಸ್ಥಿತಿಗಳಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಹೊಂದಿದೆ. ಈಗ ನಾವು ಯಾವುದಾದರೂ ವಿಷಯವನ್ನು ಕುರಿತಂತೆ ಇಷ್ಟವನ್ನು ಅನಿಷ್ಟವನ್ನು ಪ್ರಕಟಪಡಿಸಿದರೆ ನಿರ್ದಿಷ್ಟವಾದ ಕಂಪನಗಳು ಸಿ ಬಿಂದುವಿನಲ್ಲಿ ಹೊಮ್ಮುತ್ತವೆ. ಇಷ್ಟಾನಿಷ್ಟ ಕಂಪನಗಳು ಸಿ ಬಿಂದುವಿನಲ್ಲಿ ಹೊಮ್ಮುತ್ತದೆ. ಅದಕ್ಕೆ ಅದನ್ನ ಸಂಸ್ಕಾರಗಳ ಮೂಲ ಆಗರ ಅಂತ ಕರಿತೀವಿ. ಸಂಸ್ಕಾರಕ್ಕೆ ಬೇಕಾಗಿರತಕ್ಕಂಥ ಬಿಂದು ಅಂತಂದ್ರೆ ಗೇಟ್ ಆಫ್ ಸಂಸ್ಕಾರ ಅಂತಂದ್ರೆ ಸಿ ಬಿಂದು. ಅದನ್ನು ನೀವು ವಾಸ್ತವವಾಗಿ ಅನುಭವಿಸಬಲ್ಲಿರಿ. ಜನರು ಅದನ್ನು ಗಮನಿಸುವರೆಂದು ನನ್ನ ಆಶಯ. ಈಗ ನಮ್ಮ ಪ್ರತಿಕ್ರಿಯೆ ತೀವ್ರತೆ ಆಧಾರದ ಮೇಲೆ ಮತ್ತು ಅವುಗಳ ಕಂಪನ ಸ್ವಭಾವವನ್ನು ಹಿಡಿದು ಒಂದು ಸಣ್ಣ ತರಂಗಗಳು ಪರಿಣಾಮ ಉಂಟಾಗುವುದು. ಆ ಕಂಪನಗಳನ್ನು ಸಿ ಬಿಂದುವಿನಿಂದ ಎ ಮತ್ತು ಬಿ ಬಿಂದುವಿಗೆ ಅಥವಾ ಡಿ ಬಿಂದುವಿಗೆ ಒಯ್ಯುತ್ತವೆ. ಎ ಬಿಂದುವು ಭೌತಿಕ ಜೀವನಕ್ಕೆ ಸಂಬಂಧಿಸಿದೆ. ಹಾಗಾಗಿ ನಮ್ಮ ಪ್ರತಿಕ್ರಿಯೆಯು ಪ್ರಾಪಂಚಿಕ ಇಷ್ಟಾನಿಷ್ಟಗಳಿಗೆ ಸಂಬಂಧಿಸಿದರೆ ಸಿ ಬಿಂದುವಿನಲ್ಲಾದ ಕಂಪನಗಳು ಎ ಬಿಂದುವಿನಲ್ಲಿ ಹೋಗುತ್ತದೆ. ಹಾಗಾಗಿ ಎ ಬಿಂದುವು ಅಸ್ತವ್ಯಸ್ತವಾಗುತ್ತದೆ. ಎ ಬಿಂದುವು ಅಸ್ತವ್ಯಸ್ತವಾದಾಗ ಏನಾಗುವುದು ನಾನು ಕೇಳಿದೆ. ನೀವು ಒಂದು ಸುಂದರವಾದ ಅಪಾರ್ಟ್ಮೆಂಟ್ ನೋಡುತ್ತೀರಿ ಮತ್ತು ಉದ್ಗಾರವನ್ನು ತೆಗೆಯುತ್ತೀರಿ. ಎಷ್ಟು ಚೆನ್ನಾಗಿರುವ ಅಪಾರ್ಟ್ಮೆಂಟ್, ದಾಜು ಹೇಳಿದರು. ಈ ರೀತಿ ಇಷ್ಟಪಡುವ ಭಾವನೆಯು ಒಂದು ತಿಳಿಯಾದ ಆವರಣವನ್ನು ಉಂಟು ಮಾಡುವುದು. ಪರಿಣಾಮವಾಗಿ ಸಿ ಬಿಂದುವಿನಲ್ಲಾಗಲೇ ಕಂಪನವು ಕೂಡ ತಿಳಿಯಾಗಿರುತ್ತದೆ ಮತ್ತು ಎ ಬಿಂದುವಿನ ಮೇಲಾಗುವ ಅದರ ಸಣ್ಣ ತೆರೆಯ ಪರಿಣಾಮವು ದುರ್ಬಲವಾಗಿರುತ್ತದೆ. ಆದರೆ ನೀವು ಈ ವಿಚಾರದ ಆಳಕ್ಕಿಳಿದು ನಾನು ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡಲು ಇಚ್ಛಿಸುತ್ತೇನೆ ಎಂದು ಯೋಚಿಸುವಿರಿ. ಈಗ ಸಿ ಬಿಂದುವಿನಲ್ಲಿ ಕಂಪನವು ಸ್ವಲ್ಪ ಬಲವಾಗುವುದು ಮತ್ತು ಎ ಬಿಂದುವಿನ ಮೇಲೆ ಅದು ಪ್ರತಿಫಲಿಸುವುದು. ನೀವು ಮತ್ತು ಹೆಚ್ಚಿನ ಪಟ್ಟು ಹಿಡಿದು ಚಿಂತೆ ಮಾಡುವಿರಿ. ನನಗೆ ಈ ಅಪಾರ್ಟ್ಮೆಂಟ್ ಬೇಕೇ ಬೇಕು ಎಂದು ಯೋಚಿಸುವಿರಿ. ಆಗ ಅಸ್ಥಿರತೆ ದೊಡ್ಡದಾಗುವುದು ಮತ್ತು ನಿಮ್ಮ ಭಾವನಾತ್ಮಕ ಸ್ಥಿತಿ ತೀವ್ರವಾಗುವುದು. ಈಗ ನೀವು ಆ ಆಸೆಯನ್ನು ಕೂಡಿಸಿಕೊಳ್ಳುವಂಥ ದೃಷ್ಟಿಯನ್ನು ನೆಟ್ಟಿರುವಿರಿ. ಅದು ಪೂರ್ಣಗೊಳ್ಳುವುದಿಲ್ಲ ಎಂಬ ಕಳವಳು ಸಹ ಇದ್ದಿರಬೇಕು. ಈ ಎರಡರಲ್ಲಿ ಯಾವುದಾದರೂ ನೀವು ವಿಚಲಿತರಾಗುವಿರಿ ಮತ್ತು ಇದು ನಿಮ್ಮ ಶಾಂತಿಯನ್ನು ಭಂಗ ಮಾಡುವುದು. ನಾವು ಬಿ ಬಿಂದುವನ್ನು ಗಮನಿಸೋಣ. ಅದು ಲೈಂಗಿಕತೆಗೆ ಸಂಬಂಧಪಟ್ಟಿದ್ದು. ನಾವು ಲೈಂಗಿಕ ಪ್ರಚೋದನೆಗೆ ಪ್ರತಿಕ್ರಿಯಿಸಿದರೆ ಬಿ ಬಿಂದುವಿನಲ್ಲಾದ ಕಂಪನಗಳು ಬಿ ಬಿಂದುವಿನಲ್ಲಿ ಪ್ರತಿಫಲವಾಗುವುದು. ಇದು ಉನ್ಮಾದಕ್ಕೆ ಎಡೆ ಮಾಡಿಕೊಡುವುದು. ಡಿ ಬಿಂದುವು ತಪ್ಪಿತಸ್ಥ ಮನೋಭಾವದ ತಾಣ. ನಾವು ನಮ್ಮ ಆತ್ಮಸಾಕ್ಷಿಯನ್ನು ನಿರ್ಲಕ್ಷಿಸಿದರೆ
ಡಿ ಬಿಂದುವಿನಲ್ಲಿ ದೋಷ ಎಂಬ ಮನೋಭಾವ ಉಂಟಾಗುವುದು. ಇದರ ಪರಿಣಾಮವೆಂದರೆ ದೇಹದ ವ್ಯವಸ್ಥೆಯಲ್ಲಿ ತೀವ್ರವಾದ ಭಾರವೆನಿಸುವುದು. ನಾವು ಮಾಡುವ ತಪ್ಪು ಕೆಲಸಗಳಿಂದ ಅಪರಾಧಿ ಭಾವನೆ ಉಂಟಾಗುವುದಲ್ಲದೆ ನಾವು ಮಾಡದಿರುವ ಕೆಲಸಗಳಿಂದಲೂ ಅದು ಆಗುವುದು. ಸೊ ಬರೀ ತಪ್ಪು ಕೆಲಸ ಮಾಡಿದ್ರೆ ಅಪರಾಧಿ ಭಾವನೆ ಬರಲ್ಲ. ಯಾವ ಕೆಲಸ ಮಾಡಬೇಕು ಅದನ್ನ ಮಾಡದೇ ಇದ್ರೂ ಅಪರಾಧಿ ಭಾವನೆ ಬರುತ್ತೆ. ಉದಾಹರಣೆಗೆ, ನೀವು ವೈದ್ಯ ವೃತ್ತಿಯವರು ಮತ್ತು ದಾರಿ ಬದಿಯಲ್ಲಿ ನೀವು ಒಬ್ಬ ಗಾಯಗೊಂಡ ವ್ಯಕ್ತಿಯನ್ನು ನೋಡುತ್ತೀರಿ. ನೀವು ಅವನನ್ನು ನಿರ್ಲಕ್ಷಿಸಿ ಮುಂದೆ ಹೋಗುವಿರಿ. ಬೇರೆ ಯಾರಾದರೂ ಅವನಿಗೆ ನೆರವನ್ನು ನೀಡಲಿ ಎಂದು ನೀವು ಯೋಚಿಸುವಿರಿ. ಮರುದಿನ ನೀವು ವಾರ್ತಾಪತ್ರಿಕೆಯಲ್ಲಿ ಆ ವ್ಯಕ್ತಿ ಮೃತನಾದನೆಂದು ಓದುವಿರಿ. ಅವನಿಗೆ ನೆರವು ನೀಡಲು ಯಾರೂ ನಿಲ್ಲಲಿಲ್ಲ. ನಿಮಗುಂಟಾದ ತಪ್ಪಿತಸ್ಥ ಭಾವ ನಿಮ್ಮ ಜೀವನ ಪರ್ಯಂತ ಕಾಡುವುದೆಂದು ನನ್ನ ಅನಿಸಿಕೆ. ತಪ್ಪು ಕೆಲಸಗಳನ್ನು ಮಾಡದಿದ್ದರೂ ಉಂಟಾಗುವ ಅಪರಾಧಿ ಭಾವಕ್ಕಿಂತ ಕೆಲಸ ಮಾಡದೇ ಇರುವುದರಿಂದ ಉಂಟಾಗುವ ಅಪರಾಧಿ ಭಾವವು ಹೆಚ್ಚು ತೀಕ್ಷ್ಣವಾಗಿರುತ್ತದೆ. ಎಷ್ಟೋ ಸತಿ ತಪ್ಪು ಕೆಲಸ ಮಾಡೋದಕ್ಕಿಂತ ಯಾವ ಕೆಲಸ ಮಾಡಬೇಕು ಅದು ಮಾಡಲಿಲ್ಲ ಅಂದ್ರೆ ಅಪರಾಧಿ ಭಾವ ಜಾಸ್ತಿ ಇರುತ್ತೆ. ಇದು ABCD ಪಾಯಿಂಟ್ಸ್ ನಿಮ್ಗೆ ಕೇಳ್ತಾರೆ ಎಕ್ಸಾಮ್ನಲ್ಲಿ. ಸೊ ದಯವಿಟ್ಟು ಅದನ್ನ ತಕ್ಕ ಮಟ್ಟಿಗೆ ಚೆನ್ನಾಗಿ ತಿಳ್ಕೊಳ್ರಿ. ABCD ಬಿಂದುಗಳಲ್ಲಿ ಕಂಪನಗಳು ಕ್ರಮೇಣ ನೆಲೆಗೊಂಡು ಅಥವಾ ಗಟ್ಟಿಯಾಗಿ ಬಾಬೂಜಿಯವರು ಉಲ್ಲೇಖಿಸಿದ ಸ್ಥೂಲತೆಯನ್ನು ಸೃಷ್ಟಿ ಮಾಡುತ್ತದೆ. ಸೊ ABCD ಪಾಯಿಂಟ್ ನಲ್ಲಿ ಏನೆಲ್ಲ ಕಂಪನಗಳು ನೆಲೆಗೊಳ್ಳುತ್ತಲ್ಲ ಅದು ಗಟ್ಟಿ ಆಗ್ತಾ ಹೋಯ್ತು ಅಂತಂದ್ರೆ ಸ್ಥೂಲತೆ ಬರುತ್ತೆ. ಈ ಬಿಂದುಗಳು ತಮಗೆ ಸಾಧ್ಯವಾದಷ್ಟು ಮಾತ್ರ ಸ್ಥೂಲತೆಗಳನ್ನು ಹಿಡಿದಿಟ್ಟುಕೊಳ್ಳಬಹುದು. ನೋಡಿ, ಅವುಗಳು ತುಂಬಿ ಹೋಗುತ್ತವೆ. ಈ ಬಿಂದುಗಳು ಇನ್ನೂ ಹೆಚ್ಚಿನ ಸ್ಥೂಲತೆಗಳನ್ನು ನಿಭಾಯಿಸಲಾರದಾಗ ಸ್ಥೂಲತೆಯು ಆವಿಯಾಗಿ ಬೇರೆ ಬಿಂದುಗಳಿಗೆ ಅದು ಹರಡುತ್ತದೆ. ಇದರ ಬಗ್ಗೆ ಈಗ ನಾವು ಚರ್ಚೆ ಮಾಡುವುದು ಬೇಡ, ಏಕೆಂದರೆ ಅದು ಇನ್ನೊಂದು ದೊಡ್ಡ ವಿಷಯವಾಗುವುದು. ಆದರೆ ಫಲಿತವೆಂದರೆ ನಾವು ಮಾನಸಿಕವಾದ ಮತ್ತು ಭಾವನಾತ್ಮಕವಾದ ಪರಿಣಾಮಗಳ ಭರಪೂರನ್ನು ಅನುಭವಿಸುತ್ತೇವೆ. ಮತ್ತು ಶುದ್ಧೀಕರಣ ವಿಧಾನವು ಈ ಅಡಚಣೆಗಳನ್ನು ನಿವಾರಿಸುವುದು. ನಾನು ಹೇಳಿದೆ, ಹೌದು. ದಾಜಿ ಹೇಳಿದರು, ಇದರ ಪರಿಣಾಮವಾಗಿ ನಮ್ಮ ಮಾನಸಿಕ ವ್ಯಕ್ತಿ ಚಿತ್ರಣವು ಯಥಾಸ್ಥಿತಿಗೆ ಮರಳುವುದು ಮತ್ತು ನಮ್ಮ ಭಾವನೆಗಳ ಸಂಪೂರ್ಣ ಸಮತೋಲವನ್ನು ಪಡೆಯುವುದು ಮತ್ತು ನಮ್ಮ ಮನಸ್ಸು ಈ ನಿರ್ದಿಷ್ಟವಾದ ಭಾವನೆಯ ಮೇಲೆ ದೃಷ್ಟಿ ಇಡುವುದನ್ನು ನಿಲ್ಲಿಸುವುದು. ಸೊ ಮನಸ್ಸಿಗೆ ಭಾವನಾತ್ಮಕ ಸಮತೋಲನ ಬರಬೇಕಂತಂದ್ರೆ ನಾವು ಕ್ಲೀನಿಂಗ್ ಮಾಡ್ಕೋಬೇಕು, ಶುದ್ಧೀಕರಣ ಮಾಡ್ಕೋಬೇಕು. ನಮ್ಮನ್ನು ನಾವು ಶುದ್ಧೀಕರಣಗೊಳಿಸುವ ವಿಧಾನವು ಇಲ್ಲದಿದ್ದಲ್ಲಿ ಏನಾಗುವುದು? ಉಳದೆ ಹಾಗೆ ಬಿಟ್ಟಿರುವ ಹೊಲವನ್ನು ನೀವು ನೋಡಿದ್ದೀರಾ? ಅವರು ಕೇಳಿದರು. ಅದು ಮಿತಿ ಮೀರಿ ಬೆಳೆದು ನಿಂತು ಕಳೆಯಿಂದ ತುಂಬಿರುತ್ತದೆ. ನಾನು ಹೇಳಿದೆ, ಮತ್ತು ಕೊನೆಯಲ್ಲಿ ಅದು ಒಂದು ಕಾಡಿನಂತಾಗುವುದು. ದಾಜಿ ಹೇಳಿದರು, ಸಂಸ್ಕಾರಗಳನ್ನು ನಿವಾರಿಸದಿದ್ದಲ್ಲಿ ಅವುಗಳು ಯಥೇಚ್ಛವಾಗಿ ಬೆಳೆಯುತ್ತವೆ, ಅವುಗಳು ಗಟ್ಟಿಗೊಳ್ಳುತ್ತಾ ಹೋಗುತ್ತವೆ ಮತ್ತು ಹೊಸ ಸಂಸ್ಕಾರಗಳು ಜನ್ಮ ನೀಡುತ್ತವೆ. ಇದನ್ನು ಏನ್ ಮಾಡ್ಕೊಳ್ರಿ. ಸಂಸ್ಕಾರಗಳನ್ನು ನಿಭಾಯಿಸದಿದ್ದಲ್ಲಿ ಅವುಗಳು ಯಥೇಚ್ಛವಾಗಿ ಬೆಳೆಯುತ್ತೆ, ಹೊಸ ಸಂಸ್ಕಾರಗಳನ್ನು ಜನ್ಮ ಕೊಡುತ್ತೆ, ಗಟ್ಟಿಗೊಳ್ಳುತ್ತಾ ಹೋಗುತ್ತದೆ. ಈ ಪ್ರಕ್ರಿಯೆಯು ಹೇಗೆ ಸಂಭವಿಸುತ್ತದೆ? ಒಂದು ದಿನ ನೀವು ದಾರಿಯಲ್ಲಿ ನಡೆದು ಹೋಗುತ್ತೀರಿ. ಆಗ ಒಬ್ಬ ಅಪರಿಚಿತ ನಿಮ್ಮನ್ನು ನಿಂದಿಸುತ್ತಾನೆ ಎಂದು ಭಾವಿಸೋಣ. ಆ ನಿಂದನೆ ನಿಮ್ಮ ಮೇಲೆ ಪರಿಣಾಮ ಬೀರುವುದೋ ಇಲ್ಲವೋ ಅದು ನಿಮ್ಮನ್ನು ಅವಲಂಬಿಸಿದೆ. ಒಬ್ಬನು ನಕ್ಕು ಮುಂದೆ ಹೋಗುತ್ತಾನೆ, ಮತ್ತೊಬ್ಬನು ಜಗಳವಾಡ ಬಯಸುತ್ತಾನೆ, ಇನ್ನೊಬ್ಬನು ಅದನ್ನು ಕುರಿತು ಇಡೀ ದಿನ ಚಿಂತಿಸುತ್ತಾನೆ. ಹಾಗಾಗಿ ಕೆಲವು ಜನರು ಈ ರೀತಿಯ ಪ್ರಚೋದನೆಗೆ ಪ್ರತಿಕ್ರಿಯೆ ತೋರುವುದನ್ನು ಮತ್ತು ಕೆಲವರು ಸುಮ್ಮನಿರುವುದನ್ನು ನಾವು ಕಾಣುತ್ತೇವೆ. ಪ್ರತಿಕ್ರಿಯೆ ನೀಡುವವರಲ್ಲೂ ಕೂಡ ಅವರ ಪ್ರಚೋದನೆ ಒಂದು ರೀತಿ ಇದ್ದರೂ ಪ್ರತಿಕ್ರಿಯೆಗಳು ಭಿನ್ನವಾಗಿರಬಹುದು. ಒಂದು ಪ್ರಚೋದನೆಗೆ ಪ್ರತಿ ವ್ಯಕ್ತಿಯು ವಿಶಿಷ್ಟವಾದ ಪ್ರತಿಕ್ರಿಯೆಯನ್ನು ಹೊಂದಲು ಸಾಧ್ಯವಾದಲ್ಲಿ ಅಥವಾ ಯಾವುದೇ ರೀತಿಯ ಪ್ರತಿಕ್ರಿಯೆ ಇಲ್ಲದಿದ್ದರೂ ಸಹ ನೀವು ಇಡೀ ದೋಷವನ್ನು ಆ ಪ್ರಚೋದನೆಯ ಮೇಲೆ ಹೊರಿಸಲು ಹೇಗೆ ಸಾಧ್ಯ? ಸೊ ಎರಡು ಭಾಗ ಇದೆ. ಪ್ರಚೋದನೆ ಒಂದು, ನಮ್ಮ ಪ್ರತಿಕ್ರಿಯೆ ಒಂದು. ಎರಡು ಭಾಗ ಆದಾಗ ಮಾತ್ರ ಸಂಸ್ಕಾರಗಳಾಗದು. ಪ್ರಚೋದನೆಗೆ ನಾವು ಪ್ರತಿಕ್ರಿಯೆನೇ ನೀಡಲಿಲ್ಲ ಅಂದ್ರೆ ಸಂಸ್ಕಾರ ಆಗಲಿಕ್ಕೆ ಸಾಧ್ಯವಿಲ್ಲ. ಅದು ಪ್ರಚೋದನೆ ಮತ್ತು ನಿಮ್ಮೊಳಗೆ ಯಾವುದೋ ಒಂದರ ಸಂಯೋಜನೆ ನಿಮ್ಮ ಪ್ರತಿಕ್ರಿಯೆಯನ್ನು ಉತ್ತೇಜಿಸುತ್ತದೆ. ಇದನ್ನೇನ್ ಮಾಡ್ಕೊಳ್ರಿ. ಹೊರಗಡೆಯಿಂದ ಪ್ರಚೋದನೆ ಬರುತ್ತೆ, ಬಟ್ ನಿಮ್ಮೊಳಗೆ ಏನೋ ಒಂದಿದೆ, ಅದು ಕೂಡಿ ನಿಮಗೆ ಪ್ರತಿಕ್ರಿಯೆಯನ್ನು ಮಾಡಲಿಕ್ಕೆ ಪ್ರೇರೇಪಿಸುತ್ತೆ. ಈಗ ನೀವು ಈಗಾಗಲೇ ಈ ರೀತಿಯ ಪ್ರಚೋದನೆಯಿಂದ ಪೂರ್ವಭಾವಿಯಾಗಿ ಪ್ರಭಾವಕ್ಕೆ ಸಿಲುಕುವ ಪರಿಸ್ಥಿತಿಯಲ್ಲಿದ್ದರೆ ಅದು ನಿಮ್ಮ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರದು. ನಿಮ್ಮೊಳಗೆ ಆ ಏನೋ ಒಂದು ಇದೆಯಲ್ಲ, ಅದೇ ನಿಮ್ಮ ಸಂಸ್ಕಾರ. ಸೊ ಹೊರಗಡೆಯಿಂದ ಬರ್ತಕ್ಕಂಥ ಪ್ರಚೋದನೆ, ನಮ್ಮ ಒಳಗಡೆ ಇರ್ತಕ್ಕಂಥ ಸಂಸ್ಕಾರ, ಇದು ಎರಡೂ ಸೇರಿದಾಗ ನಮಗೆ ಪ್ರತಿಕ್ರಿಯೆ ಆಗುತ್ತೆ.
ಪ್ರಚೋದನೆಯನ್ನು ನಾವು ನಿರ್ಲಕ್ಷಿಸ್ಬಿಟ್ರೆ, ನಮ್ಮ ಒಳಗಡೆ ಸಂಸ್ಕಾರ ಇಲ್ಲದೆ ಇದ್ರೆ ನಾವು ಅದ್ರ ಕಡೆ ಲಕ್ಷ್ಯ ಕೊಡಲ್ಲ, ಗಮನ ಕೊಡಲ್ಲ. ನೋಡಿ, ಎಲ್ಲ ಮಾನಸಿಕ ಮತ್ತು ಭಾವನಾತ್ಮಕ ಸ್ಥಿತಿಗಳಿಗೆ ಮೂಲಭೂತವಾದ ಮತ್ತು ಸಮೀಪದ ಸಮೀಪದ ಕಾರಣಗಳಿರುತ್ತವೆ. ಎರಡು ಕಾರಣ ಇರುತ್ತೆ. ಏನೇ ಕೆಲಸ ಆಗ್ಬೇಕಾದ್ರೂ ಎಲ್ಲ ಭಾವನಾತ್ಮಕ ಸ್ಥಿತಿಗೆ ಮತ್ತು ಮಾನಸಿಕ ಸ್ಥಿತಿಗೆ ಮೂಲಭೂತ ಕಾರಣ ಒಂದು ಮತ್ತೆ ಸಮೀಪದ ಕಾರಣ ಒಂದಿರುತ್ತದೆ. ಮೂಲಭೂತ ಕಾರಣವು ಒಳಗಿನ ಪ್ರಭಾವದಿಂದ, ನಿಮ್ಮೊಳಗಿರುವ ಸುಪ್ತ ಪ್ರಜ್ಞೆಯ ಪ್ರಭಾವದಿಂದ ಆಗುವುದು. ಅದು ನಿಮ್ಮ ಸಂಸ್ಕಾರ. ಮೂಲಭೂತ ಕಾರಣ ಅಂದ್ರೆ ನಮ್ಮ ಸಂಸ್ಕಾರ. ಪ್ರಸ್ತುತ ವಿಷಯದಲ್ಲಿ ಅದು ನಿಂದನೆಗೆ ಒಂದು ನಿರ್ದಿಷ್ಟ ಪ್ರತಿಕ್ರಿಯೆಯನ್ನು ತೋರುವಂತೆ ಒಂದು ಪೂರ್ವ ನಿಶ್ಚಯವನ್ನು ಪ್ರತಿನಿಧಿಸುತ್ತದೆ. ಆ ನಿಂದನೆ ನಿಮಗೆ ಕಿರಿಕಿರಿ ಉಂಟು ಮಾಡುವುದು ಎಂದು ಭಾವಿಸೋಣ. ಮೂಲಭೂತ ಕಾರಣಗಳಾದ ಸಂಸ್ಕಾರ ಅಥವಾ ಮುದ್ರೆಯು ನಿಮಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತದೆ. ಸಮೀಪದ ಕಾರಣವು ಹೊರಗಿನ ಪ್ರಭಾವ ಅಂದರೆ ಪ್ರಚೋದನೆ. ಅದು ಉರುವಲಿಗೆ ಬೆಂಕಿಯನ್ನು ಹೊತ್ತಿಸುವ ಕಿಡಿಯಂತೆ. ಸೊ ಯಾವುದೇ ಪ್ರತಿಕ್ರಿಯೆ ಆಗ್ಬೇಕಾದ್ರೆ ಎರಡು ಭಾಗ ಇರಬೇಕು. ಪ್ರಚೋದನೆ ಇರಬೇಕು, ಸಂಸ್ಕಾರ ಇರಬೇಕು. ಸಂಸ್ಕಾರ ಇದ್ದು ಪ್ರಚೋದನೆ ಇಲ್ಲದೆ ಇದ್ರೆ ಅದು ವ್ಯಕ್ತ ಆಗಲ್ಲ, ಪ್ರತಿಕ್ರಿಯೆ ಇರಲ್ಲ. ಆ ಸಂಸ್ಕಾರ ಅದು ವ್ಯಕ್ತ ಆಗುವಂತ ಒಂದು ಸನ್ನಿವೇಶಕ್ಕೋಸ್ಕರ ಕಾಯ್ತಾ ಇರುತ್ತೆ. ಆ ಸನ್ನಿವೇಶ ಬಂದಿದ ತಕ್ಷಣನೇ ಸಂಸ್ಕಾರ ವ್ಯಕ್ತ ಆಗುತ್ತೆ ಪ್ರತಿಕ್ರಿಯೆ ರೂಪದಲ್ಲಿ. ಸರಿನಾ? ಈಗ ಸಂಸ್ಕಾರನೇ ಇರಲಿಲ್ಲ ಅಂತ ಇಟ್ಕೊಳ್ರಿ, ಬರೀ ಪ್ರಚೋದನೆ ಆಯ್ತು, ನೀವು ಯಾವ್ದು ಪ್ರತಿಕ್ರಿಯೆ ಕೊಡಲ್ಲ. ಯಾಕಂದ್ರೆ ಸಂಸ್ಕಾರನೇ ಇಲ್ಲ, ಹಾಗಾಗಿ ನೀವು ಯಾವ್ದು ಪ್ರತಿಕ್ರಿಯೆ ಕೊಡಲ್ಲ. ನಿಂದನೆ ಎಂದು ನಾನು ಹೇಳಿದೆ. ಹೌದು, ಹೇಳಿದ್ರು ತಾಜಿ. ಮತ್ತು ಅದು ಯಾವುದೇ ಪ್ರಚೋದಕವಾಗಬಹುದು. ಅದು ಏನೇ ಇರಲಿ, ಪ್ರಚೋದನೆ ಇಲ್ಲದೆ ನೀವು ಪ್ರತಿಕ್ರಿಯಿಸಲಾರಿರಿ. ನಿಮ್ಮ ಮೂಲಭೂತವಾದ ಒಳಗಿನ ಕಾರಣವಾದ ಸಂಸ್ಕಾರವು ಸಮೀಪ ಕಾರಣವಾದ ಹೊರಗಿನ ಪ್ರಚೋದನೆ ಇಲ್ಲದೆ ಪ್ರತಿಕ್ರಿಯೆ ತೋರದು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಸಂಸ್ಕಾರ ಇದ್ರೂ ಕೂಡ ಪ್ರಚೋದನೆ ಇಲ್ಲದೆ ಇದ್ರೆ ಪ್ರತಿಕ್ರಿಯೆ ಇರಲ್ಲ. ಸಮೀಪದ ಕಾರಣವಿಲ್ಲದೆ ನಿಮ್ಮ ಕೋಪವು ಸುಪ್ತವಾಗಿರುವುದು. ಅದು ಮೌನವಾಗಿ ಬಿದ್ದುಕೊಂಡಿರುವ ಅನುಕೂಲವಾದ ಪರಿಸರವನ್ನು ಸರಿಯಾದ ಗಳಿಗೆಗೆ ಕಾಯುತ್ತಾ ಇರುವ ಹುಲ್ಲಿನಂತೆ ಅಡಗಿರುವ ಹಾವಿನಂತೆ. ಒಂದು ಸಮೀಪದ ಕಾರಣವು ಸಿಕ್ಕ ಕೂಡಲೇ ಈ ಸಂಸ್ಕಾರವು ಗರ್ಜಿಸುವುದು. ಅದು ತಲೆ ಎತ್ತಿ ನಿಮ್ಮ ಪ್ರತಿಕ್ರಿಯೆಗೆ ವೇಗವನ್ನು ಒದಗಿಸುವುದು. ಸೊ ಸಮೀಪದ ಕಾರಣ ಇಲ್ಲದೆ ಇದ್ರೆ ಸಂಸ್ಕಾರ ಇದ್ರೂ ಕೂಡ ಅದು ಮಲ್ಕೊಂಡಿರುತ್ತೆ. ಸಮೀಪದ ಕಾರಣ ಅಂತಂದ್ರೆ ಪ್ರಚೋದನೆ. ಪ್ರಚೋದನೆ ಬಂದಿದ ತಕ್ಷಣ ಇದು ಸಂಸ್ಕಾರ ಮಲ್ಕೊಂಡಿದ್ರು ಸಹ ತನ್ನ ತಲೆ ಎತ್ತಿ ಬುಸ್ ಕೊಡುತ್ತೆ. ಸಂಸ್ಕಾರಗಳು ಹೇಗೆ ಉಳಿಯುವುದೆಂದು ನೀವು ಕೇಳಿದಿರಿ. ಇದಕ್ಕೆ ಉತ್ತರ ಏನೆಂದರೆ, ಹಳೆಯ ಸಂಸ್ಕಾರ ಬೆನ್ನ ಮೇಲೆ ಹೊಸ ಸಂಸ್ಕಾರಗಳು ಕಟ್ಟಲ್ಪಡುತ್ತವೆ. ಯಾರನ್ನೂ ಒಂದು ಹಾವು ಕಚ್ಚಿತು ಅನ್ನೋಣ, ದೇವರು ಹಾಗಾಗದಿರಲಿ. ಪರಿಣಾಮ ಅವನು ಹಾವುಗಳನ್ನು ಕಂಡರೆ ಭಯ ಪಡುವುದನ್ನು ಬೆಳೆಸಿಕೊಳ್ಳುತ್ತಾನೆ. ಆದರೆ ವಾಸ್ತವವಾಗಿ ಅದು ಹಾವಿನ ಭಯವಲ್ಲ, ಅದು ಹಾವಿನ ರೂಪದಲ್ಲಿಯ ಸಾವಿನ ಭಯ. ಹಾವಿನ ಕಾರಣವು ಹತ್ತಿರದ ಕಾರಣ. ಅದು ಈಗಾಗಲೇ ಅವನಲ್ಲಿರುವ ಮೃತ್ಯುವಿನ ಭಯದ ಸಂಸ್ಕಾರವನ್ನು ಪ್ರಚೋದಿಸುತ್ತದೆ. ಈ ಮೃತ್ಯುವಿನ ಭಯದ ಸಂಸ್ಕಾರವಲ್ಲದೆ ಅವನ ಮೇಲೆ ಅವನಿಗೆ ಈಗ ಹಾವುಗಳ ಭಯವೂ ಹುಟ್ಟಿಕೊಂಡಿತು. ಸಾಯುವಂತ ಭಯವೂ ಇದೆ, ಈಗ ಹಾವಿನ ಭಯನೂ ಬಂತು. ಎರಡು ಬಂತೀಗ. ನೋಡಿ, ಸಂಸ್ಕಾರಗಳ ರೂಪುಗೊಳ್ಳುವಿಕೆಯು ಕ್ರಮೇಣ ಆಗುವಂಥದ್ದು. ಹೊಸ ಸಂಸ್ಕಾರಗಳು ಹಳೆಯ ಸಂಸ್ಕಾರಗಳಿಂದ ಕಾಯ್ದಿಡುತ್ತದ್ದು. ಅದು ನಾವು ಕಳೆಯುವ ಪ್ರತಿಕ್ರಿಯೆ ಇದ್ದಂತೆ. ನಿಮಗೆ ಅಕ್ಷರಮಾಲೆಯ ಪರಿಚಯವಿಲ್ಲದಿದ್ದರೆ ನೀವು ಶೇಕ್ಸ್ಪಿಯರ್ನ ನಾಟಕಗಳನ್ನು ಓದಲಾರಿರಿ. ನಿಮಗೆ ಸ್ವಲ್ಪ ಮಟ್ಟದ ಭೌತಶಾಸ್ತ್ರದ ಗಂಧವಿಲ್ಲದಿದ್ದರೆ ನೀವು ರಿಚರ್ಡ್ ಫೆರ್ಮರ್ ಎಂಬ ಮಹಾಶಯನನ್ನು ಅರ್ಥ ಮಾಡಿಕೊಳ್ಳಲಾರಿರಿ. ಹಾಗೆಯೇ ನಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳುವುದು ನಮ್ಮ ಹಿಂದಿನ ಅನುಭವಗಳ ಆಧಾರದ ಮೇಲೆ. ಆದರೆ ಪ್ರತಿ ಸಂಸ್ಕಾರವು ನಮ್ಮ ಅನುಭವದ ಹಿನ್ನೆಲೆಯಿಂದಲೇ ಬರುವುದಿಲ್ಲ. ನಾನು ಹೇಳಿದೆ. ಉದಾಹರಣೆಗೆ, ನೀವು ಕೊಟ್ಟ ದೃಷ್ಟಾಂತದಲ್ಲಿ ಹಾವಿನ ಕಡಿತ ಒಬ್ಬ ವ್ಯಕ್ತಿಯು ಹಾವುಗಳ ಬಗ್ಗೆ ಭಯನ್ನು ಬೆಳೆಸಿಕೊಳ್ಳುವಂತೆ ಮಾಡಿತು. ಆದರೆ ಭಯಗಳು ಯಾವಾಗಲೂ ಸ್ವಂತ ಅನುಭವದಿಂದ ಉಂಟಾಗುವುದಿಲ್ಲ. ಒಬ್ಬ ವ್ಯಕ್ತಿ ಇದುವರೆಗೆ ಹಾವಿನ ಕಡಿತಕ್ಕೆ ಒಳಗಾಗದೆಯೂ ಹಾವಿನ ಬಗ್ಗೆ ಭಯ ಪಡಬಹುದು. ಕೆಲವರು ಈ ವಿಷಯಗಳನ್ನು ಕುರಿತಂತೆ ಅದ್ಭುತವಾದ ರೀತಿಯಲ್ಲಿ ಸ್ಪಂದಿಸುತ್ತಾರೆ. ದಾಜಿ ಹೇಳಿದರು, ಆ ವ್ಯಕ್ತಿ ತನ್ನ ಹಿಂದಿನ ಜನ್ಮದಲ್ಲಿ ಹಾವಿನ ಕಡಿತಕ್ಕೆ ಒಳಗಾಗಿರಬಹುದು ಎಂದು ಅವರು ಹೇಳುತ್ತಾರೆ. ಆದರೆ ಅದು ವಿಧಿವಾದವಾಗುತ್ತದೆ. ಉದಾಹರಣೆಗೆ, ಎಷ್ಟೋ ಜನರಿಗೆ ವಿಮಾನದಲ್ಲಿ ಹಾರುವುದೆಂದರೆ ಅಂಜಿಕೆ. ನಾವು ಮೇಲಿನ ವಾದವನ್ನು ಪುರಸ್ಕರಿಸಿದರೆ ಅವರ ಹಿಂದಿನ ಜನ್ಮಗಳಲ್ಲಿ ವಿಮಾನದ ಅಪಘಾತಗಳಲ್ಲಿ ಅವರು ಸಿಲುಕಿರಬೇಕು.
ಆದರೆ ವಿಮಾನಗಳು ಕಳೆದ 100 ವರ್ಷಗಳ ಇತ್ತೀಚಿನದು, ಹಾಗಾಗಿ ಅದು ಉತ್ತರವೆನಿಸಲಾರದು. ಭಯಗಳು ನಮ್ಮ ಅನುಭವದಿಂದಲೇ ಏಳುತ್ತವೆ, ಆದರೆ ಒಂದು ಅನುಭವ ಅದು ನಿಜವೆಂದು ತೋರಲು ನಮಗೆ ವಾಸ್ತವವಾಗಿ ಆಗಬೇಕಾದ ಅಗತ್ಯವಿಲ್ಲ. ಅನುಭವ ನಿಜ ಆಗ್ಬೇಕಾದ್ರೆ ಅದು ವಾಸ್ತವವಾಗಿ ಅನುಭವ ಆದ್ರೆ ಮಾತ್ರ ನಿಜ ಅಲ್ಲ. ನಮಗೆ ಕಾಲ್ಪನಿಕವಾಗಿ ಅನುಭವ ಆದ್ರೂ ಕೂಡ ಅದು ನಿಜದ ಪರಿಣಾಮವನ್ನು ಬೀರಬಹುದು. ಉದಾಹರಣೆಗೆ, ಭಯ ಪಡುವ ಒಂದು ಸರ್ಪವನ್ನು ಊಹಿಸಿಕೊಂಡು ನೀವು ಭಯಪಡಲು ಆರಂಭಿಸಬಹುದು. ಸರ್ಪವು ಕಾಲ್ಪನಿಕವಾದುದು ಮತ್ತು ನಿಜವಾದುದಲ್ಲ, ಆದರೆ ಭಾವನೆಯು ನಿಜವಾದದ್ದು. ನಮ್ಮ ಕಲ್ಪನೆ ನಿಮ್ಮಲ್ಲಿ ಒಂದು ವಾಸ್ತವಿಕವಾದ ಮೃತ್ಯುವಿನ ಭಯವನ್ನು ಪ್ರಚೋದಿಸುತ್ತದೆ. ನಿಮ್ಮ ಕಲ್ಪನೆ ನಿಮ್ಮೊಳಗೆ ಹುದುಗಿಕೊಂಡಿರುವ ಭಯದ ಜೊತೆಗೆ ನಂಟುಗೊಳಿಸಿದಾಗ ಅದು ಅಪ್ರಯತ್ನವಾಗಿ ಭಯವೆನಿಸುತ್ತದೆ. ಸೊ ಕಲ್ಪನೆಯಿಂದನೂ ಬರ್ಬೋದು, ಅನುಭವದಿಂದ ಬರ್ಬೋದು, ಅಥವಾ ಕಲ್ಪನೆಯಿಂದ ಬರ್ಬೋದು ಸಂಸ್ಕಾರಗಳು. ಇವು ಭಯ ಭೀತಿಗಳ ವಿಷಯದಲ್ಲಿ ಮಾತ್ರವಲ್ಲ, ಯಾವುದೇ ವಿಚಾರ ಈಗಾಗಲೇ ಇರುವ ಒಳಗಿನ ಸಂಸ್ಕಾರದ ಜೊತೆಗೆ ಸಂಪರ್ಕ ಮಾಡಿದಾಗ ಒಂದು ಹೊಸದಾದ ಸಂಸ್ಕಾರವನ್ನು ಸೃಷ್ಟಿ ಮಾಡುತ್ತದೆ. ಯಾವುದೇ ವಿಚಾರ ಈಗಾಗಲೇ ಇರುವ ಒಳಗಡೆ ಸಂಸ್ಕಾರದ ಜೊತೆಗೆ ಸಂಪರ್ಕ ಮಾಡಿದಾಗ ಹೊಸ ಸಂಸ್ಕಾರಗಳನ್ನ ಅದು ಸೃಷ್ಟಿ ಮಾಡುತ್ತೆ. ಸಂಸ್ಕಾರಗಳೆನ್ನುವುದು ಮರಗಳಿದ್ದಂತೆ. ಈಗ ಮತ್ತೊಮ್ಮೆ ಮೃತ್ಯುವಿನ ಭಯವನ್ನು ತೆಗೆದುಕೊಳ್ಳೋಣ. ಅದು ಮರದ ಕಾಂಡ. ಆ ಕಾಂಡದಿಂದ ಹೊಸ ರೆಂಬೆಗಳು ಚಿಗುರೊಡೆಯುತ್ತವೆ. ಅವು ನಿಮ್ಮ ಭೀತಿಗಳು. ಆ ಮರ ನಿಮ್ಮ ಭಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಎಲ್ಲ ಒಟ್ಟು ಮೊತ್ತದ ಸಂಸ್ಕಾರಗಳನ್ನು ಪ್ರತಿನಿಧಿಸುತ್ತದೆ. ಅದು ಭಯ ಭೀತಿಗಳ ಜಾಲ, ನಿಮ್ಮ ಪ್ರಜ್ಞಾಸ್ತರದಲ್ಲಿ ಕ್ರಿಯಾತ್ಮಕವಾಗಿರುವ ಭಯಗಳು. ಸೊ ಅದು ಬೆಳೀತಾ ಹೋಗುತ್ತೆ. ಮರ ಹಾಗೆ ಹೊಸ ಚಿಗುರು ಬರ್ತಾ ಹೋಗುತ್ತೋ ಬೇರೆ ಬೇರೆ ಸ್ತರದಲ್ಲಿ ಬೇರೆ ಬೇರೆ ಸಮಯದಲ್ಲಿ, ಈ ಭಯಕ್ಕೂ ಕೂಡ ಬೇರೆ ಬೇರೆ ರೀತಿಯಾದಂಥ ಚಿಗುರು ಬರ್ತಾ ಇರುತ್ತೆ. ನಮ್ಮ ಪ್ರಜ್ಞೆ ಇನ್ನಿತರ ಹಲವು ರೀತಿಯ ಮರಗಳಿಂದ ತುಂಬಿಕೊಂಡಿವೆ. ಇದು ಕೇವಲ ಭಯದ ಮರದಿಂದಲ್ಲ, ಎಷ್ಟೊಂದು ರೀತಿಯಾದಂಥ ಮರಗಳಿಂದ ಕೂಡಿಕೊಂಡಿದೆ. ಹೌದು ಎಂದರು ದಾಜಿ. ಪ್ರತಿಯೊಂದು ಮರದಿಂದ ಮತ್ತೊಂದು ಮರ ಬೆಳೆಯಲು ಸಾಧ್ಯ. ಅಂತಿಮವಾಗಿ ನಮ್ಮ ಪ್ರಜ್ಞೆಯು ಸಂಕೀರ್ಣವಾದ ಒಂದು ಅರಣ್ಯವಾಗಬಹುದು. ಪ್ರತಿಯೊಂದು ಸಂಸ್ಕಾರವು ಪ್ರಜ್ಞೆಯಲ್ಲಿ ಸ್ಥಳವನ್ನು ಆಕ್ರಮಿಸಿ ನೆಲೆಗೊಳ್ಳುತ್ತದೆ. ನಮ್ಮ ಎಲ್ಲ ಶಕ್ತಿಗಳು ಈ ಸಂಸ್ಕಾರಗಳ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ಸಿಲುಕಿಕೊಳ್ಳುತ್ತವೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಪ್ರತಿಯೊಂದು ಸಂಸ್ಕಾರವು ಪ್ರಜ್ಞೆಯಲ್ಲಿ ಸ್ಥಳವನ್ನು ಆಕ್ರಮಿಸಿ ನೆಲೆಗೊಳ್ಳುತ್ತದೆ. ಸೊ ಇಟ್ ಆಕ್ಯುಪೈಸ್ ದ ಸ್ಪೇಸ್ ಇನ್ ದ ಕಾನ್ಶಿಯಸ್ನೆಸ್. ಸಂಸ್ಕಾರಸ್ ಆಕ್ಯುಪೈ ಎ ಸ್ಪೇಸ್ ಇನ್ ದ ಕಾನ್ಶಿಯಸ್ನೆಸ್. ನಮ್ಮ ಎಲ್ಲ ಶಕ್ತಿಗಳು ಈ ಸಂಸ್ಕಾರಗಳ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ಸಿಲುಕಿಕೊಳ್ಳುತ್ತದೆ. ಅವರ್ ಎನರ್ಜಿ ಗೆಟ್ಸ್ ಕಾಟ್ ಇನ್ ದಿ ಸಂಸ್ಕಾರಸ್. ಅವು ನಮ್ಮ ಚಿಂತನೆಗಳನ್ನು ಆಳುತ್ತದೆ ಮತ್ತು ನಮ್ಮ ಎಲ್ಲ ಧ್ಯೇಯದ ಅನುಸರಣೆಯಲ್ಲಿ ನಿರ್ದೇಶನ ಮಾಡತೊಡಗುತ್ತದೆ. ನಮ್ಮ ಸಾಂಸ್ಕಾರಿಕ ಅರಣ್ಯವು ದಟ್ಟವಾಗಿ ಬೆಳೆದಂತೆ ನಮ್ಮ ಪ್ರಜ್ಞೆ ಕುಂದುವುದು ಮತ್ತು ಜಡವಾಗುವುದು. ಅದರ ಶಕ್ತಿಗಳ ಗಂಟು ಬಿದ್ದು ಅಲ್ಲಿನ ಸ್ಥಳವು ತುಂಬಿ ಹೋಗುವುದು. ಸೊ ಸಂಸ್ಕಾರ ಆವಾಗ ನಾವು ಅಶುದ್ಧತೆಯಿಂದ ಕೂಡಿದೆ ಅಂತ ಹೇಳ್ತೀವಿ. ಜಟಿಲತೆ ಮತ್ತು ಅಶುದ್ಧತೆ ಇದೆರಡರಿಂದ ಕೂಡಿದೆ ಅಂತ ನಾವು ಹೇಳ್ತೀವಿ. ಸಂಸ್ಕಾರಗಳು ಜಾಸ್ತಿ ಆದಾಗ ಅವಾಗ ಏನಾಗುತ್ತೆ, ನಮ್ಮ ಸಂಸ್ಕಾರದ ಅರಣ್ಯವು ದಟ್ಟವಾಗಿ ಬೆಳೆದು ನಮ್ಮ ಪ್ರಜ್ಞೆ ಕುಂದುವುದು ಮತ್ತು ಜಡವಾಗುವುದು. ಅದರ ಶಕ್ತಿಗಳು ಗಂಟು ಬಿದ್ದು ಅಲ್ಲಿನ ಸ್ಥಳವು ತುಂಬಿ ಹೋಗುವುದು. ಸೊ ಶಕ್ತಿ ಹರಿಲಿಕ್ಕೆ ಜಾಗ ಇಲ್ಲ. ಸಂಸ್ಕಾರಗಳು ಜಾಸ್ತಿ ನಾವು ಹೃದಯದಲ್ಲಿ ತುಂಬಿಕೊಂಡಿದ್ದಂಗೆನೆ ಶಕ್ತಿ ಹರಿಲಿಕ್ಕೆ ಜಾಗ ಇರಲ್ಲ. ಶಕ್ತಿ ಹರಿಯಕ್ಕೆ ಜಾಗ ಬೇಕಂತಂದ್ರೆ ಸಂಸ್ಕಾರಗಳನ್ನ ನಾವು ಖಾಲಿ ಮಾಡ್ಕೋಬೇಕು. ಈ ಮುಂಚೆ ನಾವು ಮನುಷ್ಯನ ದೇಹದ ವ್ಯವಸ್ಥೆ ಹೇಗೆ ಸ್ಥೂಲತೆಗಳಿಂದ ತುಂಬಿ ಹೋಗುತ್ತದೆ ಎನ್ನುವ ಬಗ್ಗೆ ಮಾತನಾಡಿದೆವು. ಜಡ್ಡುಗಟ್ಟಿದ ಸಂಸ್ಕಾರಗಳಿಂದ ಎಂದು ಹೇಳಿದರು ದಾಜು. ಹೌದು, ಸರಿ. ಪ್ರಕೃತಿ ಮಧ್ಯೆ ಪ್ರವೇಶಿಸಿ ಭೋಗವೆಂಬ ವಿಧಾನದ ಮೂಲಕ ನಮ್ಮ ದೇಹದಲ್ಲಿರುವ ಸ್ಥೂಲತೆಯನ್ನು ಅದು ಶುದ್ಧಗೊಳಿಸುತ್ತವೆ. ಭೋಗ ಎಂದರೆ ಅನುಭವ ಎಂದರ್ಥ. ಜೀವನದಲ್ಲಿ ನಾವು ಅನೇಕ ಅನುಭವಗಳಿಗೆ ಒಳಗಾಗುತ್ತೇವೆ. ಈ ಅನುಭವಗಳನ್ನು ಭೋಗವೆಂದು ಯೋಗಶಾಸ್ತ್ರವು ನಮಗೆ ಹೇಳುತ್ತದೆ. ಅವುಗಳೆಲ್ಲ ನಮ್ಮ ಹಿಂದಿನ ಸಂಸ್ಕಾರಗಳ ಪರಿಣಾಮಗಳು. ನಾವು ಈಗ ಅವುಗಳನ್ನು ವಾಸ್ತವದಲ್ಲಿ ಅನುಭವಿಸಬೇಕು. ಆದರೂ ನಾವು ಸಾಧಾರಣವಾಗಿ ಭೋಗವನ್ನು ಅನುಭವಿಸುವ ಪ್ರಕ್ರಿಯೆಗೂ ಪ್ರತಿಕ್ರಿಯಿಸುತ್ತೇವೆ ಮತ್ತು ಈ ಪ್ರತಿಕ್ರಿಯೆಗಳಿಂದ ನಾವು ಹೊಸ ಸಂಸ್ಕಾರಗಳನ್ನು ಹುಟ್ಟು ಹಾಕುತ್ತೇವೆ. ನಿಸರ್ಗ ಏನ್ ಮಾಡ್ತಿದೆ, ಒಂದು ಸಂಸ್ಕಾರನ ಭೋಗಕ್ಕೆ ತರ್ತಾ ಇದೆ. ಆ ಭೋಗಕ್ಕೆ ತಂದಾಗ ಅದಕ್ಕೆ ನಾವು ಪ್ರತಿಕ್ರಿಯಿಸ್ತೇ ಇದ್ರೆ ಹೊಸ ಭೋಗ ಸಂಸ್ಕಾರ ಬರಲ್ಲ. ನಾವೇನ್ ಮಾಡ್ತೀವಿ, ಆ ಭೋಗಕ್ಕೆ ಬಂದಂತ ಸಂಸ್ಕಾರನ ಹಿಡ್ಕೊಂಡು ಅದಕ್ಕೆ ಪ್ರತಿಕ್ರಿಯೆ ತೋರಿಸ್ತೀವಿ, ಮತ್ತೆ ಹೊಸ ಸಂಸ್ಕಾರ ಹುಟ್ಟಾಕೊಳ್ತೀವಿ. ಇದೇ ನಾವು ಮಾಡ್ತಕ್ಕಂಥದ್ದು. ಹಾಗಾಗಿ ಈ ಪ್ರತಿಕ್ರಿಯೆಗೆ ಕೊನೆಯೇ ಇಲ್ಲ. ನಾನು ಹೇಳಿದೆ, ನಾವು ಸಂಸ್ಕಾರಗಳನ್ನು ಸೃಷ್ಟಿಸುತ್ತೇವೆ. ಅವುಗಳ ಅನುಭವಗಳ
ರೂಪದಲ್ಲಿ ಮತ್ತೆ ನಮಗೆ ಎದುರಾಗುತ್ತದೆ ಮತ್ತು ಆ ಅನುಭವಗಳಿಂದಾಗಿ ಹೊಸ ಹೊಸ ಸಂಸ್ಕಾರಗಳನ್ನು ಉಂಟು ಮಾಡುತ್ತೇವೆ. ಭೋಗ ನಮ್ಮನ್ನು ಸಂಸ್ಕಾರಗಳಿಂದ ಮುಕ್ತಿಗೊಳಿಸುವ ಬದಲು ಸಂಸ್ಕಾರಗಳನ್ನು ಶಾಶ್ವತವಾಗಿ ಮುಂದುವರಿಸುವಂತೆ ಮಾಡುವುದೆಂದು ತೋರುತ್ತದೆ. ಭೋಗ ತನ್ನ ಕೆಲಸ ತಾನು ಮಾಡ್ತಿದೆ, ಆದ್ರೆ ನಾವು ಭೋಗನ ಸರಿಯಾದಂತ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾ ಇಲ್ಲ. ನಾವು ಅದನ್ನು ನಿರಂತರವಾಗಿ ಮುಂದುವರಿಸುತ್ತೇವೆ. ದಾಜಿ ಹೇಳಿದರು, ನಾವು ಕಾರಣವಿಲ್ಲದೆ ನರಳುತ್ತಿದ್ದೇವೆಂದು ನಮಗೆ ಅನಿಸಿದಾಗ ನಾವು ಪ್ರತಿಕ್ರಿಯಿಸುತ್ತೇವೆ. ನೋಡಿ, ನಾವು ಕ್ಲೇಶಗಳನ್ನು ಅನುಭವಿಸುತ್ತಿರುವಾಗ ಸಾಧಾರಣವಾಗಿ ಗೊಂದಲದಿಂದ ಮತ್ತು ವೈಮನಸ್ಯದಿಂದ ಕೂಡಿರುತ್ತೇವೆ. ಏಕೆ ನಾವು ಕೇಳುತ್ತೇವೆ? ನಾವು ದೇವರ ಬಳಿ ದೂರುತ್ತೇವೆ, ದೇವರೇ ಏನು ಮಾಡುತ್ತಿದ್ದೀಯಾ? ಈ ರೀತಿ ಪ್ರತಿಕ್ರಿಯೆಗಳು ಕೇವಲ ಹೊಸ ಸಂಸ್ಕಾರಗಳನ್ನು ಉಂಟು ಮಾಡುತ್ತವಲ್ಲದೆ ನಮ್ಮನ್ನು ಆಂತರ್ಯದಿಂದ ವಿಷಪೂರಿತವನ್ನಾಗಿ ಮಾಡಿ ಮೇಲಿನಿಂದ ಇಳಿದು ಬರುವ ಕೃಪೆ ನಮ್ಮಿಂದ ದೂರವಾಗುತ್ತಂತೆ ಮಾಡುತ್ತದೆ. ಸೊ ಪ್ರತಿಕ್ರಿಯೆ ಉಂಟು ಮಾಡೋದಲ್ದಿರ ಮೇಲ್ಗಡೆಯಿಂದ ಬರೆತಿರ್ತಕ್ಕಂಥ ಕೃಪೆ ಇದೆಯಲ್ಲ, ಭಗವಂತನ ಕೃಪೆ, ಅದು ಕೂಡ ಬರದಿರೋ ಮಾಡುತ್ತೆ. ನಮ್ಮ ಆಂತರ್ಯ ವಿಷಪೂರಿತವಾಗ್ಬಿಡುತ್ತೆ. ಭೋಗ ಕೇವಲ ನೋವಿನ ರೂಪದಲ್ಲಿ ಮಾತ್ರ ಬರುವುದಿಲ್ಲ, ನಲಿವು ಕೂಡ ಭೋಗದ ರೂಪನೇ. ಆದರೆ ನೆನಪಿಡಿ, ಯಾವುದೇ ಪ್ರತಿಕ್ರಿಯೆ ಆಗಲಿ ಭೋಗ ಸಂಸ್ಕಾರವನ್ನು ಸೃಷ್ಟಿಸುತ್ತದೆ. ಯಾವಾಗ ಭೋಗ ಸಂಸ್ಕಾರನ ಯಾವಾಗ ಸೃಷ್ಟಿ ಮಾಡುತ್ತೆ? ನಾವು ಪ್ರತಿಕ್ರಿಯಿಸಿದಾಗ. ನಾವು ಪ್ರತಿಕ್ರಿಯೆನೇ ಮಾಡದೇ ಇದ್ರೆ ಹೊಸ ಸಂಸ್ಕಾರಗಳು ಸೃಷ್ಟಿಯಾಗಲ್ಲ. ಹಾಗಾದ್ರೆ ಭೋಗ ನೆರವಾಗುವುದು ನಾವು ಯಾವುದೇ ಪ್ರತಿಕ್ರಿಯೆ ತೋರದಿದ್ದಾಗ ಮಾತ್ರ ಅಲ್ಲವೇ? ನಾನು ಕೇಳಿದೆ. ಹೌದು, ದಾಜಿ ಹೇಳಿದರು. ಆಗ ಅದು ಅಪಾರವಾಗಿ ನೆರವಾಗುತ್ತದೆ ಮತ್ತು ನಾವು ಎಲ್ಲ ಸಂದರ್ಭದಲ್ಲಿಯೂ ಶಾಂತ ಮತ್ತು ನಗು ಮಗುವಿನಿಂದ ಕೂಡಿರುವುದೇ ವಿವೇಕವೆನಿಸಿಕೊಳ್ಳುತ್ತದೆ. ಅವರು ಎದ್ದು ನಿಂತು ಕಪಾಟಿನಿಂದ ಬಾಬುಜಿ ಅವರನ್ನು ಪುಸ್ತಕವನ್ನು ತೆರೆದು ಓದಲಾರಂಭಿಸಿದರು. ಹೊರಗಿನ ನೆರವು ಇತರರ ಮಾಡಿದ ತಪ್ಪಿನಿಂದಾದ ನೋವಿನ ರೂಪದಲ್ಲಿ ಬರುವುದು. ಇದಕ್ಕೆ ಜನರು ಅಜ್ಞಾನದಿಂದ ತಮ್ಮ ಭಾವನೆಗಳನ್ನು ಸಾಧಾರಣವಾಗಿ ವಿಷಪೂರಿತಗಳನ್ನಾಗಿ ಮಾಡುವರು. ಇದು ಅನುಚಿತವಾದಂಥ ವರ್ತನೆ. ಏಕೆಂದರೆ ಈ ಕಾರ್ಯವು ಶುದ್ಧೀಕರಣದಲ್ಲಿ ನೆರವಾಗುವುದಲ್ಲವೇ ವಾಸ್ತವವಾಗಿ ನಿಮ್ಮನ್ನು ಒಂದು ರೀತಿಯ ಹಂಗಿಗೆ ಒಳಪಡುವಂತೆ ಮಾಡುತ್ತದೆ. ಹೀಗಿರುವಾಗ ಹೊರಗಿನ ಒಂದು ಕರ್ತೃವಿನ ಮೂಲಕ ಮಾಡಿದ ಕೆಲಸವು ಅದು ಏನೇ ಆಗಿರಲಿ ಒಬ್ಬ ಒಳ್ಳೆಯ ಮಿತ್ರನು ಮಾಡಿದ ಸಹಾಯಕನೆಂದು ಪರಿಗಣಿಸಬೇಕು. ಅವ್ರು ನಮ್ಗೆ ಏನೇ ತೊಂದರೆ ಮಾಡಿದ್ರು ಕೂಡ ಅದು ನಮ್ಮ ಸಂಸ್ಕಾರಗಳು ಭೋಗಕ್ಕೆ ಬರಲಿಕ್ಕೆ ಅವರು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಕೃತಜ್ಞರಾಗಿರ್ಬೇಕು ಅಂತ ಬಾಬುಜಿಯವರು ಹೇಳ್ತಾ ಇದ್ದಾರೆ. ಏನೇ ಆದರೂ ದಾಜಿ ಹೇಳಿದರು, ನಾವು ನಮ್ಮ ಹಣೆಯ ಬರಕ್ಕೆ ಅದು ಏನೇ ಆಗಿರಲಿ ಆಮಂತ್ರಣ ನೀಡುವುದಕ್ಕೆ ನಮ್ಮನ್ನೇ ಆಗಲಿ ಅಥವಾ ಇತರನ್ನಾಗಲಿ ತೆಗಳಬಾರದು. ನಾವು ಬೆರಳನ್ನು ತೋರಿಸಿ ನೀನು ಸಂಸ್ಕಾರಗಳನ್ನು ಉಂಟು ಮಾಡಿಕೊಂಡು ನೀನಾಗಿ ಅದನ್ನು ತಂದುಕೊಂಡದ್ದು ಎಂದು ಹೇಳಲಾರದು. ಜನರು ಕಷ್ಟಪಡುತ್ತಿರುವಾಗ ಸಹಾಯ ಮಾಡದೆ ದೂರ ನಿಲ್ಲುವುದು ಮತ್ತು ನಾನು ಪ್ರಕೃತಿಯ ಮಧ್ಯದಲ್ಲಿ ಪ್ರವೇಶಿಸಲಾರೆ ಎಂದು ಹೇಳುವುದನ್ನು ನಾನು ಈ ರೀತಿಯ ದೃಷ್ಟಾಂತಗಳನ್ನು ನೋಡಿದ್ದೇನೆ. ಇದು ಅಮಾನವೀಯ. ಜನರ ನೋವಿನ ಮಧ್ಯದಲ್ಲಿ ಪ್ರವೇಶಿಸುವುದು ಮತ್ತು ಅದನ್ನು ನಿವಾರಿಸುವುದು ನಮ್ಮ ಆದ್ಯ ಕರ್ತವ್ಯ. ಇನ್ನೂ ಬಹಳ ಕೆಟ್ಟದೆಂದರೆ ಮತ್ತೊಬ್ಬರನ್ನು ಅತ್ಯಂತ ಹೇಯವಾಗಿ ನಡೆಸಿಕೊಳ್ಳುವುದು ಮತ್ತು ಅವರು ಶುದ್ಧರಾಗಲು ನೀವು ನೆರವು ನೀಡುತ್ತಿರುವುದಾಗಿ ಕುಟಿಲತನ ತೋರುವುದು. ನಂತರ ಜನರು ತಮ್ಮನ್ನು ಸ್ವಯಂ ಶಿಕ್ಷೆಗೊಳಪಡಿಸುವ ಸಂಪ್ರದಾಯಗಳಿಗೆ ಇದು ನಕಾರಾತ್ಮಕವಾದ ದಾರಿ. ಅದು ನಮ್ಮಲ್ಲಿ ಹೆಚ್ಚಿನ ಸಂಕೀರ್ಣತೆಗಳನ್ನು ಉಂಟು ಮಾಡುತ್ತದೆ. ನಾವು ನೋವನ್ನು ಆಮಂತ್ರಿಸಬೇಕಿಲ್ಲ, ಆದರೆ ಅದು ಅನಿವಾರ್ಯವಾದರೆ ಅದನ್ನು ನಾವು ಪ್ರೀತಿಯಿಂದ ಮನಪೂರ್ವಕವಾಗಿ ಒಪ್ಪಿಕೊಳ್ಳಬೇಕು. ನಾವೇನು ನನ್ನ ಸಂಸ್ಕಾರಗಳೆಲ್ಲ ಖಾಲಿ ಆಗ್ಬೇಕು ಅಂತಂದ್ರೆ ಜಗತ್ತಿನಲ್ಲಿ ಇರ್ತಕ್ಕಂಥ ನೋವು ನನಗೆ ಕೊಡುವಂತ ಕೇಳುವಂತ ಅವಶ್ಯಕತೆ ಇಲ್ಲ. ಆದ್ರೆ ಸಂಸ್ಕಾರಗಳು ಖಾಲಿ ಆಗ್ಬೇಕಾದ್ರೆ ಆ ನೋವು ಬಂದಾಗ ನಾವು ಅದನ್ನ ಪ್ರೀತಿಯಿಂದ ಪ್ರೇಮದಿಂದ ಸ್ವೀಕಾರ ಮಾಡಬೇಕು. ಇದು ನಾವು ನಮ್ಮ ಹಿಂದಿನ ಕರ್ಮಗಳ ಪರಿಣಾಮಗಳನ್ನು ಅನುಭವಿಸಬೇಕೆನ್ನುವ ಕರ್ಮತತ್ವ ಎಂದು ತಿಳಿಯಬಹುದೇ? ನಾವು ವಾಸ್ತವವಾಗಿ ಸಾಂಸ್ಕಾರಿಕ ಪರಿಣಾಮಗಳನ್ನು ಅನುಭವಿಸುತ್ತಿದ್ದೇವೆ, ನಮ್ಮ ಕಾರ್ಯಗಳ ಪರಿಣಾಮವನ್ನಲ್ಲ. ದಾಜಿ ಅವರು ಹೇಳಿದರು. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ನಾವು ನಮ್ಮ ಸಂಸ್ಕಾರದ ಪರಿಣಾಮಗಳನ್ನೇ ಎದುರಿಸ್ತೀವಿ. ಸಂಸ್ಕಾರದ ಪರಿಣಾಮ ಅಂತಂದ್ರೆ ನಮ್ಮ ಭಾವನೆಯಿಂದ ಬಂದಿರತಕ್ಕಂಥ ಸಂಸ್ಕಾರದ ಪರಿಣಾಮ, ಕಾರ್ಯಗಳನ್ನಲ್ಲ. ಮನಸ್ಸಿನ ಮೇಲೆ ಯಾವುದೇ ಪ್ರಭಾವ ಬೀರುತ್ತೆ ನೀವು ಕಾರ್ಯ ಮಾಡಲು ಸಾಧ್ಯವಾದಲ್ಲಿ ಯಾವುದೇ ಪರಿಣಾಮವೂ ಇರುವುದಿಲ್ಲ. ಅನ್ಲೈನ್ ಮಾಡ್ಕೊಡ್ರಿ. ಮನಸ್ಸಿನ ಮೇಲೆ ಯಾವುದೇ ಪರಿಣಾಮನೇ ಉಂಟು ಮಾಡದೇ ಇದ್ರೆ ಅಂತ ಕಾರ್ಯ ಮಾಡುವಂತ ಸ್ಥಿತಿ ಬಂತು ಅಂತಂದ್ರೆ ನಿಮ್ಗೆ ಯಾವುದೇ ಸಂಸ್ಕಾರನೇ ಆಗಲ್ಲ. ಅವಾಗ ಅದರ ಪರಿಣಾಮದಿಂದ ನೀವು ಯಾವ ರೀತಿಯ ಬಾಧೆಗೂ ಒಳಗಾಗುವುದಿಲ್ಲ. ಈ ಖ್ಯಾತ ತಿರುಗುಮಾನದ ಪರಿಣಾಮವು ಕೇವಲ ಸಂಸ್ಕಾರದಿಂದ ಉಂಟಾದದ್ದು. ಉದಾಹರಣೆಗೆ, ನೀವು ಏನನ್ನಾದರೂ ಕೊಳ್ಳುವಿರಿ,
ನಂತರ ಅದನ್ನು ಹಿಂದಿರುಗಿಸಲು ನಿಶ್ಚಯಿಸುವಿರಿ ಎಂದುಕೊಳ್ಳಿರಿ. ನೀವು ಕೊಂಡಾಗ ಪಡೆದ ಮಾರಾಟದ ಚೀಟಿ ಇಲ್ಲದಿದ್ದಲ್ಲಿ ನಿಮ್ಮ ಹಣವನ್ನು ವಾಪಸು ಪಡೆಯಲು ಆಧಾರವಿರುವುದಿಲ್ಲ. ಸಂಸ್ಕಾರವೆಂಬುದು ಬ್ರಹ್ಮಾಂಡದ ಮಾರಾಟ ಚೀಟಿ ಇದ್ದಂತೆ. ಅನ್ಲೈನ್ ಮಾಡ್ಕೊಳ್ರಿ. ಸಂಸ್ಕಾರವೆಂಬುದು ಬ್ರಹ್ಮಾಂಡದ ಮಾರಾಟ ಚೀಟಿ ಇದ್ದಂತೆ. ಅದು ನಿಮ್ಮ ಕಾರ್ಯವನ್ನು ಅದರ ಫಲದ ಜೊತೆಗೆ ತಳಕು ಹಾಕುತ್ತದೆ. ಸಂಸ್ಕಾರವಿಲ್ಲದೆ ಕಾರ್ಯವು ನಮಗೆ ಎಂದೂ ತಿರುಗಿ ಬಾರದು. ನೆನಪಿಡಿ, ಸಂಸ್ಕಾರವಿಲ್ಲದೆ ಕಾರ್ಯವು ಎಂದೂ ನಮಗೆ ತಿರುಗಿ ಬಾರದು. ನೆನಪಿಡಿ, ಭೋಗವೆನ್ನುವುದು ಪ್ರಕೃತಿಯು ನಮ್ಮ ಸಂಸ್ಕಾರಗಳನ್ನು ತೆಗೆದುಹಾಕುವ ವಿಧಾನ. ತೆಗೆದುಹಾಕಲು ಸಂಸ್ಕಾರವೇ ಇದ್ದದಿದ್ದಲ್ಲಿ ಅನುಭವಿಸಲು ಭೋಗವೂ ಇರದು. ಸಂಸ್ಕಾರ ಇದ್ದೇ ಭೋಗ. ನೀವು ಸಂಸ್ಕಾರ ಮಾಡ್ಕೊಳ್ದೆ ಇರ್ತಕ್ಕಂಥ ರೀತಿಯಲ್ಲಿ ಜೀವನ ಮಾಡ್ಬಿಟ್ರೆ ಭೋಗ ಹೆಂಗ್ ಬರ್ಲಿಕ್ಕೆ ಸಾಧ್ಯ ಇದೆ ನಿಮಗೆ? ಭೋಗದ ಉದ್ದೇಶ ನಮ್ಮನ್ನು ಶಿಕ್ಷಿಸಲು ಅಥವಾ ನಮಗೆ ಪ್ರತಿಫಲ ನೀಡಲು ಇರುವುದಿಲ್ಲ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಭೋಗವಿರುವುದು ನಮಗೆ ಪಾಠ ಕಲಿಸಲು ಅಲ್ಲ. ಇದ್ಯಾವುದು ಭೋಗದ ಕೆಲಸ ಅಲ್ಲ. ನಮಗೆ ಪಾಠ ಕಲಿಸಕ್ ಬಂದಿದೆ ಅಥವಾ ನಮಗೆ ಪ್ರತಿಫಲ ನೀಡಲು ಬಂದಿದೆ, ಶಿಕ್ಷಿಸಲು ಬಂದಿದೆ. ಮಹಾಭಾರತದಲ್ಲಿ ಒಂದು ಪ್ರಸಿದ್ಧವಾದಂಥ ಕಥೆ ಇದೆ. ಮಹಾರಥಿಯಾದ ಭೀಷ್ಮನನ್ನು ಯುದ್ಧರಂಗದಲ್ಲಿ ಕೆಳಗುಳಿಸಲಾಯಿತು. ಆತ ಪ್ರಾಣಾಂತಿಕವಾಗಿ ಗಾಯಗೊಂಡು ಶರಕ್ಷೆಯಲ್ಲಿ ಮಲಗಿರುವಾಗ ಶ್ರೀಕೃಷ್ಣನು ಅವನನ್ನು ಸಮೀಪಿಸುತ್ತಾನೆ. ಈ ರೀತಿ ಸಾಯಲು ನಾನೇನು ಕಾರಣ ಮಾಡಿದ್ದೆ? ಭೀಷ್ಮನು ಕೇಳುತ್ತಾನೆ. ನಾನು ನನ್ನ ಹಿಂದಿನ 100 ಜನ್ಮಗಳನ್ನು ಪರಿಶೀಲಿಸಿರುವೆ. ಈ ರೀತಿ ವಿಧಿಬರ ನನಗೆ ಕಂಡು ಬರಲಿಲ್ಲ. ಅದರಿಂದ ಹಿಂದಕ್ಕೆ ನೋಡು ಎಂದ ಶ್ರೀಕೃಷ್ಣ. ಅದರಿಂದ ಆಚೆಗೆ ನಾನು ನೋಡಲಾರೆ ಎಂದ ಭೀಷ್ಮ. ಆದರೆ ನಾನು ನೋಡಬಲ್ಲೆ ಎಂದ ಕೃಷ್ಣ. ಒಂದು ಜನ್ಮದಲ್ಲಿ ನೀನು ರಾಜಕುಮಾರನಾಗಿದ್ದೆ. ಒಂದು ದಿವಸ ನೀನು ಒಂದು ಹಾವಿನ ಬಾಲವನ್ನು ಹಿಡಿದು ಅದನ್ನು ಸುತ್ತಿ ಸುತ್ತಿ ತಿರುಗಿಸಿ ಬಿಸಾಡಿದೆ. ಆ ಹಾವು ಒಂದು ಮುಳ್ಳಿನ ಪೊದೆಯ ಮೇಲೆ ಬಿದ್ದಿತು ಮತ್ತು ಅಲ್ಲೇ ಸತ್ತು ಹೋಯಿತು. ಆ ಕಾರ್ಯದ ಪರಿಣಾಮವು ಈಗ ನೀನು ಎದುರಿಸುತ್ತಿದ್ದೀಯೆ. ಆದ್ದರಿಂದಲೇ ಆ ಶರಗಳು ನಿನಗೆ ಮರಣದ ಶಯ್ಯೆಯಾಗಿದೆ. ಈಗ ಭೀಷ್ಮನ ಕಾರ್ಯದ ಪರಿಣಾಮವು ಕೂಡಲೇ ಬಂದು ಒದಗಿದ್ದಲ್ಲಿ ಆತನಿಗೆ ತನ್ನ ಕಾರ್ಯ ಮತ್ತು ಅದರ ಫಲ ನಡುವಿನ ಸಂಬಂಧವು ಅರ್ಥವಾಗುತ್ತಿತ್ತು. ಹಾಗಿದ್ದಲ್ಲಿ ಅದರಿಂದ ಆತ ಒಂದು ಪಾಠವನ್ನು ಕಲಿಯುತ್ತಿದ್ದ ಮತ್ತು ತನ್ನ ನಡವಳಿಕೆಯನ್ನು ಸರಿಪಡಿಸಿಕೊಳ್ಳುತ್ತಿದ್ದ. ಆದರೆ ಕಾರ್ಯ ಮತ್ತು ಕಾರಣಗಳ ನಡುವೆ ಅಷ್ಟೊಂದು ಸಮಯ ಗತಿಸಿ ಹೋಗಿರುವುದರಿಂದ ಅವುಗಳ ನಡುವಿನ ಸಂಬಂಧ ನಮ್ಮ ಅರಿವಿಗೆ ಸಿಲುಕದಾಗಿದೆ. ನಾವು ಕಾರಣವನ್ನು ತಿಳಿಯಲಾರದಾಗಿದ್ದೇವೆ. ಪರಿಸ್ಥಿತಿ ಹೀಗಿರುವಾಗ ನಾವು ಅನುಭವದಿಂದ ಏನು ತಾನೇ ಪಾಠವನ್ನು ಕಲಿಯಲಿಕ್ಕೆ ಸಾಧ್ಯ? ಅನುಭವ ನಮ್ಗೆ ಪಾಠ ಕಲ್ಸಕ್ ಬರುತ್ತೆ ಅಂತ ಹೇಳ್ತಾರಲ್ಲ, ಅದಿಲ್ಲ ಅಂತ ನಿರೂಪಣೆ ಮಾಡ್ಲಿಕ್ಕೋಸ್ಕರ ದಾಜಿಯವರು ಇದೊಂದು ಉದಾಹರಣೆ ಕೊಟ್ಟಿದ್ದಾರೆ. ಹಾಗಾಗಿ ಪ್ರಕೃತಿ ನಮಗೆ ಯಾವುದೇ ಪಾಠವನ್ನು ಕಲಿಸಲು ಪ್ರಯತ್ನಿಸುತ್ತಿಲ್ಲ. ಅದು ಕೇವಲ ನಮ್ಮನ್ನು ನಮ್ಮ ಸಂಸ್ಕಾರಗಳ ಭಾರದಿಂದ ಬಿಡುಗಡೆ ಮಾಡುತ್ತದೆ ಹಾಗೂ ನಮ್ಮ ಪ್ರಜ್ಞೆ ಹಗುರವಾಗಿ ಶುದ್ಧವಾಗಿ ಉಳಿಯಲು ನೆರವಾಗುತ್ತದೆ. ಇದೇ ಪ್ರಕೃತಿ ಕೆಲಸ. ಪ್ರಕೃತಿಗೆ ಒಂದೇ ಕೆಲಸ ಇರೋದು, ನಮ್ಮ ಸಂಸ್ಕಾರಗಳೆಲ್ಲ ತೆಗೆದು ನಮ್ಮನ್ನು ಹಗುರ ಮತ್ತು ಪರಿಶುದ್ಧ ಮಾಡತಕ್ಕಂಥದ್ದು ಕೆಲಸ ಅಷ್ಟೇ ಪ್ರಕೃತಿಯಲ್ಲಿ. ಪ್ರಕೃತಿ ನಮ್ಮ ಸಂಸ್ಕಾರಗಳನ್ನು ಏಕೆ ತೆಗೆದುಹಾಕಲು ಬಯಸುತ್ತದೆ? ಪ್ರಕೃತಿಯ ನಿಯಂತ್ರಣದ ಉದ್ದೇಶ ತನ್ನ ವ್ಯವಸ್ಥೆಯನ್ನು ಶುದ್ಧವಾಗಿರಿಸಿಕೊಳ್ಳುವುದು. ಪ್ರಕೃತಿ ಹೆಂಗಿದೆ ಅಂದ್ರೆ ಸೃಷ್ಟಿ ಮಾಡಲ್ಪಟ್ಟಿದೆ ಅಂತಂದ್ರೆ ತನ್ನ ವ್ಯವಸ್ಥೆಯಲ್ಲಿ ಇರತಕ್ಕಂಥ ಎಲ್ಲವೂ ಶುದ್ಧವಾಗಿರ್ಬೇಕು ಅನ್ನೋದು ಅದೊಂದು ನಿಯಮ. ಸಂಸ್ಕಾರಗಳು ಸುಪ್ತ ಪ್ರಜ್ಞೆಯಲ್ಲಿ ನೆಲೆಗೊಂಡಾಗ ಅವುಗಳು ಆತ್ಮ ಮತ್ತು ಪ್ರಜ್ಞೆಗಳ ನಡುವಿನ ಕಂಪನಾತ್ಮಕ ಪ್ರತಿಬಂಧಕವಾಗಿ ರೂಪುಗೊಳ್ಳುತ್ತವೆ. ಸಂಸ್ಕಾರಗಳನ್ನು ಆತ್ಮನನ್ನು ಸ್ಪರ್ಶಿಸಲಾರದು, ಆದರೆ ಅವುಗಳು ಅದರ ಸುತ್ತ ಒಂದು ಪದರವನ್ನು ರಚಿಸುತ್ತದೆ. ಇದು ನಾವು ಅಂತರ್ಗತ ದಿವ್ಯ ಮೂಲದಿಂದ ಬೇರೆಯಾಗಿ ಉಳಿಯುವಂತೆ ಮಾಡುತ್ತದೆ. ಈ ಸಂದರ್ಭವು ಪ್ರಕೃತಿಯಲ್ಲಿ ಒಂದು ಅಪೂರ್ಣತೆಯನ್ನು ಕುರುಹಾಗಿ ಪ್ರತಿನಿಧಿಸುತ್ತದೆ. ಸೊ ಸಂಸ್ಕಾರ ಮಾಡ್ಕೊಂಡ್ಮೇಲೆ ಪ್ರಕೃತಿಯಲ್ಲಿ ಎಲ್ಲವೂ ಶುದ್ಧವಾಗಿರ್ಬೇಕು ಅಂತ ಅದು ನೋಡ್ತಾ ಇರುತ್ತೆ. ಆದ್ರೆ ನಾವು ಸಂಸ್ಕಾರಗಳನ್ನು ತುಂಬಿಕೊಳ್ತೀವಿ ಆತ್ಮಕ್ಕೂ ಮತ್ತು ಹೊರಗಡೆ ಇರತಕ್ಕಂಥ ಆತ್ಮದ ಸುತ್ತ ಅದು ಸಂಸ್ಕಾರಗಳೆಲ್ಲ ಒಂದು ಪದರ ಮಾಡುತ್ತೆ. ನಮಗೆ ಪ್ರಕೃತಿನ ಇದ್ದಂಗೆ ಅದು ನಮಗೆ ಅನುಭವಿಸಲು ಅವಕಾಶ ಮಾಡಿಕೊಡಲ್ಲ. ನಾವು ಪ್ರಕೃತಿನ ಅನುಭವಿಸ್ಬೇಕಂತಂದ್ರೆ ಈ ಸಂಸ್ಕಾರಗಳ ಮುಖಾಂತರನೇ ಅನುಭವಿಸ್ತೀವಿ. ಸೊ ಪ್ರಕೃತಿಗೆ ಏನನ್ಸುತ್ತೆ, ತನ್ನ ಒಳಗಡೆ ಇರತಕ್ಕಂಥ ಒಂದು ವಸ್ತು ಅಥವಾ ವ್ಯಕ್ತಿ ತನ್ನನ್ನ ಅದು ಸ್ಪಷ್ಟವಾಗಿ ಅನುಭವಿಸ್ತಾ ಇಲ್ಲ, ಸಂಸ್ಕಾರಗಳ ಮೂಲಕದಲ್ಲಿ ಅದು ಅನುಭವಿಸ್ತಾ ಇದ್ದಾರೆ ಅಂತ ಅನ್ಕೊಂಡು ಪ್ರಕೃತಿಗೆ ಒಂದು ಅಪೂರ್ಣತೆಯ ಕುರುವಾಗಿ ಪರಿಣಮಿಸುತ್ತದೆ. ಪ್ರಕೃತಿಗೆ ಅಪೂರ್ಣ ಅಂತ ಅನ್ಸುತ್ತದು, ಯಾಕೆಂದ್ರೆ ಅದು ಪರಿಶುದ್ಧವಾಗಿಲ್ಲ. ಪ್ರಕೃತಿನಲ್ಲಿ ಎಲ್ಲವೂ ಪರಿಶುದ್ಧವಾಗಿರ್ಬೇಕು ಅಂತ ನೋಡ್ಕೊಳ್ಳೋದು ಪ್ರಕೃತಿ ಕೆಲಸ.
ಯಾವಾಗ ನಾವು ಸಂಸ್ಕಾರಗಳನ್ನು ತುಂಬಿಕೊಳ್ತೀವೋ ಅದು ಅಪೂರ್ಣತೆಯ ಸಂಕೇತವಾಗಿಬಿಡುತ್ತದೆ. ಆದರೆ ಪ್ರಕೃತಿಯ ಭೋಗದ ಪ್ರಕ್ರಿಯೆ ಅತಿ ನಿಧಾನವಾಗಿ ತೆವಳುತ್ತಾ ಸಾಗುತ್ತದೆ. ಭೋಗದ ಮೂಲಕ ಸಂಸ್ಕಾರಗಳನ್ನು ಒಂದೊಂದಾಗಿ ತೆಗೆದು ಹಾಕಲಾಗುತ್ತದೆ. ಇದು ಅಂಡರ್ಲೈನ್ ಮಾಡ್ಕೊಳ್ಳಿ. ಸಂಸ್ಕಾರಗಳು ಭೋಗದಲ್ಲಿ ತೆಗೆದು ಹಾಕಿದಾಗ ಒಂದೊಂದೇ ಸಂಸ್ಕಾರ ತೆಗಿತಾರೆ ಮತ್ತು ನಾವು ಪ್ರತಿಯೊಂದರ ಪರಿಣಾಮವನ್ನು ಅನುಭವಿಸಬೇಕಾಗುತ್ತದೆ. ಇದಕ್ಕೆ ಸಮಯ ಹಿಡಿಯುತ್ತದೆ. ಏತನ್ಮಧ್ಯೆ ನಾವು ಸಾಕಷ್ಟು ನೋವನ್ನು ಅನುಭವಿಸಬೇಕಾಗುತ್ತದೆ. ಈ ಮಧ್ಯೆ ಹಳೆಯ ಸಂಸ್ಕಾರಗಳನ್ನು ತೆಗೆದುಹಾಕುವ ವೇಗಕ್ಕಿಂತ ನಾವು ಹೆಚ್ಚು ಸಾಕಷ್ಟು ಹೊಸ ಸಂಸ್ಕಾರಗಳನ್ನು ಸೃಷ್ಟಿಸಿಕೊಳ್ಳುತ್ತೇವೆ. ನಾವೇನ್ ಮಾಡ್ತೀವಿ? ಭೋಗಕ್ಕೆ ಒಂದು ಸಂಸ್ಕಾರ ಬಂತು, ಮತ್ತೆ ಪ್ರತಿಕ್ರಿಯೆ ನೀಡ್ತೀವಿ. ಒಂದು ಸಂಸ್ಕಾರದ ಬದಲಿಗೆ 2 ಸಂಸ್ಕಾರ ಮಾಡ್ಕೊಳ್ತೀವಿ, ಮತ್ತೆ 2 ವಾಪಸ್ ಹೊರಗಡೆ ಹಾಕ್ಬಿಡ್ತೀವಿ. ಇದೇ ನಾವು ಮಾಡ್ತಕ್ಕಂಥದ್ದು. ಹೊಸ ಹೊಸ ಸಂಸ್ಕಾರಗಳನ್ನ ಪ್ರಕೃತಿ ಭೋಗಕ್ಕೆ ತರ್ತಾ ಇದ್ರು ಕೂಡ ನಾವು ಹೊಸ ಹೊಸ ಸಂಸ್ಕಾರಗಳನ್ನ ಪ್ರತಿಕ್ರಿಯೆ ನೀಡುವುದರ ಮುಖಾಂತರ ನಾವು ಸೃಷ್ಟಿ ಮಾಡ್ಕೊಳ್ತೀವಿ. ನಮ್ಮ ಸಂಸ್ಕಾರಗಳು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದರಿಂದ ಅವುಗಳನ್ನು ಒಂದು ಜೀವಮಾನದಲ್ಲಿ ಪರಿಪೂರ್ಣವಾಗಿ ಭೋಗದ ಮೂಲಕವೇ ತೆಗೆದುಹಾಕಲು ಸಾಧ್ಯವಿಲ್ಲ. ಆದ್ದರಿಂದಲೇ ಎಷ್ಟೋ ಪೌರಾತ್ಯ ಆಧ್ಯಾತ್ಮಿಕ ಸಂಪ್ರದಾಯಗಳು ಸಂಸ್ಕಾರಗಳ ಪರಿಣಾಮದಿಂದ ನಮ್ಮನ್ನು ಮುಕ್ತರನ್ನಾಗಿಸಲು ಒಂದು ಜೀವಮಾನವು ಸಾಲದೆಂದು ಒತ್ತಿ ಹೇಳುತ್ತವೆ. ಆದರೆ ನಾವು ಶುದ್ಧೀಕರಣದ ಮೂಲಕ ಸಂಸ್ಕಾರಗಳನ್ನು ದೊಡ್ಡ ಪ್ರಮಾಣದಲ್ಲಿ ತೆಗೆದುಹಾಕಿದಾಗ ಇಡೀ ಭಾರವನ್ನು ಈ ಜನ್ಮದ ಸ್ವಲ್ಪ ಕಾಲದಲ್ಲಿಯೇ ತೆಗೆದುಹಾಕಲು ಸಾಧ್ಯವಾಗುತ್ತದೆ. ಶುದ್ಧೀಕರಣ ಮಾಡಿಕೊಂಡಾಗ ಸಂಸ್ಕಾರ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗ್ಲಿಕ್ಕೆ ಶುರುವಾಗುತ್ತೆ, ಒಂದೊಂದೇ ಅಲ್ಲ. ಜೊತೆಗೆ ಅದರ ಪರಿಣಾಮ ಕೂಡ ನಾವು ಎದುರಿಸುವಂತ ಅವಶ್ಯಕತೆ ಇಲ್ಲ, ಎರಡೂ ಬೇಕಾಗಿಲ್ಲ. ಸಂಸ್ಕಾರಗಳು ಪೂರ್ತಿ ಜಾಸ್ತಿ ಜಾಸ್ತಿ ಖಾಲಿ ಆಗ್ತಾ ಇದೆ, ಜೊತೆಗೆ ಆ ಸಂಸ್ಕಾರದಲ್ಲಿ ಇದ್ದಂತ ಪರಿಣಾಮ ಕೂಡ ನಾವು ಅನುಭವಿಸುವಂತ ಅಗತ್ಯ ಇಲ್ಲ. ನಾವು ಓದಿರುವ ಯೌಗಿಕ ಸಾಹಿತ್ಯದಲ್ಲಿ ಸಂಸ್ಕಾರಗಳನ್ನು ತೆಗೆದುಹಾಕುವ ಯಾವ ಪದ್ಧತಿಯನ್ನು ನಾನು ಕಂಡಿಲ್ಲ ಎಂದು ಹೇಳಿದೆ. ಬದಲಾಗಿ ನಕಾರಾತ್ಮಕ ಸಂಸ್ಕಾರಗಳ ಸ್ಥಾನದಲ್ಲಿ ಸಕಾರಾತ್ಮಕ ಸಂಸ್ಕಾರಗಳು ತುಂಬುವತ್ತ ಗಮನ ಹರಿಸುವುದೆಂದು ತೋರುತ್ತದೆ. ಅದನ್ನೇ ಎಲ್ಲ ಯೌಗಿಕ ಶಾಸ್ತ್ರಗಳು ಹೇಳೋದು. ಪಾಸಿಟಿವ್ ಥಿಂಕಿಂಗ್ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾರೆ. ಅರೆ, ನೆಗೆಟಿವ್ ಥಿಂಕಿಂಗ್ ಬದಲಿಗೆ ಪಾಸಿಟಿವ್ ಥಿಂಕಿಂಗ್ ಬೆಳೆಸ್ಕೊಂಡ್ರೆ ಸಂಸ್ಕಾರಗಳು ಎಲ್ಲ ಹೋಯ್ತು. ಈಗ ಪಾಸಿಟಿವ್ ಸಂಸ್ಕಾರಗಳು ಸೃಷ್ಟಿಯಾಗುತ್ತೆ ಅಷ್ಟೇ. ಸಂಸ್ಕಾರವು ಅಶುದ್ಧವಾದದ್ದು ದಾಜಿ ಹೇಳಿದರು. ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರವೆಂಬುದು ಇರಲು ಸಾಧ್ಯವೇ? ಕೇವಲ ಅಶುದ್ಧತೆ ಇರುತ್ತದೆ. ಒಬ್ಬ ಒಳ್ಳೆಯ ವ್ಯಕ್ತಿಯ ಸಂಸ್ಕಾರಗಳು ಒಳ್ಳೆಯ ಕೆಲಸಗಳನ್ನು ಮಾಡುವಂತೆ ಒತ್ತಾಯ ಮಾಡುತ್ತದೆ. ಒಬ್ಬ ದುಷ್ಟನ ಸಂಸ್ಕಾರಗಳು ಕೆಟ್ಟ ಕೆಲಸವನ್ನು ಮಾಡುವಂತೆ ಒತ್ತಾಯಿಸುತ್ತದೆ. ಈ ಇಬ್ಬರು ಪರಸ್ಪರ ಭಿನ್ನವಾಗಿರಲು ಸಾಧ್ಯವೇ? ಇಬ್ಬರೂ ಬಂಧನದಲ್ಲಿದ್ದಾರೆ. ವ್ಯತ್ಯಾಸವೆಂದರೆ ಒಬ್ಬನ ಸರಪಳಿ ಚಿನ್ನದ್ದು, ಮತ್ತೊಬ್ಬಳನ್ನು ಕಬ್ಬಿಣದ್ದು. ಸರಪಳಿಯು ಚಿನ್ನದಿಂದ ಅಥವಾ ಕಬ್ಬಿಣದಿಂದ ಮಾಡಿರಲಿ, ಇವೆರಡೂ ನಮ್ಮನ್ನು ಬಂಧಿಸುತ್ತದೆ. ಆದ್ದರಿಂದಲೇ ನಾವು ಒಳ್ಳೆಯ ಮತ್ತು ಕೆಟ್ಟ ಸಂಸ್ಕಾರಗಳಲ್ಲಿ ವ್ಯತ್ಯಾಸವನ್ನು ಕಾಣುವುದಿಲ್ಲ. ಹಾರ್ಟ್ಫುಲ್ನೆಸ್ ಶುದ್ಧೀಕರಣ ವಿಧಾನವು ಸಹ ವ್ಯತ್ಯಾಸವನ್ನು ಕಾಣುವುದಿಲ್ಲ. ಒಳ್ಳೆಯದಿರಲಿ ಕೆಟ್ಟದ್ದಿರಲಿ ಎಲ್ಲವೂ ಹೋಗಲಿ. ಇದಾಗಬೇಕು. ಒಳ್ಳೆದಾದ್ರೂ ಆಗ್ಲಿ ಕೆಟ್ಟದ್ದಾದ್ರೂ ಆಗ್ಲಿ ಎಲ್ಲವೂ ಹೋಗ್ಬೇಕು ಅಂತ ಹೇಳ್ತೀವಿ. ಅದರ ಅರ್ಥ ನಮಗೆ ಸ್ವತಂತ್ರವಾದ ಇಚ್ಛೆ ಇಲ್ಲವೇ ಎಂದು ನಾನು ಕೇಳಿದೆ. ನಾವು ನಮ್ಮ ಸಂಸ್ಕಾರಗಳ ಅಧೀನದಲ್ಲಿದ್ದೇವೆ ಇಲ್ಲವೇ ಇಲ್ಲ? ದಾಜಿ ಹೇಳಿದರು. ಖಂಡಿತವಾಗಿ ನಮಗೆ ಸ್ವೇಚ್ಛೆ ಇದೆ ಮತ್ತು ವಾಸ್ತವದಲ್ಲಿ ಅದೇ ನಮ್ಮ ಸಮಸ್ಯೆ. ನೋಡಿ, ನಾವು ನಮ್ಮ ಹೃದಯದ ಪರಿಶುದ್ಧ ಸಂಕೇತಗಳನ್ನು ಅನುಸರಿಸುವ ಅಥವಾ ಅದನ್ನು ನಿರ್ಲಕ್ಷಿಸಿ ಸಂಸ್ಕಾರಗಳ ಆಕರ್ಷಣೆಗೆ ಶರಣಾಗುವ ಸ್ವಾತಂತ್ರ್ಯವನ್ನು ನಾವು ಸದಾ ಇರಿಸಿಕೊಂಡಿರುತ್ತೇವೆ. ಅದು ನಮ್ಮ ಆಯ್ಕೆ ಮತ್ತು ಅದರ ಜವಾಬ್ದಾರಿ ಕೂಡ ನಮ್ಮದೇ. ಸಂಸ್ಕಾರದ ಪರಿಣಾಮಕ್ಕೆ ಒಳಪಡಲೇಬೇಕು ಅಂತ ಏನಿಲ್ಲ. ನಾವು ಅದರಿಂದ ಹೊರಬೇಕು ಅಂತ ನಿರ್ಧಾರ ಮಾಡಿದ್ರೆ ಅದು ನಮಗ್ ಬಿಟ್ಟಿದ್ದು. ಇದುವರೆಗೂ ಕೂಡ ನೀವೇನೋ ತುಂಬಾ ತಿಂದು ದಪ್ಪ ಆಗಿದ್ದೀರಾ ಅಂತ ಇಟ್ಕೊಳ್ರಿ, ಅದು ಆ ತಿಂದ ಸಂಸ್ಕಾರದ ಪರಿಣಾಮ ಆಯ್ತು. ಆದ್ರೆ ನೀವು ಅದರಿಂದ ಹೊರಗಡೆ ಬರ್ಬೇಕು ಅಂತಂದ್ರೆ ಉಪವಾಸ ಮಾಡ್ಲಿಕ್ಕೆ ಶುರು ಮಾಡ್ತು ಅಂದ್ರೆ ಹೊರಗಡೆ ಬರ್ತೀರಾ. ನೀವು ಇದುವರೆಗೂ ತಿಂದಿರ್ತಕ್ಕಂಥ ಪರಿಣಾಮದಿಂದ ಉಪವಾಸ ಮಾಡ್ಲಿಕ್ಕೆ ಆಗಲ್ಲ ಅಂತ ಏನಿಲ್ಲ. ನಮಗೆ ಸ್ವೇಚ್ಛೆ ಇರತಕ್ಕಂಥ ಅಥವಾ ನಮಗೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ನಮಗೆ ಅವಕಾಶ ಉಂಟು. ನಾವು ಆಯ್ಕೆ ಮಾಡ್ಕೊಂಡ್ರೆ ಇವತ್ತಿಂದ ನಾವು ನನ್ನ ಜೀವನ ಬದಲಾವಣೆ ಮಾಡ್ಕೋಬೇಕು ಅಂತ ಆಯ್ಕೆ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಜೀವನ ಬದಲಾವಣೆ ಆಗುತ್ತೆ. ಇಲ್ಲ ನಾನು ಇಷ್ಟು ವರ್ಷಗಳಿಂದ ನಾನು ಜೀವನದಲ್ಲಿ ಹಿಂಗೆ ಇದ್ದೀನಿ, ಸೊ ಈಗ ನಾವು ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಯಾವಾಗ ನಮ್ಮ ಸಂಕಲ್ಪ ಉಪಯೋಗಿಸ್ಕೊಂಡು ಮಾಡ್ಕೊಳಕ್ ಆಗಲ್ಲ ಅಂತ ಅನ್ಕೊಳ್ತೀವೋ ಜೀವನ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸರಿನಾ? ಸೊ ಆ ಆಯ್ಕೆ, ಬದಲಾವಣೆ ಆಗ್ಬೇಕಾಗಿರ್ತಕ್ಕಂಥ ಆಯ್ಕೆ ಅಥವಾ ಸಂಸ್ಕಾರಗಳಿಂದ ಹೊರಬರ್ತಕ್ಕಂಥ ಆಯ್ಕೆ ನಮಗೆ ಯಾವಾಗಲೂ ಇದ್ದೇ ಇರುತ್ತೆ. ಹಾಗಾದ್ರೆ ಸಂಸ್ಕಾರಗಳಲ್ಲಿ ಎದುರಿಸಲು 2 ಅಂಶಗಳಿವೆ. ನಾನು ಹೇಳಿದೆ, ಹೃದಯದೊಂದಿಗೆ ಸಂಪರ್ಕವಿರಿಸಿಕೊಂಡು ಸಾಂಸ್ಕಾರಿಕ ಆಕರ್ಷಣೆಗೆ ಪ್ರತಿಕ್ರಿಯಿಸದೇ ಇರುವುದು
ಎರಡನೇದು ಶುದ್ಧೀಕರಣದ ಮೂಲಕ ಸಂಸ್ಕಾರಗಳನ್ನು ತೆಗೆದುಹಾಕುವುದು ಅಥವಾ ಅವುಗಳು ಭೋಗದ ಮೂಲಕ ಅನುಭವಿಸುವುದು. ಮೂರಿದೆ ಇವಾಗ ಸಂಸ್ಕಾರ ಹ್ಯಾಂಡಲ್ ಮಾಡಬೇಕಾದ್ರೆ. ಪ್ರತಿಕ್ರಿಯೆನೇ ನೀಡಲಿಲ್ಲ ಅಂದ್ರೆ ಸಂಸ್ಕಾರ ಆಗಲ್ಲ. ಸಂಸ್ಕಾರನ ನಾವು ಭೋಗದ ರೂಪನೂ ಕಳ್ಕೋಬಹುದು, ಸಂಸ್ಕಾರನ ಶುದ್ಧೀಕರಣದ ಮೂಲಕನೂ ನಾವು ಕಳ್ಕೋಬಹುದು. ಹೌದು, ತಾಜಿ ಹೇಳಿದರು. ಮತ್ತು ಶುದ್ಧೀಕರಣದ ಮೂಲಕ ನಾವು ಸಂಸ್ಕಾರಗಳನ್ನು ದೊಡ್ಡ ಪ್ರಮಾಣದಲ್ಲಿ ತೆಗೆದುಹಾಕುತ್ತೇವೆ. ಭೋಗದಲ್ಲಿ ನಾವು ಸಂಸ್ಕಾರಗಳನ್ನು ಒಂದೊಂದಾಗಿ ತೆಗೆದುಹಾಕುತ್ತೇವೆ. ಅದು ಅಲ್ಲದೆ ಶುದ್ಧೀಕರಣವು ಸಂಸ್ಕಾರಗಳನ್ನು ಅವುಗಳ ಅನುಭವಗಳ ರೂಪದಲ್ಲಿ ಪ್ರಕಟವಾಗುವ ಮುಂಚೆಯೇ ತೆಗೆದುಹಾಕುತ್ತದೆ. ಅವುಗಳನ್ನು ಅನುಭವಿಸದೆ ತೆಗೆದುಹಾಕುವುದೆಂದರೆ ಅದು ಅರಿವಳಿಕೆಯಲ್ಲಿ ಕೊಟ್ಟು ಶಸ್ತ್ರಕ್ರಿಯೆ ಮಾಡಿದಂತೆ. ನಮಗ ಅದರ ಅನುಭವನೇ ಇರಲ್ಲ. ಸೊ ನಾವು ಅನಸ್ತಿಷ ಕೊಟ್ಬಿಟ್ಟು ಸರ್ಜರಿ ಮಾಡಿದ್ರೆ ಹಾಗೆ ನಿಮ್ಗೆ ಅದರ ನೆನಪೇ ಇರಲ್ವೋ, ಅದೇ ರೀತಿಯಾಗಿ ಶುದ್ಧೀಕರಣ ಮಾಡಿದಾಗ ನಮಗೆ ಅದರ ನೆನಪೇ ಇರಲ್ಲ. ನಾವು ಹುಟ್ಟುವ ಕಥೆಯ ಪ್ರಶಿಕ್ಷಕನ ಜೊತೆಗೂಡಿ ಧ್ಯಾನವನ್ನು ಮಾಡಿದರೆ ಮತ್ತು ಆಳವಾದ ಶುದ್ಧೀಕರಣವು ನಡೆಯುತ್ತದೆ. ನಮ್ಮ ಸಂಸ್ಕಾರಗಳಿಂದ ಕಟ್ಟದ ಬುನಾದಿಯಾದ ಪ್ರಶಿಕ್ಷಕನ ಜೊತೆಯಲ್ಲಿ ತೆಗೆದುಕೊಳ್ಳುವ ನಮ್ಮ ಮೊದಲ ಬೇಟೆಕಿನಲ್ಲೇ ಸಂಪೂರ್ಣವಾಗಿ ತೆಗೆದುಹಾಕಲ್ಪಡುತ್ತದೆ. ಭದ್ರವಾದ ಬುನಾದಿ ಇಲ್ಲದೆ ಯಾವ ಕಟ್ಟಡವೂ ನಿಲ್ಲೋದು. ಇಂದೋ ನಾಳೋ ಅದು ಕುಸಿದು ಬೀಳಲೇಬೇಕು. ಸೊ ಮೊದಲನೇ ಬೈಠಕಲ್ಲಿ ಆಗತ್ತೆ. ನಮ್ಮ ಸಂಸ್ಕಾರಗಳಿಗೆ ಏನ್ ಬುನಾದಿ ಇದೆಯಲ್ಲ, ಆ ಬುನಾದಿಯಲ್ಲಿರ್ತಕ್ಕಂಥ ಮೊದಲ ಸಂಸ್ಕಾರನ ನಾವು ಮೊದಲ ಬೈಠಕ್ನಲ್ಲಿ ತೆಗೆದುಹಾಕ್ಬಿಡ್ತೀವಿ. ಹಾಗಾದ್ರೆ ಮೊದಲ ಸಂಸ್ಕಾರ ಯಾವುದು ಅಂತ ಹೇಳ್ತೀರಾ? ಭಯ, ಫಿಯರ್, ಅದು ಮೊದಲ ಸಂಸ್ಕಾರ. ಸರಿನಾ? ಸೊ ಆ ಮೊದಲ ಸಂಸ್ಕಾರ ನಾನು ತೆಗೆದುಹಾಕ್ಬೇಕಂತಂದ್ರೆ ನಾವು ಶುದ್ಧೀಕರಣ ಮಾಡ್ಕೊಳ್ಳೋದ್ರಿಂದ ನಾವು ಮಾಡ್ಕೋಬಹುದು ಅದನ್ನ. ಆ ಭಯದ ಮೂಲ ಸಂಸ್ಕಾರ ಇದೆಯಲ್ಲ, ಅದು ನಮಗೆ ಮೊದಲ ಬೈಠಕ್ನಲ್ಲಿ ಅದು ಹೊರಟೋಗುತ್ತೆ. ಆದ್ರೆ ಅದರ ಅನುಭವ ನಮಗೆ ಕಾಲಕ್ರಮೇಣದಲ್ಲಿ ಆಗುತ್ತೆ ನಿಜವಾಗಿ. ಈ ಶುದ್ಧೀಕರಣ ವಿಧಾನದಲ್ಲಿ ನಮ್ಮ ಪಾತ್ರವೇನೆಂದರೆ ನಮ್ಮ ವೈಯಕ್ತಿಕ ಶುದ್ಧೀಕರಣವನ್ನು ದಿನದ ಕೊನೆಯಲ್ಲಿ ಮಾಡುವುದು. ಇದು ನಮ್ಮ ಪಾತ್ರ. ಹಾಗೆ ಮಾಡುವುದರಿಂದ ನಾವು ಆ ದಿನದ ಸಾಂಸ್ಕಾರಿಕ ಸಂಚಯವನ್ನು ತೆಗೆದುಹಾಕುತ್ತೇವೆ. ಒಬ್ಬ ಪ್ರಶಿಕ್ಷಕರೊಡನೆ ನಿಯತವಾದ ಬೈಠಕಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ನಾವು ನಮ್ಮ ಸಾಂಸ್ಕಾರಿಕ ಭಾರವನ್ನು ಈ ಜನ್ಮದ ಸ್ವಲ್ಪ ಸಮಯದಲ್ಲಿಯೇ ತೆಗೆದುಹಾಕಬಹುದು. ಆದರೂ ನಮ್ಮ ಸಂಸ್ಕಾರಗಳನ್ನು ದಿನಂಪ್ರತಿ ಶುದ್ಧ ಮಾಡುತ್ತಿದ್ದರೂ ಪ್ರತಿ ಪ್ರಶಿಕ್ಷಕರಿಂದ ಪ್ರತಿ ತಿಂಗಳು ಕೆಲವು ಸಲ ಬೈಠಕಗಳನ್ನು ತೆಗೆದುಕೊಳ್ಳುತ್ತಿರುವ ಹೊರತಾಗಿ ನಾವು ಹೊಸ ಸಂಸ್ಕಾರಗಳನ್ನು ಉಂಟು ಮಾಡುವುದಲ್ಲದೆ ನಿಲ್ಲಿಸದೆ ಹೋದರೆ ಈ ಭಾರವು ಕಡಿಮೆ ಆಗದು. ಇಲ್ಲದಿದ್ದರೆ ಅದು ದೋಣಿಯೊಳಗಿನ ರಂಧ್ರವನ್ನು ಮುಚ್ಚಲು ಪ್ರಯತ್ನ ಪಡೆದ ಅದನ್ನು ನಡೆಸಿದಂತಾಗುತ್ತದೆ. ಅಂದರೆ ಪ್ರತಿಕ್ರಿಯೆ ರಹಿತರಾಗಿರುವುದೇ ಎಂದು ಹೇಳಿದರು. ದಾಜಿ ಎಂದರು. ಹೌದು, ನಾವು ಹೇಗೆ ಪ್ರತಿಕ್ರಿಯೆ ರಹಿತರಾಗಿರುವುದು? ನಾನು ಕೇಳಿದೆ. ಧ್ಯಾನ ಮಾಡಿ. ಧ್ಯಾನದಲ್ಲಿ ನಾವು ವಿಚಾರಗಳನ್ನು ನಿರ್ಲಕ್ಷಿಸಲು ಕರೆಯುತ್ತೇವೆ. ನಾವು ಅವುಗಳಿಗೆ ಗಮನ ನೀಡುವುದಿಲ್ಲ ಮತ್ತು ಅವುಗಳೊಂದಿಗೆ ಹೋರಾಡುವುದೂ ಇಲ್ಲ. ಅವುಗಳು ಕೇವಲ ತಮ್ಮ ಮುಂದೆ ಹಾದು ಹೋಗುತ್ತಿರುವ ಸ್ವಪ್ನಗಳಿದ್ದಂತೆ. ನಾವು ಧ್ಯಾನದಲ್ಲಿ ಎಷ್ಟು ಪ್ರತಿಕ್ರಿಯೆ ರಹಿತರಾಗಿರುವೋ ಎಚ್ಚರದ ಸ್ಥಿತಿಯಲ್ಲೂ ಹಾಗೇ ಇದ್ದರೆ ಒಟ್ಟಾರೆ ಸಂಸ್ಕಾರಗಳು ಉಂಟಾಗುವುದನ್ನು ನಿಲ್ಲಿಸುತ್ತೇವೆ. ನಾವು ಟೈಪ್ ಮಾಡ್ಕೊಳ್ಬೇಕು. ನಾವು ಧ್ಯಾನದಲ್ಲಿ ಹಾಗೆ ಪ್ರತಿಕ್ರಿಯೆ ರಹಿತವಾಗಿರ್ತೀವೋ ಅದೇ ರೀತಿಯಾಗಿ ಜೀವನದಲ್ಲೂ ಕೂಡ ಪ್ರತಿಕ್ರಿಯೆ ರಹಿತವಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ಹೊಸ ಸಂಸ್ಕಾರಗಳು ಸೃಷ್ಟಿಯಾಗೋದು ನಿಂತು ಹೋಗುತ್ತೆ. ಆಗ ನಿಜವಾದ ಮುಕ್ತಿ ಉದಯವಾಗುವುದು. ನಾವು ಧ್ಯಾನ ಭಾವದಲ್ಲಿರಲು ಯಾವುದೇ ಪ್ರಯತ್ನ ಮಾಡುವ ಅಗತ್ಯವಿಲ್ಲ. ಏಕೆಂದರೆ ಹೊರಗಿನ ಪ್ರಚೋದನೆಗಳಿಗೆ ಪ್ರತಿಕ್ರಿಯಿಸುವ ಯಾವ ಸಂಸ್ಕಾರಗಳು ನಮ್ಮೊಳಗೆ ಇರುವುದಿಲ್ಲ. ನಾವು ಸಹಜ ಪ್ರವೃತ್ತಿಯಿಂದ ಅಂತರ್ಬೋಧೆಯೊಂದಿಗೆ ಸುಪ್ತ ಪ್ರಜ್ಞೆಯಿಂದ ಪ್ರಜ್ಞಾನದೆಡೆಗೆ ಪ್ರತಿಕ್ರಿಯಿಸುವ ಮನಸ್ಸಿನಿಂದ ಸ್ಪಂದಿಸುವ ಹೃದಯದೆಡೆಗೆ ಚಲಿಸುತ್ತೇವೆ. ಸೊ ಸಂಸ್ಕಾರಗಳೆಲ್ಲ ನಾವು ಖಾಲಿ ಮಾಡ್ಕೊಂಡ್ಬಿಟ್ರೆ ಆವಾಗ ಇದೆಲ್ಲ ಕೂಡ ಪ್ರಕಟ ಆಗ್ಲಿಕ್ಕೆ ಶುರು ಆಗುತ್ತೆ. ಏನ್ ಪ್ರಕಟ ಆಗುತ್ತೆ? ಪ್ರತಿಕ್ರಿಯಿಸುವ ಮನಸ್ಸಿನಿಂದ ಸ್ಪಂದಿಸುವ ಹೃದಯ ಆಗುತ್ತೆ. ಪ್ರವೃತ್ತಿಯಿಂದ ಅಂತರ್ಬೋಧೆಡೆಗೆ ಹೋಗ್ತೀವಿ. ಸುಪ್ತ ಪ್ರಜ್ಞೆಯಿಂದ ಪ್ರಜ್ಞಾನದೆಡೆಗೆ ಹೋಗ್ತೀವಿ. ಈ ಮೂರು ಕೂಡ ನಮಗೆ ಅದರ ಫಲ ಆಗುತ್ತೆ. ಸಂಸ್ಕಾರಗಳನ್ನೆಲ್ಲ ಕಳ್ಕೊಂಡ್ರೆ ಈ ರೀತಿಯಾದಂತ ಫಲ ಬರಲಿಕ್ಕೆ ಶುರು ಆಗುತ್ತೆ. ಸರಿ, ಇಲ್ಲಿಗೆ ನಿಲ್ಸೋಣ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಸಂಸ್ಕಾರವೆಂಬುದು ಬ್ರಹ್ಮಾಂಡದ ಮಾರಾಟ ಚೀಟಿ ಇದ್ದಂತೆ ಅಂತ ಹೇಳಿದಾರಲ್ಲ, ಅದು ಏನಕ್ಕೆ ಇದಕ್ಕೆ ಹೇಳಿದಾರೆ ಅಂದ್ರೆ ನಂಗೆ ಅರ್ಥ ಆಗ್ಲಿಲ್ಲ. ಹಿಂದೆ ಏನ್ ಹೇಳಿದ್ರು? ಕ್ರಿಯೆಗಳ ಪರಿಣಾಮವನ್ನು ನಾವು ಎದುರಿಸ್ಬೇಕಂದ್ರೆ ನಾವು ಸಂಸ್ಕಾರ ಸೃಷ್ಟಿ ಮಾಡ್ಕೊಂಡ್ರೆ ಕ್ರಿಯೆ ಮತ್ತು ಪರಿಣಾಮ ಎರಡು ಜೋಡಿ ಆಗುತ್ತೆ.
ಸಂಸ್ಕಾರ ಸೃಷ್ಟಿ ಮಾಡ್ಕೊಂಡ್ರೆ. ಆದ್ರೆ ಸಂಸ್ಕಾರ ಸೃಷ್ಟಿ ಮಾಡ್ಕೊಳ್ಳದೆ ಇಂಥ ರೀತಿಯಲ್ಲಿ ನಾವು ಕ್ರಿಯೆ ಮಾಡಿದ್ರೆ ನಮ್ಗೆ ಅದರಿಂದ ಯಾವ ಪರಿಣಾಮನೂ ಬರಲ್ಲ. ಸಂಸ್ಕಾರ ಸೃಷ್ಟಿ ಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ಕ್ರಿಯೆ ಮಾಡಿದ್ರೆ ಅದರ ಪರಿಣಾಮನ ನಾವು ಎದುರಿಸ್ಬೇಕಾಗತ್ತೆ. ಸಂಸ್ಕಾರ ಮತ್ತು ಅದರ ಪರಿಣಾಮ ಅವೆರಡನ್ನು ಜೋಡಿಸೋದು ಯಾವುದು ಅಂತಂದ್ರೆ ಸಂಸ್ಕಾರ. ಕ್ರಿಯೆ ಇದೆ, ಆ ಕ್ರಿಯೆಯಿಂದ ಏನೋ ಪರಿಣಾಮ ಆಗ್ಬೇಕು ನಮಗೆ, ಅದು ಎರಡನ್ನು ಜೊತೆಗೂಡಿಸೋದು ಅಂತಂದ್ರೆ ಸಂಸ್ಕಾರ. ಸೊ ಕೃಷ್ಣ ಅವನ ಜೀವನದಲ್ಲಿ ಹಲವಾರು ಜನಗಳನ್ನ ಕೊಲ್ತಾನೆ. ಅವನು ಬಂದಿದ್ದೆ ಎಷ್ಟೋ ಜನ ರಾಕ್ಷಸರ ಸಂಹಾರ ಮಾಡ್ಲಿಕ್ಕೆ. ಅವನಿಗೆ ಯಾಕೆ ಯಾವುದು ಪರಿಣಾಮ ಆಗ್ಲಿಲ್ಲ ಅಂತ ಯಾರು ಕೇಳಿದ್ರೆ ಏನು ಉತ್ತರ ಹೇಳ್ತೀರಾ? ಯಾಕಂತಂದ್ರೆ ಅವನು ಎಲ್ಲ ಕೆಲಸಗಳನ್ನ ಹೇಗೆ ಮಾಡ್ದ ಅಂತಂದ್ರೆ ಸಂಸ್ಕಾರ ಮಾಡ್ಕೊಳ್ಳದೇ ಇರೋಂಥ ರೀತಿಯಲ್ಲಿ ಅವನು ಕ್ರಿಯೆಗಳನ್ನೆಲ್ಲ ಮಾಡ್ದ. ಅರ್ಥ ಆಗ್ತಿದ್ಯಾ? ಸೊ ನಾವು ಯಾವುದೇ ಒಂದು ಕೆಲಸ ಮಾಡಿದಾಗ ಅದಕ್ಕೆ ಪರಿಣಾಮ ಒಂದು ಇರುತ್ತೆ. ಕೆಲಸ ಪರಿಣಾಮ ಎರಡನ್ನು ಜೋಡಣೆ ಮಾಡ್ತಕ್ಕಂಥದ್ದು ಸಂಸ್ಕಾರ. ಸಂಸ್ಕಾರನೇ ಮಧ್ಯದಲ್ಲಿ ಇಲ್ಲದೆ ಇದ್ರೆ ಕೆಲಸ ಮತ್ತು ಪರಿಣಾಮ ಜೋಡಣೆ ಆಗಲ್ಲ. ಇದು ಅರ್ಥ ಆಗ್ತಿದ್ಯಾ? ಅದರ್ಥ ಆಯ್ತು ಬ್ರದರ್. ಇದು ಬ್ರಹ್ಮಾಂಡ ಚೀಟಿಗೆ ಇದು ಬ್ರಹ್ಮಾಂಡದ ಮಾರಾಟ ಚೀಟಿ ಅಂತ ಕೊಟ್ಟಿದ್ದಾರಲ್ಲ, ಅದಕ್ಕೆ ಹೋಲಿಕೆ ಮಾರಾಟ ಹೆಂಗೆ? ಚೀಟಿ ಅಂತಂದ್ರೆ ಜಗತ್ನಲ್ಲಿ ನೀವ್ ಏನೇ ಕೆಲಸ ಮಾಡಿದ್ರು ಕೂಡ ಅದರ ಪರಿಣಾಮ ಮಾಡ್ಕೊಳ್ಳಿಕ್ಕೆ ಇದು ನಾನೇ ಮಾಡಿದ ಕೆಲಸ ಅಂತ ಹೇಳ್ತೀರಾ. ಓಕೆ. ಇದು ನಾನ್ ಮಾಡಿದ್ದು ಅಂತ ನಾವು ಹೇಳ್ತಾ ಇರ್ತೀವಲ್ಲ, ಅದರ ಸಂಸ್ಕಾರ ನಮಗೆ ಬರುತ್ತದು. ನಾನ್ ಮಾಡಿದ್ದು ಅಂತ ಒತ್ತಿ ಹೇಳಿದಾಗ ಏನ್ ಮಾಡ್ತಾ ಇದೀವಿ? ಏನ್ ಅಹಂಕಾರ ಬರುತ್ತೆ, ಅಹಂಕಾರ ಬರುತ್ತೆ. ಮಾಡ್ಕೊಳ್ತಾ ಇದೀವಿ, ಸಂಸ್ಕಾರ ಮಾಡ್ಕೊಳ್ತಾ ಇದೀವಿ. ನಾನೇ ಮಾಡಿದ್ದು ಅಂತ ಹೇಳಿದಾಗ ಸಂಸ್ಕಾರ ಮಾಡ್ಕೊಳ್ತಾ ಇದೀವಿ. ಹಾಗಾದ್ರೆ ಅದ್ರ ಪರಿಣಾಮ ಯಾರನ್ನ ಹುಡ್ಕೊಂಡು ಹೋಗುತ್ತೆ? ನಾವು ಮುನ್ನೆ ಹುಡ್ಕೊಂಡು ಹೋಗುತ್ತೆ. ಅದೇ ಗುರ್ತಿ ಚೀಟಿ. ಯಾವುದೇ ಕೆಲಸ ಮಾಡಿದ್ರು ಕೂಡ ನಾ ಮಾಡ್ದೆ ಅಂತ ಅನ್ಕೊಳ್ತೀನಲ್ಲ, ಅದೇ ನನ್ನ ಗುರುತಿನ ಚೀಟಿ. ಬ್ರಹ್ಮಾಂಡದಲ್ಲಿ ಏನ್ ಕೆಲಸ ಮಾಡಿದ್ರು ಕೂಡ ನಾ ಮಾಡ್ದೆ ಅಂತ ಅದಕ್ಕೆ ನಾವು ನಮ್ ಚೀಟಿ ಅಂಟಾಕ್ತೀವಿ. ಆ ಗುರುತಿನ ಚೀಟಿನೇ ಇಲ್ದೇ ಇದ್ರೆ ಯಾರೋ ಮಾಡಿದ್ದು ಪರಿಣಾಮ ಯಾರು ಬೇಕಾದ್ರೂ ಹೋಗ್ಬೋದು, ನಮಗ್ ಬರಲ್ಲ. ಗುರುತಿನ ಚೀಟಿ ನಾವು ಹಾಕಿಲ್ಲ ಅಲ್ವಾ? ಇದು ನನ್ನ ಕಾರು, ಇದು ನನ್ನ ಗಾಡಿ, ಇದು ನನ್ನ ಬಟ್ಟೆ ಅಂತ ನಾನು ಯಾವಾಗ ಅದ್ರ ಮೇಲೆ ನನ್ನ ಛಾಪನ್ನು ಹಾಕಿರ್ತೀನಿ, ಅದು ನನ್ನನ್ನೇ ಹೊಡ್ಕೊಂಡ್ ಬರುತ್ತೆ. ನೋಡ್ರಿ ಇದು ಅವ್ರ ಕಾರ್ ಅಂತೆ, ನೋಡ್ರಿ ಇದು ಇವ್ರ ಕಾರ್ ಅಂತೆ. ಅದಕ್ಕೆ ಯಾವುದೇ ಛಾಪೆ ಹಾಕಿಲ್ದೇ ಇದ್ರೆ ಯಾರ್ದೋ ಕಾರ್ ಇದು ನಿಂತಿದೆ ಅಂತ ಹೇಳ್ತಾರೆ ಅಲ್ವಾ? ನಾವು ಪ್ರತಿಯೊಂದು ಸಂಸ್ಕಾರಕ್ಕೂ ಕೂಡ, ಪ್ರತಿಯೊಂದು ಕೆಲಸಕ್ಕೂ ಕೂಡ ನಾನು ನನ್ನದು ಅಂತ ಛಾಪ್ ಹಾಕ್ತೀವಿ. ನಮ್ಮಲ್ಲೇನೆ ನೋಡಿ ಎಷ್ಟೊಂದು ಜನ ಸ್ಕೂಲು ಕಾಲೇಜಲ್ಲಿ ಕಂಡಕ್ಟ್ ಮಾಡ್ತಾರೆ ಸೆಷನ್ಸ್. ಎಷ್ಟೋ ಸತಿ ನಾವು ಹೇಳಿದೀವಿ ಅವ್ರಿಗೆ, ಸ್ಕೂಲು ಕಾಲೇಜಲ್ಲಿ ಕಂಡಕ್ಟ್ ಮಾಡಿದ್ರೆ ಆ ಸೆಷನ್ಸ್ ಎಲ್ಲ ಅನಾನಿಮಸ್ ಆಗಿಡಿ. ಇವ್ರು ಇಂಥದ್ದು ಮಾಡಿದ್ರು, ನಾನು ಇಂಥದ್ದು ಮಾಡಿದೆ ಅಂತ ನೀವು ಯಾಕೆ ಪಿಕ್ಚರ್ ಸಮೇತ ಹಾಕ್ಬೇಕು ಅಂತ ನಾವು ಕೇಳ್ತೀವಿ. ಪಿಕ್ಚರ್ ಸಮೇತ ಹಾಕಿದ್ರೆ ನೀವೇನ್ ಸಂಸ್ಕಾರ, ನೀವು ಕ್ರಿಯೆ ಮಾಡಿದಿರಲ್ಲ, ಆಧ್ಯಾತ್ಮಿಕ ಕೆಲಸ ಮಾಡಿದಿರಲ್ಲ, ಅದರಿಂದ ಸಂಸ್ಕಾರಗಳನ್ನ ನೀವೇ ರೂಪಿಸ್ಕೊಂಡಂಗೆ ಆಯ್ತು. ಆಧ್ಯಾತ್ಮಿಕ ಕೆಲಸ ಮಾಡಬೇಕು, ಅನಾಮಧೇಯರಾಗಿ ಇರಬೇಕು. ಯಾವಾಗ ಅನಾಮಧೇಯರಾಗಿರ್ತೀವಲ್ಲ ಆಗ ನಮ್ಗೆ ಯಾವ ಹೊಸ ಸಂಸ್ಕಾರನೂ ಸೃಷ್ಟಿ ಆಗಲ್ಲ. ಯಾವುದೇ ಕೆಲಸಕ್ಕೆ ನಾನ್ ಮಾಡ್ದೆ ಅಂತ ಹೇಳ್ಕೊಂಡು ತಿರ್ಕೊಂಡು ಓಡಾಡಿದ್ರೆ ಅದರ ಪರಿಣಾಮ ನಮಗೆ ಬರಲೇಬೇಕು. ನಾ ಮಾಡ್ದೆ ಅಂತ ಹೇಳ್ಬೇಕಾದ್ರೆ ಅದರಲ್ಲಿ ಭಾವನೆಗಳನ್ನ ತುಂಬ್ತೀನಿ, ಈಗೋನು ತುಂಬ್ತೀನಿ. ನಾವು ಹಿಂದಲ್ಲಿ ಏನ್ ಓದಿದ್ವಿ? ಸಂಸ್ಕಾರಗಳು ಸೃಷ್ಟಿ ಆಗ್ಲಿಕ್ಕೆ ಏನ್ ಬೇಕು? ಭಾವನೆ ಬೇಕು, ಮತ್ತೆ ಅದರಲ್ಲಿ ನನ್ನ ಸ್ವಂತತನ ಬೇಕು. ಇದೆರಡೂ ಇದ್ದಾಗ, ನಾ ಮಾಡದೆ ಅನ್ನೋ ಒಂದು ಸ್ವಂತತನ, ಎರಡನೇದು ಭಾವನೆಗಳು, ಇದೆರಡೂ ಇದ್ದಾಗ ಹೊಸ ಸಂಸ್ಕಾರ ಸೃಷ್ಟಿ ಆಯ್ತು. ಆಗ ನೀವು ಹೊಸ ಸಂಸ್ಕಾರ, ಅದಕ್ಕೆ ನಾವು ಗುರುಗಳು ಹೇಳ್ತಾರೆ ಸಂಸ್ಕಾರಗಳನ್ನ ಮಾಡ್ಕೊಂಡಿರೋ ಜೀವನ ಮಾಡ್ಬೇಕಂತಂದ್ರೆ ಎಲ್ಲ ಕೆಲಸ ನೀವು ಗುರುಗಳೇ ಮಾಡ್ತಾ ಇದ್ರೆ ನಾ ಏನು ಮಾಡ್ತಿಲ್ಲ ಅಂತ ಅನ್ಕೊಳ್ರಿ. ಯಾವ ಗುರುಗಳೇ ಮಾಡ್ತೀರಿ ಅಂತ ಅನ್ಕೊಳ್ತಾರೋ ಅದ್ರ ಪರಿಣಾಮ ಏನಿದ್ರೆ ಗುರುಗಳಿಗೆ ಹೋಗುತ್ತೆ, ನಿಮಗೆ ಬರಲ್ಲ. ಆಫೀಸ್ನಲ್ಲಿ ನಿಮ್ ಬಾಸ್ ಯಾವ್ದೋ ಕೆಲಸ ಮಾಡ್ಲಿಕ್ಕೆ ಹೇಳ್ತಾರೆ, ನಿಮಗೆ ಹಿಂಜರಿಕೆ ಆಗುತ್ತೆ ಮಾಡ್ಲಿಕ್ಕೆ. ಬಾಸ್ ಹೇಳ್ತಾರೆ ನೀನ್ ಜವಾಬ್ದಾರಿ ಅಲ್ಲ ಅದು, ನಾ ಜವಾಬ್ದಾರಿ ತಗೊಳ್ತೀನಿ, ಏನಾರು ಆದ್ರೆ ಮಾಡು ಅಂತ ಹೇಳ್ತಾರೆ. ಅವಾಗ ಅದೇನು ಎಡವಟ್ಟು ಆದ್ರೆ ಯಾರಿಗೆ ಹೋಗುತ್ತೆ? ನಮಗ್ ಬರುತ್ತಾ ಅವ್ರಿಗೆ ಹೋಗುತ್ತಾ? ಅವ್ರಿಗೆ ಹೋಗುತ್ತೆ. ಅದ್ ಕೆಲಸ ಏನ್ ಮಾಡಿದಾರಲ್ಲ, ಸಂಸ್ಕಾರ ಮಾಡ್ಕೊಳ್ದಿರ ಮಾಡಿದ್ರ, ಅದರ ಜವಾಬ್ದಾರಿ ಬೇರೆಯವ್ರ ಮೇಲೆ ಇರುತ್ತೆ.
ಈಗ ನಿಸರ್ಗದ ಪರವಾಗಿ ನೀವು ಕೆಲಸ ಮಾಡಿದಾಗ ಅದ್ರ ಕೆಲಸ ಯಾರ ಜವಾಬ್ದಾರಿ ಆಗಿರುತ್ತೆ? ನಿಸರ್ಗದ ಪರವಾಗಿ ನೀವು ಕೆಲಸ ಮಾಡಿದ್ರೆ ಅದ್ರ ಜವಾಬ್ದಾರಿ ಯಾರ ಮೇಲೆ ಇರುತ್ತೆ? ನಿಸರ್ಗದ ಮೇಲೆ. ನಿಸರ್ಗದ ಮೇಲೆ ಇರುತ್ತೆ. ಪ್ರಕೃತಿ. ನೀವು ಯಾವ ಸಂಸ್ಕಾರನೂ ಮಾಡ್ಕೊಳ್ಳಲ್ಲ. ಅರ್ಥ ಆಯ್ತಾ? ಕೃಷ್ಣ ಹಾಗಾಗಿ ಯಾವ ಸಂಸ್ಕಾರನೂ ಮಾಡ್ಕೊಳ್ಳಿಲ್ಲ. ಕೃಷ್ಣ ಏನೇ ಕೆಲಸ ಮಾಡಿದ್ರು ನಿಸರ್ಗದ ಪರವಾಗಿ ಕೆಲಸ ಮಾಡ್ತಾ ಇದ್ದ. ಸೊ ಯಾವ ಸಂಸ್ಕಾರನೂ ಅವ್ನಿಗೆ ಅಂಟ್ಕೊಳ್ಳಿಲ್ಲ, ಯಾವ ಸಂಸ್ಕಾರನೂ ಫಾರ್ಮ್ ಆಗಲಿಲ್ಲ. ಹಾಗಾಗಿ ಮಿಷನ್ ಅಲ್ಲೂ ಕೂಡ ಗುರುಗಳ ಪರವಾಗಿ ನೀವು ಕೆಲಸ ಮಾಡ್ತಿತ್ತು ಅಂತಂದ್ರೆ ನಿಮ್ಗೆ ಯಾವ ಸಂಸ್ಕಾರನೂ ಆಗಲ್ಲ. ಕೆಲಸ ಮಾಡಿದ್ಮೇಲೆ ನಾ ಮಾಡ್ದೆ ಅಂತ ಹೇಳ್ಕೊಂಡು ಓಡಾಡಿದ್ರೆ ಸಂಸ್ಕಾರ ಫಾರ್ಮ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಆಯ್ತು. ಸೊ ಸರಿ ಕಣ್ರಿ. ಇನ್ಯಾವ್ದೋ ಪ್ರಶ್ನೆ ಇದೆಯಪ್ಪ? ಒಂದು ಸಣ್ಣ ಪ್ರಶ್ನೆ. ಈ ಸಂಸ್ಕಾರ ಭೋಗದ ಮೂಲಕ ಅನ್ನೋದಕ್ಕೆ ಒಂದು ಉದಾಹರಣೆ ಸಮೇತ ಏನಾದ್ರು ಸಿಗ್ಲಿಕ್ಕೆ ಸಾಧ್ಯತೆ ಐತೆ? ಸಂಸ್ಕಾರಗಳನ್ನ ಕಟ್ಕೊಳ್ತೀವಿ, ಭೋಗದ ಮೂಲಕನೇ ಸಂಸ್ಕಾರ ಕಟ್ಕೊಳ್ತಾ ಇದೀವಿ ಅನ್ನೋದಕ್ಕೆ ಏನಾದ್ರು ಒಂದು ಉದಾಹರಣೆ, ಸಣ್ಣ ಉದಾಹರಣೆ ಇದ್ರೆ ಹೇಳಿ. ಸಪೋಸ್ ಯಾರೋ ಒಬ್ರು ನಿಮಗೆ ಏನೋ ಮೋಸ ಮಾಡಿದ್ರು ಅಂತ ಇಟ್ಕೊಳ್ರಿ. ನಿಮಗೆ ಆ ಮೋಸ ಮಾಡಿದಾಗ ಅದಕ್ಕೆ ನೀವು ಪ್ರತಿಕ್ರಿಯೆ ನೀಡಲ್ಲ. ಯಾರೋ ನಿಮ್ಗೆ ಮೋಸ ಮಾಡಿದ್ರು, ಏನೋ ತೊಂದರೆ ಮಾಡಿದ್ರು, ಯಾರೋ ಸುಮ್ಮನೆ ವಿನಾಕಾರಣ ನಿಮಗೆ ಬೈದರು ಅಂತ ಇಟ್ಕೊಳ್ರಿ. ವಿನಾಕಾರಣ ಬೈದಾಗ ಯಾರು ಗೊತ್ತು, ಅವ್ರು ನಮ್ಮ ಸಂಸ್ಕಾರ ಖಾಲಿ ಮಾಡ್ಲಿಕ್ಕೆ ಏನೋ ಭೋಗ ಆಗಿರುತ್ತೆ, ಆಗ ಅವ್ರು ಬೈದಿರ್ತಾರೆ ವಿನಾಕಾರಣ. ನಾವೇನ್ ಅನ್ಕೊಳ್ತೀವಿ, ಅವ್ರು ಸುಮ್ಮನೆ ಬೈತಾ ಇದ್ದಾರೆ ಅಂತ ಅವ್ರ ಹತ್ರ ಹೋಗಿ ಜಗಳ ಆಡ್ತೀವಿ. ಜಗಳ ಆಡಿದಾಗ ಆ ಜಗಳದಲ್ಲಿ ಮತ್ತಷ್ಟು ಎಮೋಷನ್ಸ್ನ ಆ್ಯಡ್ ಮಾಡ್ತೀವಿ. ಅವ್ರು ಒಮ್ಮೆ ಬೈದಿದ್ದು ನಮ್ಮ ಸಂಸ್ಕಾರ ರಿಮೂವ್ ಮಾಡಕ್ಕೆ ಇರ್ಬೋದು, ನಮ್ಗೆ ಒಳ್ಳೇದಾಗಕ್ಕೆ ಅಂತಲೇ ಇರ್ಬೋದು. ಆದ್ರೆ ನೀವು ಅವ್ರ ಹತ್ರ ಹೋಗಿ ಜಗಳ ಆಡಿ ಮತ್ತೆ ಜಾಸ್ತಿ ಭಾವನೆಗಳನ್ನ ತುಂಬಿದಾಗ ಸಂಸ್ಕಾರ ಭೋಗದ ರೂಪದಲ್ಲಿ ಹೊರಗಡೆ ಹೋಗೋ ಬದಲಿಗೆ ಈಗ ಹೊಸ ಸಂಸ್ಕಾರಗಳು ನೀವು ಭಾವನೆಯನ್ನ ಆಡ್ ಮಾಡಿ ಅವ್ರ ಜೊತೆ ಜಗಳ ಆಡೋದ್ರಿಂದ ಹೊಸ ಅನುಭವಗಳು, ಹೊಸ ಸಂಸ್ಕಾರಗಳನ್ನ ಮತ್ತಲ್ಲಿ ನೀವು ತುಂಬಿಕೊಳ್ತೀರಾ. ಇದು ದಿನನಿತ್ಯದಲ್ಲಿ ನಡೆಯುವಂತ ಕ್ರಿಯೆ, ಎಲ್ಲರ ಮನೇಲಿ ನಡೆಯುತ್ತೆ ಇದು ಅಲ್ವಾ? ಯಾರೊಬ್ರು ಏನೋ ಹೇಳ್ತಾರೆ, ಸುಮ್ಮನೆ ನನ್ನ ಮೇಲೆ ಹೇಳ್ತಾ ಇದ್ದೆ ನೀನು ಅಂತ ಹೇಳ್ತೀವಿ ನಾವು. ಅದು ಸರಿ ಮಾಡಿರ್ಬೋದು, ತಪ್ಪಾಗಿರ್ಬೋದು. ಅವ್ರು ಹೇಳಿದಾಗ ಓ ಹೌದಾ ಅಂತ ಹೇಳಿ ಜಾಸ್ತಿ ಪ್ರತಿಕ್ರಿಯೆ ತೋರಿಸ್ಲಿಲ್ಲ ಅಂತಂದ್ರೆ ನಿಮ್ಗೆ ಯಾವ್ದು ಸಂಸ್ಕಾರ ಆಗಲ್ಲ, ಭೋಗದ ರೂಪದಲ್ಲಿ ಹೊರಟೋಗುತ್ತೆ. ನೀವು ಹಗುರ ಆಗ್ತೀರ. ಅದೇ ನೀವು ಅದೇಗೆ ಹೇಳ್ತೀಯ ನಾ ಸರಿ ಮಾಡಿಲ್ಲ ಅಂತ ಹೇಳಿ ಜಗಳಕ್ಕೆ ನಿಂತಾಗ ಆ ಜಗಳದಲ್ಲಿ ಭಾವನೆಗಳನ್ನ ತುಂಬ್ತೀರ. ಅವಾಗ ಏನಾಗುತ್ತೆ, ನನಗೂ ಅವ್ರಿಗೂ ಜಗಳ ಆಗುತ್ತೆ, ಇಬ್ಬರಿಗೂ ಆಯ್ತು ಜಗಳ. ಅವಾಗ ನಾನು ನನ್ನದನ್ನ, ಇವಾಗ ನಾನು ಹೇಳ್ತೀವಲ್ಲ, ನಾನು ಅನ್ನೋದಕ್ಕೆ ಅಸ್ತಿತ್ವ ಇಲ್ಲ, ಅದು ನಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಅದರ ಅಸ್ತಿತ್ವವನ್ನು ವ್ಯಕ್ತಪಡಿಸುತ್ತೆ. ನಾನು ಅನ್ನೋದಕ್ಕೆ ನಿಜವಾದಂತ ಅಸ್ತಿತ್ವನೇ ಇಲ್ಲ, ಆದ್ರೆ ನಮ್ಮ ಎಲ್ಲ ಇಷ್ಟ ನಿಷ್ಠಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ಅದು ತನ್ನ ಅಸ್ತಿತ್ವನ ಭದ್ರಪಡಿಸ್ಕೊಡುತ್ತೆ. ಈಗ ಅವ್ರು ಯಾರು ಏನು ಹೇಳಿದ್ರು, ಸರಿ ಕೆಲಸ ಮಾಡಿಲ್ಲ ಅಂತ, ಹೌದಾ ಅಂತ ಹೇಳಿದ್ರಿ. ಅದ್ರ ಬದಲಿಗೆ ಈ ರೀತಿ ಪ್ರತಿಕ್ರಿಯೆ ಕೊಟ್ರಿ ಅಂತ ಇಟ್ಕೊಳ್ರಿ, ನಾ ಸರಿ ಕೆಲಸ ಮಾಡ್ಲಿಲ್ವಾ, ನಿಂಗೆ ಹೆಂಗ್ ಗೊತ್ತು, ಇದು ಹೇಳಿದ್ರಿ ಅಂತ ಇಟ್ಕೊಳ್ರಿ. ಏನಾಯ್ತು ಇವಾಗ? ಒಂದರಲ್ಲಿ ಹೌದಾ ಅಂತ ಹೇಳಿದ್ರಿ, ಮುಗಿದೋಯ್ತು, ಸರಿನಾ? ಇನ್ನು ಯಾವ ಪ್ರತಿಕ್ರಿಯೆನೂ ಕೊಡ್ಲಿಲ್ಲ. ಎರಡನೇದು ಏನ್ ಮಾಡಿದ್ರ, ನಾ ಸರಿಯಾಗಿ ಮಾಡಿಲ್ವಾ, ನಿಂಗೆ ಹೆಂಗ್ ಗೊತ್ತು? ಆ ನಾ ಸರಿಯಾಗಿ ಮಾಡಿಲ್ವಾ ಅಂದಾಗ ನಿನಗೆ ಹೆಂಗ್ ಗೊತ್ತು ಅಂತಂದಾಗ ನಾವು ಅದಕ್ಕೆ ಭಾವನೆಗಳನ್ನ ಸೇರಿಸಿರ್ತೀವಿ. ಹೊಸ ಸಂಸ್ಕಾರ ಹುಟ್ಕೊಳ್ತು. ಸರಿನಾ? ಹೌದು ಅಂತ ಹ್ಯಾಂಡಲ್ ಮಾಡೋದು ಹೆಂಗಿದೆ, ಎರಡನೇ ರೀತಿ ಹ್ಯಾಂಡಲ್ ಮಾಡೋದು ಹೆಂಗಿದೆ, ಯಾವ್ದು ಬೆಟರ್ ಅಂತ ಅನ್ಸುತ್ತೆ? ಎರಡರಲ್ಲಿ ವಾತಾವರಣನ ಯಾವ್ದು ತಿಳಿಯಾಗಿಡುತ್ತೆ ಅಂತ ಅನ್ಸುತ್ತೆ? ಹೌದಾ ಅಂತ ಹೇಳಿ ಸುಮ್ಮನಾದ್ರೆ ವಾತಾವರಣ ತಿಳಿಯಾಗಿರುತ್ತೆ, ನೀವು ಯಾವ ಸಂಸ್ಕಾರನೂ ಮಾಡ್ಕೊಳ್ಳಲ್ಲ. ಅದು ಸರಿ ಇರ್ಬೋದು, ತಪ್ಪಿರ್ಬೋದು, ನೀವು ತಪ್ಪೇ ಮಾಡಿರ್ಬೋದು. ಹೌದಾ ಅಂತ ಹೇಳಿದಾಗ ಒಪ್ಕೊಂಡಂಗೂ ಆಯ್ತು, ಹೌದಾ ಅಂತ ಹೇಳಿದಾಗ ತಪ್ಪಿದ್ರೆ ತಿದ್ಕೊಳ್ತೀನಿ ಅಂತ ಹೇಳಿದಂಗೂ ಆಯ್ತು. ಕರೆಕ್ಟಾ? ಇದನ್ನ ಮಾಡೋ ಬದಲಿಗೆ ನಾವೇನ್ ಮಾಡ್ತೀವಿ, ಇವತ್ತು ರಾತ್ರಿನೇ ನಿಮಗೆ ಟೀ ಕಾಫಿ ಸರಿ ಮಾಡ್ಕೊಳ್ಳಿಲ್ಲ ಅಂತೆಲ್ಲ ನೋಡಿ ಏನ್ ಮಾಡ್ತೀರಾ, ಕಾಫಿಗೆ ಒಂಚೂರು ಸಕ್ಕರೆ ಜಾಸ್ತಿ ಆಯ್ತು ಅಂತ ಇಟ್ಕೊಳ್ರಿ, ಊಟಕ್ಕೆ ಒಂಚೂರು ಉಪ್ಪು ಖಾರ ಜಾಸ್ತಿ ಆಯ್ತು ಅಂತ ಇಟ್ಕೊಳ್ರಿ, ಅಥವಾ ಕಡಿಮೆ ಆಯ್ತು ಅಂತ ಇಟ್ಕೊಳ್ರಿ, ಏನ್ ಮಾಡ್ತೀರಾ? ಸಿಂಪಲ್ ಆಗಿ ನೇರವಾಗಿ ಏನ್ ಹೇಳ್ತೀವಿ ಅಂದ್ರೆ, ನಿನಗೆ ಕಾಫಿನೇ ಮಾಡಕ್ ಬರಲ್ಲ ಅಂತ ಶುರು ಮಾಡ್ಕೊಳ್ತೀವಿ. ಅದ್ರ ಬದಲಿಗೆ ಇವತ್ತು ಸ್ವಲ್ಪ ಕಾಫಿಗೆ ಸಕ್ಕರೆ ಜಾಸ್ತಿ ಆಗಿತ್ತೇನೋ ಅಂತ ಹೇಳಿದ್ರೆ ನೀವು ಅದ್ರಲ್ಲಿ ಯಾವ ನಿಮ್ಗೆ ಸಂಸ್ಕಾರನೂ ಮಾಡ್ಕೊಳ್ತಾ ಇಲ್ಲ ಅಲ್ವಾ? ನೀವು ಹೇಳ್ಬೇಕಾದ್ರೆ ನೀವು ಹೇಳಿದ್ರಿ, ಆದ್ರೆ ಯಾರ ಮೇಲೂ ದೂಷಣೆ ಮಾಡ್ತಾ ಇಲ್ಲ.
ಕಾಫಿಗೆ ಸ್ವಲ್ಪ ಸಕ್ಕರೆ ಜಾಸ್ತಿ ಆಯ್ತೇನೋ, ನಾಳೆ ಏನು ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರ ಆಗಿರ್ಬೇಕೇನೋ, ಇಷ್ಟು ಹೇಳಿದ್ರೆ ಅವರು ಬೇಜಾರು ಮಾಡ್ಕೊಳಲ್ಲ, ನೀವು ಬೇಜಾರು ಮಾಡ್ಕೊಳಲ್ಲ. ನಿಮ್ಮ ಪಾಯಿಂಟು ನೀವು ಹೇಳಿದ್ರಿ, ಅವ್ರಿಗೂ ಏನ್ ಮುಟ್ಟಿಸ್ಬೇಕು ಮುಟ್ಟಿಸಿದ್ರಿ. ಅದೇ ನೀವು ಹೋಗಿ ನೆಕ್ಸ್ಟ್ ಪಾಯಿಂಟ್ ಹೇಳ್ತೀರ, ಕಾಫಿಗೆ ಇಷ್ಟೊಂದು ಸಕ್ಕರೆ ಹಾಕಿದ್ರೆ ಬುದ್ಧಿಗಿದ್ದಿ ಇದೆಯಾ ನಿಂಗೆ ಅಂತ ಹೇಳಿದ್ರಿ ಅಂತ ಇಟ್ಕೊಳ್ರಿ. ಏನಾಯ್ತು ಅವಾಗ? ಬ್ರದರ್, ಇದಕ್ಕೆ ಇನ್ನೊಂದು, ಹೇಳಿ. ಈಗ ನಾವು ಪ್ರತಿಕ್ರಿಯಿಸೋದಿಲ್ಲ ಅದಕ್ಕೆ ಅಂತ ಇಟ್ಕೊಳ್ಳಿ. ಏನೋ ಹೇಳಿದಾಗ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡೋದಿಲ್ಲ. ಆದ್ರೆ ಮನಸ್ಸಿನಲ್ಲಿ ನಾವು ಅಂದ್ಕೋತೀವಿ, ಅಯ್ಯೋ ನಾನು ಇದು ಸರಿಯಾಗಿ ಮಾಡಿದ್ನಲ್ಲ, ಯಾಕೆ ಈಗಂದ್ರು ಅಂತ ನಾವು ಮಾಡ್ಕೋತೀವಿ. ಅದು ಸಂಸ್ಕಾರ ಆಗುತ್ತಾ? ಪ್ರತಿಕ್ರಿಯೆ ನೀವು ಹೊರಗಿನ ಸ್ತರದಲ್ಲಾದ್ರೂ ಮಾಡಿ, ಒಳಗಿನ ಸ್ತರದಲ್ಲಾದ್ರೂ ಮಾಡಿ, ಪ್ರತಿಕ್ರಿಯೆ. ಒಳಗಡೆ ಮಾಡ್ಕೊಂಡ್ರೆ ನಮ್ಗೆ ಆಗುತ್ತೆ. ಕರೆಕ್ಟ್. ಅವ್ನಿಗೆ ಬೈಬೇಕು ಅಂತ ಸಿಟ್ಟು ಬಂತು, ಆದ್ರೆ ಬೈಯೋದನ್ನ ಅದುಮ್ಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡ್ವಿ. ಅರ್ಥ ಆಯ್ತಾ? ಇಲ್ಲಿ ಪ್ರತಿಕ್ರಿಯೆ ಅಂತಂದಾಗ ಅದು ಹೊರಗಡೆ ವ್ಯಕ್ತನಾನು ಪಡಿಸ್ಬೋದು, ಬರೀ ಮನಸ್ಸಿನಲ್ಲೇ ನಾವು ಅದನ್ನು ಅದಿಟ್ಬಿಟ್ಕೋಬಹುದು. ಪ್ರತಿಕ್ರಿಯೆ ರಹಿತವಾಗಿರೋದು ಅಂತಂದ್ರೆ ಎರಡೂ ಸ್ತರದಲ್ಲಿ ಇರಬಾರ್ದು. ಪ್ರತಿಕ್ರಿಯೆ ಕೊಡೋದು ಅಂತ ಹೇಳಿ ನಾವು ಅದನ್ನ ನ್ಯೂಟ್ರಲ್ ಆಗಿ ಏನೋ ಹೇಳ್ಬೋದು, ಭಾವನೆಗಳೇ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ, ಯಾರಿಗೂ ಹರ್ಟ್ ಆಗದೆ ಇರುವಂತ ರೀತಿಯಲ್ಲಿ ಹೇಳ್ಬೋದು. ಓ ಹೌದಾ, ಇಷ್ಟು ಹೇಳಿದ್ರೆ ಯಾರಿಗೆ ಹರ್ಟ್ ಆಗುತ್ತೆ? ಅದು ಒಪ್ಕೊಂಡಂಗೂ ಇಲ್ಲ, ಒಪ್ಕೊಳ್ಳೋದೇನಗೂ ಇಲ್ಲ, ಓಕೆ ಅಲ್ವಾ? ಎಷ್ಟೋ ಜನ ಇರ್ತಾರೆ ಈ ರೀತಿ ಮೆತ್ತಗೆ ಸಾಫ್ಟ್ ಆಗಿ ಮಾತಾಡ್ಕೊಂಡು ಯಾರ ಜೊತೆನೂ ಜಗಳ ಆಡಲ್ಲ. ಅವರೆಲ್ಲ ಜಗಳ ಆಡದೇ ಇರ್ತಕ್ಕಂಥ ರೀತಿಯಲ್ಲಿ ಇದ್ದಾಗ ಜಾಸ್ತಿ ಸಂಸ್ಕಾರಗಳು ಮಾಡಲ್ಲ. ಬಟ್ ಇದು ಜ್ಞಾಪಕ ಇಟ್ಕೊಳ್ರಿ, ಜಗಳ ಆಡಲ್ಲ ಅಂತ ಹೇಳಿ ಹೊರಗಡೆ ಜಗಳ ಆಡ್ತೀರಾ, ಮನಸ್ಸಿನೊಳಗಡೆ ನಾವು ಕೋಪ ಮಾಡ್ಕೊಂಡು ಅದನ್ನು ಅದ್ಬಿಟ್ಕೊಂಡ್ರೆ ಅದು ಸಂಸ್ಕಾರಗಳು ಮಾಡುತ್ತೆ. ಎಲ್ಲೆಲ್ಲಿ ಭಾವನೆಗಳು ವ್ಯಕ್ತ ಆಗುತ್ತೋ ಸುಮ್ಮನೆ ಅತಿರೇಕವಾದಂಥ ಭಾವನೆಗಳು, ಎಲ್ಲೆಲ್ಲಿ ನಿಮಗೆ ಆ ಈಗೋ ಇರುತ್ತಲ್ವಾ, ಎರಡೂ ಕಡೆ ನಿಮಗೆ ಸಂಸ್ಕಾರಗಳು ಫಾರ್ಮ್ ಆಗುತ್ತೆ. ಸರಿನಾ? ಆ ನಾನು ಅನ್ನೋದು ಎಲ್ಲಿ ಬರುತ್ತೆ, ಮತ್ತೆ ಭಾವನಾತ್ಮಕ ಭಾವದ ಉದ್ರೇಕ ಎಲ್ಲಿ ಬರುತ್ತೆ, ಅಲ್ಲೆಲ್ಲ ಕೂಡ ಸಂಸ್ಕಾರಗಳು ಫಾರ್ಮ್ ಆಗುತ್ತೆ. ಸರಿನಾ? ಇದೆರಡನ್ನ ನಾವು ಯಾವಾಗಲೂ ನೆನಪಿನಲ್ಲಿ ಇಟ್ಕೋಬೇಕು. ಧ್ಯಾನ ಸರಿಯಾಗಿ ಮಾಡಿದ್ರೆ ಭಾವದ ಉದ್ರೇಕ ಕಡಿಮೆ ಆಗುತ್ತೆ. ಧ್ಯಾನ ಸರಿಯಾಗಿ ಮಾಡ್ತು ಅಂತಂದ್ರೆ ಆ ನಾನು ಅನ್ನೋ ಭಾವನೆ ಕಡಿಮೆ ಆಗುತ್ತೆ. ಎರಡೂ ಕಾರಣದಿಂದ ಕಾಲಕ್ರಮೇಣ ಸಂಸ್ಕಾರಗಳು ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಸರಿನಾ? ಇದು ಅಭ್ಯಾಸದ ಮುಖಾಂತರ ಬರಬೇಕು. ಅದು ನೋಡ್ಕೋಬೇಕು, ನಾವು ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾ ಇದ್ದೀವಿ, ಪ್ರತಿಕ್ರಿಯೆ ನೀಡುವಂತ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಅಭ್ಯಾಸ ಮಾಡ್ಕೊಳ್ಳೋ ಮುಖಾಂತರ ನೋಡ್ಕೋಬೇಕಾಗುತ್ತೆ. ಸರಿನಾ? ಸರಿ, ಮುಂದುವರಿಯೋಣಾದರೆ ಶುದ್ಧೀಕರಣದ ಪ್ರಕ್ರಿಯೆ. ಇದು ಪ್ರಾಯಶಃ ನಿಮ್ಗೆಲ್ರಿಗೂ ಬಂದಿರುತ್ತೆ ಆಲ್ರೆಡಿ. ಸೊ ಇದನ್ನು ಓದಿ ನಿಲ್ಲಿಸೋಣಂತೆ. ಶುದ್ಧೀಕರಣದ ವಿಧಾನವು ಕೆಲವು ಪ್ರಾಯೋಗಿಕ ಅಂಶಗಳಿಂದ ಕೂಡಿ ಬಂದು ಮಹತ್ವಪೂರ್ಣವಾದ ಉಪಕರಣವೆನಿಸಿದೆ. ಅದು ನಮ್ಮ ವೈಯಕ್ತಿಕ ಮಿತಿಗಳನ್ನು ಮೀರಿ ಹೋಗಲು ನೆರವಾಗುವುದು ಮತ್ತು ಜೀವನದಲ್ಲಿನ ಅಗಾಧವಾದ ಸಂಕೀರ್ಣತೆಗಳನ್ನು ಎಡವಿ ಬೀಳದಂತೆ ತಡೆಯುವುದು. ಬದುಕಿನಲ್ಲಿ ನಾನು ದೊಡ್ಡ ತಪ್ಪುಗಳನ್ನು ಮಾಡದಂತೆ ಶುದ್ಧೀಕರಣವು ನನ್ನನ್ನು ರಕ್ಷಿಸಿದ ಹಲವಾರು ಸಂದರ್ಭಗಳಿವೆ. ಕೇವಲ ಕೆಲವೇ ಕ್ಷಣಗಳ ಶುದ್ಧೀಕರಣವು ವಿವೇಕ ಉದಯಿಸಲು ಮತ್ತು ಸ್ಪಷ್ಟತೆಯಿಂದ ಕೂಡಿರಲು ಅನುವು ಮಾಡಿಕೊಡುತ್ತದೆ. ಅದು ಅಂಡರ್ಲೈನ್ ಮಾಡಿಕೊಡಿ. ಶುದ್ಧೀಕರಣ ಏನ್ ಮಾಡುತ್ತೆ? ವಿವೇಕವನ್ನು ಉದಯಿಸಲು ಮತ್ತು ಸ್ವಚ್ಛತೆಯಿಂದ ಕೂಡಿರಲು ಅನುವು ಮಾಡಿಕೊಡುತ್ತದೆ. ಹಾರ್ಟ್ಫುಲ್ನೆಸ್ ಅಭ್ಯಾಸಗಳಲ್ಲಿ ಅತಿ ಮಹತ್ವದ್ದೆಂದರೆ ಶುದ್ಧೀಕರಣದ ವಿಧಾನವೆಂದು ನನ್ನ ಅನಿಸಿಕೆ ಎಂದರು ದಾಜು. ಚಾರಿಜಿಯವರು ಅದನ್ನು ಹೇಳ್ತಾ ಇದ್ದರು. ಚಾರಿಜಿಯವರು ಹೇಳುತ್ತಿದ್ದರು, ಶುದ್ಧೀಕರಣವಿಲ್ಲದೆ ಧ್ಯಾನವು ಕೆಸರಿನಲ್ಲಿ ಕೂತು ಹೋಗಿರುವ ಒಂದು ಸುಂದರವಾದ ಕಾರಿನಂತೆ. ಒಂದು ಅತಿಶಯವಾದ ಕಾರು ಒಳ್ಳೆ ರಸ್ತೆ ಇಲ್ಲದಿದ್ದರೆ ನಿಮಗೆ ಉಪಯೋಗವಾಗದು. ಅದರಂತೆ ನೀವು ಎಷ್ಟೇ ಧ್ಯಾನ ಮಾಡಿದರೂ ಶುದ್ಧೀಕರಣವಿಲ್ಲದೆ ನೀವು ಹೆಚ್ಚು ಮುಂದುವರಿಯಲಾರಿರಿ. ಏಕೆಂದರೆ ನೀವು ಸೃಷ್ಟಿಸುವ ಅಂತರ್ಗತ ಒಂದು ಸುಂದರವಾದ ಸ್ಥಿತಿಯು ಹಲವು ಅಶುದ್ಧತೆಗಳ ಪದರಗಳಿಂದ ಮುಚ್ಚಿ ಹೋಗುವುದು. ಶುದ್ಧೀಕರಣ ಇಲ್ಲದಿದ್ದರೆ ನಾವು ಧ್ಯಾನದಲ್ಲಿ ಹೆಚ್ಚು ಮುಂದುವರಿಲಿಕ್ಕೆ ಆಗಲ್ಲ. ಆದಾಗ್ಯೂ ನಾವು ನಮ್ಮನ್ನು ಎಂದೂ ಅಶುದ್ಧರೆಂದು, ಮಲಿನತೆಯಿಂದ ಕೂಡಿದವರೆಂದು ತಿಳಿಯಬಾರದು. ಈ ಶುದ್ಧೀಕರಣದ ವಿಧಾನದಿಂದ ನಾವು ಅಶುದ್ಧರೆಂದು ಎಂದೂ ಯೋಚಿಸದೆ ಪಾವಿತ್ರ್ಯದೆಡೆಗೆ ಚಲಿಸುತ್ತೇವೆ. ನಾವು ಅಶುದ್ಧ ಅಂತ ನಾವೇನು ಯೋಚನೆ ಮಾಡ್ತಾ ಕೂತಿರಲ್ಲ. ಅಶುದ್ಧ ಅಂತ ಯೋಚನೆ ಮಾಡಿದರೇನೆ ನಾವು ಪಾವಿತ್ರ್ಯತೆಡೆಗೆ ಚಲಿಸ್ತೀವಿ. ನಾವು ನಮ್ಮ ಸಂಕೀರ್ಣತೆಯಿಂದ ಕೂಡಿದವರೆಂದು ತಿಳಿಯದೆ ಸರಳತೆಯಡೆಗೆ ಚಲಿಸುತ್ತೇವೆ. ನಮ್ಮ ಸಂಸ್ಕಾರಗಳ ಅಡಿಯಲ್ಲಿ ನಾವು ಸದಾ ಪರಿಶುದ್ಧರು ಮತ್ತು ಸರಳರು.
ಅಶುದ್ಧತೆಯು ಆತ್ಮನನ್ನು ಎಂದಿಗೂ ಸ್ಪರ್ಶಿಸಲಾರದು ಮತ್ತು ಆತ್ಮನನ್ನು ಮರೆಮಾಚುತ್ತದೆ ಮತ್ತು ಆತ್ಮದ ದಿವ್ಯ ತೇಜದ ಕಿರಣಗಳು ನಮ್ಮ ಪ್ರಜ್ಞೆಯಲ್ಲಿ ಬೆಳಗದಂತೆ ಮಾಡುತ್ತದೆ. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ಅಶುದ್ಧತೆ ಏನ್ ಮಾಡುತ್ತೆ? ನಮ್ಮ ಆತ್ಮನನ್ನು ಮರೆಮಾಚುತ್ತದೆ ಮತ್ತು ಆತ್ಮದ ದಿವ್ಯ ತೇಜದ ಕಿರಣಗಳು ನಮ್ಮ ಪ್ರಜ್ಞೆಯನ್ನು ಬೆಳಗದಂತೆ ಅದು ತಡೆಯುತ್ತದೆ. ಅದು ಹಾಗಿರುವಾಗ ನಮ್ಮ ಅರಿವು ಮಸುಕಾಗುತ್ತದೆ, ನಮ್ಮ ಅರಿವಿಗೆ ಮಂಕು ಬಡಿಯುತ್ತದೆ. ನಮ್ಮ ಅಶುದ್ಧತೆಗಳು ಮತ್ತು ಸಂಕೀರ್ಣತೆಗಳು ತೆಗೆದುಹಾಕಬೇಕು ಅಷ್ಟೇ. ಆಗ ನಾವು ಸಹಜ ಪರಿಶುದ್ಧತೆ ಮತ್ತು ಸರಳಗಳಲ್ಲಿ ಪ್ರಕಾಶಿಸಲು ಆರಂಭಿಸುವೆವು. ಹಾಗಾದರೆ ನಾವು ನಿತ್ಯದ ಕ್ರಮವಾಗಿ ಶುದ್ಧೀಕರಣವನ್ನು ಮಾಡುತ್ತಾ ಹೋಗಬೇಕು ಎಂದು ಹೇಳಿದೆ. ಸರಿಯಾಗಿ ಹೇಳಿದಿರಿ ಎಂದರು ದಾಜಿ. ನೀವು ಸ್ನಾನ ಮಾಡುವಂತೆಯೇ ಅದೇ ಭಾವದಿಂದ ಮಾಡಿ. ಒಂದು ಸ್ವಚ್ಛತೆಯ ಪ್ರತೀಕವಾಗಿ ನೀವು ಹಲ್ಲುಜ್ಜುವುದು ಮತ್ತು ಸ್ನಾನ ಮಾಡುವುದು ಹೊರಗಿನ ಸ್ವಚ್ಛತೆಗಾಗಿ, ಶುದ್ಧೀಕರಣವು ಅಂತರಂಗದ ಸ್ವಚ್ಛತೆಗಾಗಿ. ಅದು ನಿಮ್ಮ ಪ್ರಜ್ಞೆಯನ್ನು ಅತ್ಯಂತ ಸ್ಪಷ್ಟವಾಗಿರುವಂತೆ ಮಾಡುವುದು. ನೀವು ಅಶುದ್ಧತೆಗಳು ಎಂದಾಗ ಅದರ ಅರ್ಥ ಸಂಸ್ಕಾರಗಳಲ್ಲವೇ ಎಂದು ಕೇಳಿದರು. ಹೌದು ಎಂದರು ದಾಜಿ. ಆದರೆ ಇವುಗಳೆಲ್ಲ ತತ್ವ ಮತ್ತು ಸಿದ್ಧಾಂತಗಳ ಪರಿಧಿಯಲ್ಲಿ. ನೀವು ನಿಜವಾಗಿ ಶುದ್ಧೀಕರಣವನ್ನು ಮಾಡಿದಾಗ ನಿಮಗೆ ಎಷ್ಟೋ ಹಗುರವಾದಂತೆ ಅನುಭವಿಸುತ್ತದೆ. ನೀವು ಉಲ್ಲಾಸ ಪಡೆಯುವಿರಿ. ಆಗ ಸ್ಪಷ್ಟವಾದ ಅನುಭವ, ಅದು ಸ್ಪಷ್ಟವಾದಂತ ಅನುಭವ. ಶುದ್ಧೀಕರಣ ಮಾಡಿಕೊಂಡ್ರೆ ನಮಗೆ ಸರಳತೆ ಅನುಭವ ಆಗುತ್ತೆ, ಹಗುರತೆ ಅನುಭವ ಆಗುತ್ತೆ, ಉಲ್ಲಾಸದ ಅನುಭವ ಆಗುತ್ತೆ. ಸಂಸ್ಕಾರಗಳ ಸಿದ್ಧಾಂತದ ಬಗ್ಗೆ ನಿಮ್ಮ ನಂಬಿಕೆಯ ಹೊರತಾಗಿಯೂ ಈ ಅನುಭವವು ನಿಮ್ಮನ್ನು ಪ್ರಚೋದಿಸುತ್ತದೆ. ನೀವು ಸಂಸ್ಕಾರ ಇದೆ ಅಂತ ನಾನು ನಂಬಿ, ಇಲ್ಲ ಅಂತ ನಾನು ನಂಬಿ ಶುದ್ಧೀಕರಣ ಮಾಡಿಕೊಂಡ್ರೆ ನಿಮ್ಗೆ ಹಗುರ ಆಗತ್ತೆ ಮತ್ತೆ ಉಲ್ಲಾಸ ಬರುತ್ತೆ. ಈ ಹಗುರತೆ ಅನುಭವದ ಕಾರಣದಿಂದಾಗಿ ಹೆಚ್ಚಿನ ಜನರು ಈ ವಿಧಾನವನ್ನು ಅನುಸರಿಸುತ್ತಿದ್ದಾರೆ. ಅವರು ಒಂದು ವ್ಯತ್ಯಾಸವನ್ನು ಕಾಣುತ್ತಿದ್ದಾರೆ ಮತ್ತು ಅದನ್ನು ಮೆಚ್ಚಿಕೊಳ್ಳುತ್ತಿದ್ದಾರೆ. ಕಾಲಕ್ರಮೇಣ ನಾವು ನಮ್ಮಲ್ಲಿ ಬದಲಾವಣೆಯನ್ನು ಕಾಣಲು ಆರಂಭಿಸುತ್ತೇವೆ. ಹಲವು ಅಭ್ಯಾಸಗಳು ಮತ್ತು ಪ್ರವೃತ್ತಿಗಳು ಬಿದ್ದು ಹೋಗುತ್ತವೆ. ಕೆಲವು ಸಲ ಅವುಗಳು ಹೋಗಿರುವುದನ್ನು ನೀವು ಗಮನಿಸಿರುವುದೂ ಇಲ್ಲ. ಆಗ ಯಾರೋ ಹೇಳುತ್ತಾರೆ, ಏನಾಯಿತು ನಿನಗೆ? ನೀನು ಸದಾ ಕೋಪದಿಂದ ಇರುತ್ತಿದ್ದಿ, ಹೌದೇನು? ನೀವು ಕೇಳುತ್ತೀರಿ. ನಿಮಗೆ ಅದರ ನೆನಪೂ ಇರುವುದಿಲ್ಲ. ಅಷ್ಟರ ಮಟ್ಟಿಗೆ ಶುದ್ಧೀಕರಣ ಆಗೋಗಿರುತ್ತೆ. ಸಾಧಾರಣವಾಗಿ ನಾವು ಸಂಜೆಯಲ್ಲಿ 15ರಿಂದ 30 ನಿಮಿಷಗಳ ಕಾಲ ಶುದ್ಧೀಕರಣವನ್ನು ಮಾಡುತ್ತೇವೆ. ಆದರೆ ಕೆಲವು ಸಂದರ್ಭಗಳಿರುತ್ತವೆ ಆಗ ನಾವು ದಿನದ ಕೊನೆಯವರೆಗೂ ಕಾಯಬೇಕಾಗಿಲ್ಲ. ಬಹುಶಃ ನೀವು ಯಾವುದೋ ಒಂದು ವಾಗ್ವಾದದಲ್ಲಿ ಸಿಲುಕಿದ್ದೀರಿ ಮತ್ತು ಯಾವುದನ್ನೋ ಕಂಡು ವಿಚಲಿತರಾಗಿದ್ದೀರಿ. ಈ ಸಂದರ್ಭದಲ್ಲಿ ಕೂಡಲೇ ಕುಳಿತು ಶುದ್ಧೀಕರಣಗಳನ್ನು ಮಾಡಿಕೊಳ್ಳಿರಿ. ಅದು ಕೇವಲ 2-3 ನಿಮಿಷಗಳಾದರೂ ಸರಿ. ನೋಡಿ, ನೀವು ಮಧ್ಯಾಹ್ನದ ಭೋಜನದ ವೇಳೆ ನಿಮ್ಮ ಅಂಗಿಯ ಮೇಲೆ ಸಾಂಬಾರಿನ ಕಲೆ ಬಿದ್ದರೆ ಅದನ್ನು ತೊಳೆಯಲು ಅಥವಾ ಅಂಗಿಯನ್ನು ಬದಲಾಯಿಸಲು ನೀವು ಸಂಜೆಯವರೆಗೂ ಕಾಯುವಿರಾ? ನೀವು ಕಾಯುವುದಿಲ್ಲ. ಇದು ಅದೇ ರೀತಿ. ಪ್ರಜ್ಞಾಪೂರ್ವಕವಾಗಿ ಆ ಕಲೆಯನ್ನು ಇಡೀ ದಿನ ನಿಮ್ಮೊಂದಿಗೆ ಒಯ್ಯಬೇಡಿ. ಅನಗತ್ಯವಾಗಿ ಆ ಹೊರೆಯನ್ನು ನಿಮ್ಮೊಂದಿಗೆ ಒಯ್ಯಬೇಡಿ. ಕೂಡಲೇ ಅದರ ಬಗ್ಗೆ ಕಾಳಜಿ ವಹಿಸಿರಿ. ಯಾವುದೋ ಅತಿರೇಕವು ಸಂಭವಿಸಿ ನಿಮ್ಮ ಮನಸ್ಸಿಗೆ ಭಾರಿ ಮುಜುಗರವಾಗಿದ್ದಲ್ಲಿ ಉಪೋದ್ಘಾತೀಯ ಪ್ರಶಿಕ್ಷಕರನ್ನು ಸಂಪರ್ಕಿಸಿ ಒಂದು ಬೈಠಕನ್ನು ನೀಡುವಂತೆ ಕೇಳಿ ಅವರು ಯೋಗಿಕ ಪ್ರವಣತೆಯ ನೆರವಿನೊಂದಿಗೆ ನಿಮ್ಮೊಡನೆ ಧ್ಯಾನಿಸುವರು. ನೀವು ಪ್ರಶಿಕ್ಷಕರೊಂದಿಗೆ ಬೈಠಕ್ ತೆಗೆದುಕೊಂಡಾಗ ನಾವು ಧ್ಯಾನ ಮಾಡುತ್ತಿರುವಂತೆ ಅವರು ನಮ್ಮ ಮೇಲೆ ಶುದ್ಧೀಕರಣವನ್ನು ಕೈಗೊಳ್ಳುವರು. ಈ ಪ್ರಶಿಕ್ಷಕರಿಂದ ಪಡೆದುಕೊಳ್ಳುವ ಶುದ್ಧೀಕರಣವು ನಾವು ದಿನಂಪ್ರತಿ ವೈಯಕ್ತಿಕವಾಗಿ ಮಾಡುವ ಶುದ್ಧೀಕರಣಕ್ಕಿಂತಲೂ ಅತ್ಯಂತ ಆಳವಾಗಿರುತ್ತದೆ. ಇದು ಆನ್ಲೈನ್ ಮಾಡ್ಕೊಳ್ರಿ. ಅದಕ್ಕೆ ಬೈಠಕ್ ತಗೋಬೇಕು. ನಾವು ಎಷ್ಟೇ ಶುದ್ಧೀಕರಣ ನಾವು ಮಾಡಿಕೊಂಡು ಕೂಡ ಬೈಠಕ್ ತಗೋಬೇಕು. ನಾವು ಬೈಠಕ್ ತೆಗೆದುಕೊಳ್ಳುವಾಗ ಕೇವಲ ಧ್ಯಾನ ಮಾಡುತ್ತೇವೆ ಮತ್ತು ಪ್ರಶಿಕ್ಷಕರು ತಮ್ಮ ಕೆಲಸವನ್ನು ಮಾಡಲು ಅನುವು ಮಾಡಿಕೊಡುತ್ತೇವೆ. ಸೊ ನಮ್ಮ ಕೆಲಸ ಧ್ಯಾನ ಮಾಡೋದು, ಪ್ರಶಿಕ್ಷಕರ ಕೆಲಸ ಅವ್ರ ಕೆಲಸ ಮಾಡೋದು. ನಾವು ಈ ಸಮಯದಲ್ಲಿ ಶುದ್ಧೀಕರಣದ ವಿಧಾನವನ್ನು ಅನುಸರಿಸುವುದಿಲ್ಲ, ಏಕೆಂದರೆ ಪ್ರಶಿಕ್ಷಕರು ಅದನ್ನು ಈಗಾಗಲೇ ನಮ್ಮ ಪರವಾಗಿ ಮಾಡುತ್ತಿರುತ್ತಾರೆ. ಆದರೆ ನಾವು ನಮ್ಮ ನಿತ್ಯದ ಶುದ್ಧೀಕರಣವನ್ನು ಕೈಗೊಂಡಾಗ ನಾವು ಧ್ಯಾನ ಮಾಡುವುದಿಲ್ಲ, ನಾವು ಪದ್ಧತಿಯ ಪ್ರಕಾರ ಶುದ್ಧೀಕರಣವನ್ನು ಮಾಡುತ್ತೇವೆ. ತುಂಬಾ ಜನ ಮಾಡ್ತಾರೆ ಇದು ತಪ್ಪನ್ನು. ಶುದ್ಧೀಕರಣಕ್ಕೆ ಅಂತ ಕೂತ್ಕೊಳ್ತಾರೆ, ಗೊತ್ತಿಲ್ದಂಗೆನೆ ಧ್ಯಾನದಲ್ಲಿ ಮುಳುಗೋಗ್ತಾರೆ. ಇದು ತುಂಬಾ ಜನ ತಪ್ಪು ಮಾಡ್ತಾರೆ. ಶುದ್ಧೀಕರಣಕ್ಕೆ ಅಂತ ಕೂತ್ಕೊಳ್ತಾರೆ, ಆದ್ರೆ 5-10 ನಿಮಿಷ ಆಗೋಷ್ಟು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದು ಮಾಡಬಾರ್ದು. ನಾವು ಶುದ್ಧೀಕರಣವನ್ನು ಮಾಡುತ್ತಿದ್ದೇವೆ, ಧ್ಯಾನವನ್ನು ಮಾಡುತ್ತಿಲ್ಲ ಎಂದು ಖಚಿತವಾಗಿ ತಿಳಿಯುವುದು ಹೇಗೆ? ಧ್ಯಾನದಲ್ಲಿ ನೀವು ಕೇವಲ ವಿಶ್ರಮಿಸುವಿರಿ ಮತ್ತು ಹೆಚ್ಚಿನ ಆಳಕ್ಕೆ ಇಳಿಯುತ್ತೀರಿ, ದಾಜಿ ಹೇಳಿದರು. ಆದರೆ ಶುದ್ಧೀಕರಣವು ಒಂದು ಕ್ರಿಯಾತ್ಮಕವಾದ ವಿಧಾನ. ಶುದ್ಧೀಕರಣದಲ್ಲಿ ನಾವು ಇಚ್ಛಾಶಕ್ತಿಯನ್ನು ಬಳಸಿ ಎಲ್ಲವನ್ನು ಹೊರಹಾಕುತ್ತೇವೆ. ಹಾಗಾಗಿ ಶುದ್ಧೀಕರಣಕ್ಕೆ ಕುಳಿದಾಗ ಎಚ್ಚರದಿಂದ ಇರಬೇಕು. ಆದರೆ ಇದು ಕೇಳ್ತಾರೆ, ಧ್ಯಾನಕ್ಕೂ ಶುದ್ಧೀಕರಣಕ್ಕೂ ಇರತಕ್ಕಂಥ ವ್ಯತ್ಯಾಸ. ಧ್ಯಾನ ಇಸ್ ಪ್ಯಾಸಿವ್, ಅದರಲ್ಲಿ
ವಿಶ್ರಮಿಸ್ತಾ ಇರ್ತೀರಾ. ಆದ್ರೆ ಶುದ್ಧೀಕರಣ ಕ್ರಿಯಾತ್ಮಕವಾದಂತ ಕೆಲಸ ಮಾಡ್ತೀರ, ಆಕ್ಟಿವ್ ಆಗಿರ್ತೀರ. ಧ್ಯಾನದಲ್ಲಿ ಇಚ್ಛಾಶಕ್ತಿ ಉಪಯೋಗಿಸಲ್ಲ, ಆರಾಮಾಗಿ ಕೂತ್ಕೊಳ್ತೀರ ಅಷ್ಟೇ. ಧ್ಯಾನ ಮಾಡ್ತೀನಿ ಅಂತ ಅನ್ಕೊಂಡು ಕೂತ್ಕೊಳ್ತೀರ. ಆದ್ರೆ ಶುದ್ಧೀಕರಣದಲ್ಲಿ ಇಚ್ಛಾಶಕ್ತಿ ಉಪಯೋಗಿಸ್ತೀರ. ಧ್ಯಾನದಲ್ಲಿ ನೀವು ಕಲ್ಪನಾ ಶಕ್ತಿ ಉಪಯೋಗಿಸಲ್ಲ, ಸುಮ್ಮನೆ ಹೇಳ್ತೀರ. ಇದರಲ್ಲಿ ಶುದ್ಧೀಕರಣದಲ್ಲಿ ನಿಮ್ಮ ಕಲ್ಪನಾ ಶಕ್ತಿಯನ್ನು ಉಪಯೋಗಿಸ್ಕೊಳ್ತೀರ. ಸರಿನಾ? ಧ್ಯಾನದಲ್ಲಿ ನೀವು ದೈವಿ ಧಾರಣೆ ಬರ್ತಾ ಇದೆ ಅಂತ ಅನ್ಕೊಳ್ಳಲ್ಲ. ಶುದ್ಧೀಕರಣದಲ್ಲಿ ತಕ್ಕ ಮಟ್ಟಿಗೆ ಶುದ್ಧೀಕರಣ ಆದ್ಮೇಲೆ ದೈವಿ ಧಾರೆಗಳು ಮುಂದಿನಿಂದ ಬಂದು ನಮ್ಮ ಹೃದಯವನ್ನು ಹೋಗ್ತಾ ಇದೆ ಅಂತ ಅನ್ಕೊಳ್ತೀವಿ. ಸೊ ಇವೆಲ್ಲ ವ್ಯತ್ಯಾಸಗಳು ಉಂಟು. ಧ್ಯಾನದಲ್ಲಿ ನಮ್ಮ ಮನಸ್ಸಿನ ಗಮನನ ಹೃದಯದ ಮೇಲೆ ತರ್ತೀವಿ, ಶುದ್ಧೀಕರಣದಲ್ಲಿ ನಮ್ಮ ಮನಸ್ಸಿನ ಗಮನನ ಬೆನ್ನು ಹುರಿ ಮೇಲೆ ತರ್ತೀವಿ. ನೋಡಿ, 5 ವ್ಯತ್ಯಾಸ ಆಯ್ತು. ಇದೆರಡು ನಿಮ್ಗೆಲ್ಲ ಕೂಡ ಕೇಳ್ತಾರೆ. ಧ್ಯಾನಕ್ಕೂ ಶುದ್ಧೀಕರಣಕ್ಕೂ ಇರತಕ್ಕಂಥ ವ್ಯತ್ಯಾಸಗಳನ್ನು ಬರೆಯಿರಿ. ಆದರೆ ಅತಿ ಉತ್ತಮವಾದುದೆಂದರೆ ಮೊದಲನೇದಿಂದ ಸಂಸ್ಕಾರಗಳನ್ನು ಸೃಷ್ಟಿಸದೇ ಇರುವುದು ಎಂದು ದಾಜಿನಕ್ಕೂ ಹೇಳಿದರು. ಕೆಲವು ಸಂದರ್ಭಗಳು ಸಂಸ್ಕಾರಗಳನ್ನು ಖಂಡಿತವಾಗಿ ಸೃಷ್ಟಿಸುವವು. ಉದಾಹರಣೆಗೆ, ಒಂದು ವಾದ ಪ್ರಾರಂಭವಾಗುವ ಮುನ್ನ ಏನಾಗುವುದೆಂದು ನಿಮಗೆ ತಿಳಿದಿರುತ್ತದೆ. ಇನ್ನೊಬ್ಬ ವ್ಯಕ್ತಿ ಹೇಳುವುದನ್ನು ನೀವು ಇಷ್ಟಪಡಲಾರಿರಿ ಎಂದು ನಿಮಗೆ ತಿಳಿದಿರುತ್ತದೆ. ಆಗಲೇ ನೀವು ಜಾಗೃತರಾಗಬೇಕು. ಕಷ್ಟಕರವಾದ ಸಂಭಾಷಣೆ ಮಾಡುವ ಮುನ್ನ ಮತ್ತೊಬ್ಬ ವ್ಯಕ್ತಿಯ ಬಗ್ಗೆ ತಿಳುವಳಿಕೆ ಮತ್ತು ಸಹಾನುಭೂತಿಯನ್ನು ಬೆಳೆಸಿಕೊಳ್ಳಿ. ಆದರೆ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ನೀವು ಹೇಗೆ ಪ್ರತಿಕ್ರಿಯಿಸುವರೆಂದು ನಿಮಗೆ ತಿಳಿದಿರುವುದರಿಂದ ಆ ಸಮಯದಲ್ಲಿ ನಿಮ್ಮನ್ನು ನೀವು ನಿಯಂತ್ರಿಸಿಕೊಳ್ಳಬೇಕು. ಸಾಧಾರಣವಾಗಿ ಶುದ್ಧೀಕರಣವು ಸ್ವಭಾವತಃ ಚಿಕಿತ್ಸೆವೆಂದು ನಾವು ತಿಳಿಯುತ್ತೇವೆ. ಅದನ್ನು ನಾವು ಉಪಯೋಗಿಸಿ ನಿಮ್ಮನ್ನು ಶುದ್ಧಗೊಳಿಸಿಕೊಂಡು ನಿಮ್ಮ ಅಂತರಂಗದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವಿರಿ. ಆದರೆ ಶುದ್ಧೀಕರಣವು ನಿರೋಧಕವಾಗಿಯೂ ಕೆಲಸ ಮಾಡುತ್ತದೆ. ಒಂದು ಸಲ 80ರ ದಶಕದಲ್ಲಿ ನಾನು ನ್ಯೂಯಾರ್ಕ್ ನಗರದಲ್ಲಿ ನನ್ನ ಮೊದಲನೆಯ ಫಾರ್ಮಸಿಯಲ್ಲಿ ಕೆಲಸ ಮಾಡುತ್ತಿದ್ದೆ. ಆಗ ನಮ್ಮ ಜೊತೆ ಹೊಸದಾಗಿ ಮದುವೆಯಾಗಿದ್ದ ಒಬ್ಬ ಸಹಾಯಕನು ಕೆಲಸ ಮಾಡುತ್ತಿದ್ದ. ಆತ ಆಗ ತಾನೇ ಧ್ಯಾನ ಮಾಡಲು ಪ್ರಾರಂಭಿಸಿದ್ದು ಹೌದು. ಆತನ ಕರ್ತವ್ಯಗಳಲ್ಲಿ ಒಂದೆಂದರೆ ಔಷಧಿಗಳನ್ನು ನರ್ಸಿಂಗ್ ಹೋಮ್ ಮತ್ತು ಆಸ್ಪತ್ರೆಗಳಿಗೆ ತಲುಪಿಸುವುದಿತ್ತು. ಅಲ್ಲಿ ಆತ ದಾದಿಯವರನ್ನು ಭೇಟಿ ಮಾಡಿ ನಂತರ ದಾದಿಯರು ರೋಗಿಗಳಿಗೆ ಔಷಧಿಯನ್ನು ವಿತರಿಸುತ್ತಿತ್ತು. ಒಂದು ದಿನ ಆತ ಮುಖವನ್ನು ಕೆಂಪು ಮಾಡಿಕೊಂಡು ಬಂದ. ಕಮಲೇಶ್, ನಾನು ಒಂದು ದೊಡ್ಡ ತೊಂದರೆಯಲ್ಲಿ ಸಿಲುಕಿದ್ದೇನೆ ಎಂದ. ಏನಾಯ್ತು ಎಂದು ಕೇಳಿದೆ. ಈ ದಾದಿ ನನ್ನ ಹಿಂದೆ ಬಿದ್ದಿದ್ದಾಳೆ. ಆಕೆ ನೋಡಲು ತುಂಬಾ ಸುಂದರವಾಗಿಯೂ ಇದ್ದಾಳೆ. ನನ್ನ ಹೃದಯ ಬಡಿದುಕೊಳ್ಳುತ್ತಿದೆ. ಆದರೆ ನಾನು ವಿವಾಹಿತ. ನಾನು ಅದರ ಬಗ್ಗೆ ಯೋಚನೆಯೂ ಮಾಡಬಾರದು. ಆದರೆ ನಾನು ಅವಳನ್ನು ಭೇಟಿಯಾಗ ಬಯಸುತ್ತೇನೆ. ಆಕೆ ಅವಳ ಅಪಾರ್ಟ್ಮೆಂಟ್ ಬೀಗದ ಕೈಯನ್ನು ಕೂಡ ನನಗೆ ಕೊಟ್ಟಿದ್ದಾಳೆ. ನಾನು ಈ ರಾತ್ರಿ ಆಕೆಯನ್ನು ಭೇಟಿಯಾಗಬೇಕು. ಕ್ಷಮಿಸು, ನಾನು ನಿನಗೆ ಯಾವ ಸಹಾಯವನ್ನು ಮಾಡಲಾರೆ ಎಂದು ನಾನು ಹೇಳಿದೆ. ನೋಡಿ, ಆಗ ಅನೇಕ ಸಂಗತಿಗಳು ನಡೆಯುತ್ತಿದ್ದವು. ಆದರೆ ನನಗೆ ಒಂದು ವಿಚಾರ ಹೊಳೆಯಿತು. ಚಾರೀಜ್ ಅವರಿಗೆ ಒಂದು ಪತ್ರವನ್ನು ಬರೆಯೋಣ, ಆತ ಹೇಳಿದ. ನಾನು ಪತ್ರ ಬರೆದು ಅದಕ್ಕೆ ಉತ್ತರ ಬರುವಷ್ಟರಲ್ಲಿ ತುಂಬಾ ವಿಳಂಬವಾಗುವುದು. ಆಕೆ ಇಂದು ರಾತ್ರಿ ನಿನ್ನನ್ನು ನಿರೀಕ್ಷಿಸುತ್ತಿದ್ದಾಳೆ. ಅಂದಿನ ದಿನಗಳಲ್ಲಿ ಫ್ಯಾಕ್ಸ್ ಮೆಷಿನ್ ಹೊಸದಾಗಿ ಉಪಯೋಗದಲ್ಲಿತ್ತು. ಆದ್ದರಿಂದ ನಾನು ಆತನಿಗೆ ಹೇಳಿದೆ, ಸರಿ, ನೀನು ಪತ್ರವನ್ನು ಬರೆ, ನಾನು ಅದನ್ನು ಅವರಿಗೆ ಫ್ಯಾಕ್ಸ್ ಮಾಡೋಣ. ಆಗ ನ್ಯೂಯಾರ್ಕ್ನಲ್ಲಿ ಹಗಲು ವೇಳೆಯಾಗಿತ್ತು ಮತ್ತು ಈ ಸಮಯದಲ್ಲಿ ಚಾರ್ಜಿ ಅವರು ಭಾರತದಲ್ಲಿದ್ದರು. ಆಗ ಮಧ್ಯರಾತ್ರಿ. ಆದರೆ ಅವರು ಫ್ಯಾಕ್ಸ್ ಮೆಷಿನ್ ಅನ್ನು ತಮ್ಮ ಹಾಸಿಗೆಯ ಮಗ್ಗುಲಲ್ಲಿ ಇಟ್ಟುಕೊಳ್ಳುತ್ತಿದ್ದರು. ಹಾಗಾಗಿ ಈ ಸಹಾಯಕ ಒಂದು ಪತ್ರವನ್ನು ಬರೆದು, ದಯವಿಟ್ಟು ನನಗೆ ಸಹಾಯ ಮಾಡಿ, ನನಗೆ ಇದನ್ನು ವಿರೋಧಿಸಲಾಗುತ್ತಿಲ್ಲ. ಕೂಡಲೇ ಪತ್ರ ಬಂದಿತ್ತು. 5 ನಿಮಿಷಗಳ ಕಾಲ ಶುದ್ಧೀಕರಣವನ್ನು ಮಾಡು ಮತ್ತು ನಿನ್ನ ಹೃದಯವನ್ನು ಕೇಳು. ಹಾಗಾಗಿ ನಾನು ಹೇಳಿದೆ, ಕಚೇರಿಗೆ ಹೋಗು, ಅಲ್ಲಿ ಶುದ್ಧೀಕರಣ ಮಾಡು. ಆತ ಹೋದ ಮತ್ತು ಶುದ್ಧೀಕರಣವನ್ನು ಮುಗಿಸಿ ಬಂದು ಹೇಳಿದ, ಕಮಲೇಶ್, ನಾನು ಈ ಪತ್ರವನ್ನು ಬರೆಯಬಾರದಿತ್ತು. ಏಕೆ ಬರೆಯಬಾರದಿತ್ತು ಎಂದು ನಾನು ಉತ್ತರವನ್ನು ಕೇಳಿದೆ. ಆತ ಹೇಳಿದ, ಈಗ ಆ ಆಸೆ ಹೊರಟು ಹೋಗಿದೆ ಮತ್ತು ನನಗೆ ಈ ಅವಕಾಶ ತಪ್ಪಿ ಹೋಯಿತು. ಆಯ್ತಾ? ನೋಡಿ, ನಾವು ಶುದ್ಧಗೊಳಿಸಿಕೊಂಡಾಗ ಆಸೆಗಳು ದುರ್ಬಲವಾಗುತ್ತದೆ ಮತ್ತು ಸ್ಪಷ್ಟತೆ ಮೂಡುತ್ತದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಡ್ರಿ. ನಾವು ಶುದ್ಧೀಕರಣ ಮಾಡಿಕೊಂಡಾಗ ಆಸೆಗಳು ದುರ್ಬಲ ಆಗುತ್ತೆ ಮತ್ತು ಸ್ಪಷ್ಟೀಕರಣ ಆಗುತ್ತದೆ. ಆತ ಆ ಯುವತಿಯನ್ನು ಭೇಟಿಯಾಗದಿದ್ದರೆ ಆತ ಬಲವಾದ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳುವ ಸಾಧ್ಯತೆ ಇರುತ್ತಿತ್ತು ಮತ್ತು ಅದು ಅಪರಾಧಿ ಭಾವದಲ್ಲಿ ಕೊನೆಗೊಳ್ಳುತ್ತಿತ್ತು. ಹಾಗಾಗಿ ಶುದ್ಧೀಕರಣವು ತಡೆಯಾಗಲು ಸಹಾಯಕವಾಯಿತು. ಈಗ ನಿಮಗೆ ಕೆಲಸದಲ್ಲಿ ತುಂಬಾ ಒತ್ತಡವಿದ್ದ ದಿನವಿತ್ತು ಎಂದು ಭಾವಿಸೋಣ. ನೀವು ಮನೆಗೆ ಬರುವ ಹೊತ್ತಿಗೆ ನೀವು ಪ್ರತಿಕ್ರಿಯಿಸುವ ಸ್ಥಿತಿಯಲ್ಲಿ ಈಗಾಗಲೇ ಇದ್ದೀರಿ. ನಿಮ್ಮ ಪತ್ನಿಯು ಬಹುಶಃ ಒತ್ತಡದ ದಿನವಿದ್ದಿರಬೇಕು. ಹಾಗಾಗಿ ಆಕೆಯೂ ಅದೇ ಸ್ಥಿತಿಯಲ್ಲಿದ್ದಾಳೆ. ನೀವು ಪರಸ್ಪರ ಮಾತನಾಡಲು ಆರಂಭಿಸಿದಾಗ ಏನಾಗುವುದೆಂದು ನಿಮ್ಮ ಭಾವನೆ?
ಗುಂಡಿನ ಸುರಿಮಳೆ. ಇಬ್ರು ಜಗಳ ಆಡ್ಲಿಕ್ಕೆ ಶುರು ಮಾಡ್ತೀರಾ. ಯಾಕೆಂದ್ರೆ ಇಬ್ರು ಒತ್ತಡದಲ್ಲಿ ಇದ್ದೀರಾ, ಇಬ್ಬರೂ ಕೂಡ ಪ್ರತಿಕ್ರಿಯೆ ಮಾಡ್ತಕ್ಕಂಥ ಸ್ಥಿತಿನಲ್ಲಿ ಇದ್ದೀರಾ. ಹಾಗಾಗಿ ಉತ್ತಮವಾದದ್ದೆಂದರೆ ಮೊಟ್ಟ ಮೊದಲನೇದಾಗಿ ನೀವು ಶುದ್ಧರಾಗಿ ಈ ಹೊರೆಯನ್ನು ತೆಗೆದು ಹಾಕಬೇಕು. ನೀವು ಮನೆಯನ್ನು ತಲುಪಿದ ಕೂಡಲೇ ಆ ಕೆಲಸವನ್ನು ಮಾಡಿ ಮತ್ತು ನಿಮ್ಮ ನಡುವಿನ ಮಾತುಕತೆಗಳು ಶಾಂತವಾಗಿರುತ್ತದೆ ಮತ್ತು ಪ್ರೇಮದಿಂದ ಕೂಡಿರುತ್ತದೆ. ನಿಮಗೆ ಮಕ್ಕಳ ಆಟಿಕೆಗಳ ಬಗ್ಗೆ ತಿಳಿದಿದೆ. ಬುಗುರಿ ಬುಗುರಿ ತನ್ನ ಅಕ್ಷದ ಮೇಲೆ ತಿರುಗುತ್ತಿರುವಾಗ ಅದನ್ನು ಬೀಳಿಸುವುದು ಸುಲಭವಲ್ಲ. ಅದು ತನ್ನ ಸಮತೋಲನವನ್ನು ಕಳೆದುಕೊಂಡಾಗ ಮಾತ್ರ, ತನ್ನ ಅಕ್ಷದ ಮೇಲೆ ನಿಲ್ಲದೆ ಅಲಗಾಡುತ್ತಿರುವಾಗ ಮಾತ್ರ ನೀವು ಅದನ್ನು ಬೀಳಿಸಲು ಸಾಧ್ಯ. ಅನೇಕ ಸಲ ನಾವು ಸಂಜೆ ವೇಳೆಗೆ ಹಿಂದಿರುಗಿ ಬಂದಾಗ ನಾವು ಇದೇ ಸ್ಥಿತಿಯಲ್ಲಿ ಇರುತ್ತೇವೆ. ನಾವು ಅಕ್ಷದ ಮೇಲೆ ಅಲಗಾಡುತ್ತಿರುತ್ತಂತೆ. ಹಾಗಾಗಿ ನಾವು ಪ್ರತಿಕ್ರಿಯಿಸುವ ಮುನ್ನವೇ ಶುದ್ಧೀಕರಣವನ್ನು ಮಾಡಿ ಸಮತೋಲನವನ್ನು ಸಾಧಿಸುತ್ತೇವೆ. ಇಲ್ಲದಿದ್ದರೆ ವ್ಯಾಯಾಮ ಶಾಲೆಯಲ್ಲಿ ಬೆವೆತು ನೇರವಾಗಿ ಮನೆಗೆ ಹಿಂದಿರುಗಿ ನಿಮ್ಮ ಪ್ರೀತಿ ಪಾತ್ರಗಳನ್ನು ತಬ್ಬಿಕೊಂಡಂತಾಗುವುದು. ಅವರು ನಿಮ್ಮನ್ನು ಎಷ್ಟು ಪ್ರೀತಿಸಿದರೂ ನೀವು ಮೊದಲು ಸ್ನಾನ ಮಾಡುವುದನ್ನು ಅವರು ಇಷ್ಟಪಡುತ್ತಾರೆ. ನೀವು ಶುದ್ಧೀಕರಣವನ್ನು ಮಾಡಿದ ನಂತರ ನೀವು ಇತರರೊಡನೆ ಸಂಭಾಷಿಸಲು ಯೋಗ್ಯರಾಗುತ್ತೀರಿ. ಇದು ನಿಮ್ಮ ಮತ್ತು ಇತರರ ದೃಷ್ಟಿಯಿಂದಲೂ ಕ್ಷೇಮ. ನೋಡಿ, ನಾವು ಇತರರನ್ನು ಕುರಿತು ಜಾಗರೂಕರಾಗಿರಬೇಕು. ನನ್ನ ಕಾರ್ಯಗಳು ಮತ್ತು ಮನೋಭಾವಗಳು ಇತರರಲ್ಲಿ ಸಂಸ್ಕಾರಗಳನ್ನು ಸೃಷ್ಟಿಸಬಾರದು. ನನ್ನ ಕಾರ್ಯಗಳು ಮತ್ತು ಮನೋಭಾವಗಳು ಇತರರಲ್ಲಿ ಸಂಸ್ಕಾರಗಳನ್ನು ಸೃಷ್ಟಿಸಬಾರದು. ವಿಶೇಷವಾಗಿ ಸಂಸ್ಕಾರಗಳನ್ನು ತೆಗೆದುಹಾಕಲು ಅವರಿಗೆ ಯಾವುದೇ ವಿಧಾನವಿಲ್ಲದಿದ್ದರೆ ನಿಜವಾಗಿ ಸಂಸ್ಕಾರಗಳನ್ನು ಸೃಷ್ಟಿಸಬಾರದು. ನಮಗೆ ಸಂಸ್ಕಾರಗಳನ್ನು ತೆಗೆದುಹಾಕುವ ವಿಧಾನ ತಿಳಿದಿದೆ. ನಾವು ಸಂಸ್ಕಾರಗಳನ್ನು ಸೃಷ್ಟಿಸಿಕೊಂಡರೆ ತೆಗೆದುಹಾಕಲು ಸಾಧ್ಯವಿದೆ. ಆದರೆ ಇತರರು ಹಾಗೆ ಅಲ್ಲ. ಅವರು ಒಂದು ಸಂಸ್ಕಾರವನ್ನು ಸೃಷ್ಟಿಸಿದರೆ ಅದನ್ನು ತೆಗೆದುಹಾಕಲು ಅವರಿಗೆ ಸುಲಭವಾದಂಥ ದಾರಿ ಇಲ್ಲ. ಸೊ ನಮ್ಮ ನಡೆ ನುಡಿ ಹೇಗಿರಬೇಕು ಅಂತಂದ್ರೆ, ನಾವು ಬೇರೆಯವರಲ್ಲಿ ಯಾವುದೇ ರೀತಿಯ ಸಂಸ್ಕಾರಗಳನ್ನ ಸೃಷ್ಟಿ ಮಾಡುವಂತ ರೀತಿಯಲ್ಲಿ ನಾವು ನಡೆ ನುಡಿ ಇರಬಾರದು. ನಾವು ಶುದ್ಧೀಕರಣವನ್ನು ಮಾಡಿಕೊಂಡು ಇತರರಿಗೂ ಸಹಾಯ ಮಾಡಬಹುದು. ನಮ್ಮಲ್ಲಿಯ ಹಲವಾರು ಸಂಸ್ಕಾರಗಳು ಸಾಮೂಹಿಕ ಸಂಸ್ಕಾರಗಳಾಗಿವೆ. ಉದಾಹರಣೆಗೆ, ಕುಟುಂಬದ ಸದಸ್ಯರು ಹಲವಾರು ಸಲ ಸಾಮಾನ್ಯವಾದ ಪ್ರವೃತ್ತಿಗಳು ಮತ್ತು ಗುಣಲಕ್ಷಣಗಳನ್ನು ಪ್ರದರ್ಶಿಸುತ್ತಾರೆ. ಇವೆಲ್ಲ ಹಂಚಿಕೊಂಡ ಸಂಸ್ಕಾರಗಳು. ಈಗ ನೀವು ಈ ಒಂದು ನಿರ್ದಿಷ್ಟ ಸಂಸ್ಕಾರವನ್ನು ನಿಮ್ಮಲ್ಲಿ ಶುದ್ಧಗೊಳಿಸಿದಾಗ ಅದನ್ನು ನೀವು ಇತರರಲ್ಲಿ ಕೂಡ ಅದನ್ನು ದುರ್ಬಲಗೊಳಿಸಲು ಸಾಧ್ಯ. ಸಾಮೂಹಿಕ ಸಂಸ್ಕಾರದ ನಿಮ್ಮ ಭಾಗವನ್ನು ಈಗ ನೀವು ತೆಗೆದುಹಾಕುವುದೆಂದರೆ ಪರ್ವತದ ಒಂದು ತಳಪದರದಿಂದ ತೆಗೆದುಹಾಕಿದಂತೆ ಕ್ರಮೇಣ ಇಡೀ ಬೆಟ್ಟವೇ ಬಿರುಕು ಬಿಟ್ಟು ಕುಸಿಯುತ್ತದೆ. ಸೊ ನಮ್ಮ ಸಂಸ್ಕಾರಗಳನ್ನ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಆ ಸಾಮೂಹಿಕ ಸಂಸ್ಕಾರಗಳನ್ನ ಕೂಡ ನಾವು ಅದನ್ನು ದುರ್ಬಲಗೊಳಿಸ್ತೀವಿ, ವೀಕ್ ಮಾಡ್ತೀವಿ. ಕಾಲಕ್ರಮೇಣ ಅವ್ರಿಗೂ ಕೂಡ ಆ ಪ್ರವೃತ್ತಿಗಳೆಲ್ಲ ಹೊಟ್ಟೋಗುತ್ತೆ. ಹಾಗಾದರೆ ನಮ್ಮನ್ನು ನಾವು ಶುದ್ಧಗೊಳಿಸಿದಾಗ ಇತರರನ್ನು ನಾವು ಶುದ್ಧಗೊಳಿಸುತ್ತೇವೆ. ನಾನು ಹೇಳಿದೆ. ಹೌದು ಎಂದರು ಜಾಜಿ, ಆದರೆ ಪರೋಕ್ಷವಾಗಿ. ಈಗ ಲಕ್ಷಾಂತರ ಜನರು ಶುದ್ಧೀಕರಣವನ್ನು ಮಾಡಿಕೊಳ್ಳುವರೆಂದುಕೊಳ್ಳಿ. ಪ್ರಪಂಚದಲ್ಲಿ ಕ್ಷಿಪ್ರಗತಿಯ ಬದಲಾವಣೆಯಾಗುವುದನ್ನು ನೀವು ಕಾಣುವಿರಿ. ಸರಿ, ಈ ಶುದ್ಧೀಕರಣ ಪದ್ಧತಿ ಇದೆಯಾ, ಅದನ್ನು ನೀವು ಓದ್ಕೊಳ್ಳಿ. ಸರಿನಾ? ಸರಿ, ಇನ್ನೇನಾದ್ರೂ ಪ್ರಶ್ನೆಗಳಿದೆಯಾ ಇದರಲ್ಲಿ? ಶುದ್ಧೀಕರಣ ಪ್ರಕ್ರಿಯೆಯಲ್ಲಿ ಇದು ಶುದ್ಧೀಕರಣ ಪ್ರಕ್ರಿಯೆ ಗೊತ್ತಾಗಿದೆ. ಬರೀ ನಿಮ್ಮದು ಮಾತ್ರ ಅಲ್ಲ, ಎಮರ್ಜೆನ್ಸಿ ಕ್ಲೀನಿಂಗ್ ಬಗ್ಗೆನೂ ಮಾತಾಡಿದ್ದಾರೆ, ತುರ್ತು ಶುದ್ಧೀಕರಣ ಅದ್ರ ಬಗ್ಗೆನೂ ಮಾತಾಡಿದ್ದಾರೆ, ಮತ್ತೆ ಸಾಮೂಹಿಕ ಶುದ್ಧೀಕರಣದ ಬಗ್ಗೆನೂ ಮಾತಾಡಿದ್ದಾರೆ. ಮತ್ತೆ ಶುದ್ಧೀಕರಣ ನಮ್ಗೆ ಏನ್ ಮಾಡುತ್ತೆ? ಸ್ಪಷ್ಟತೆಯನ್ನು ತಂದುಕೊಳ್ಳುತ್ತೆ, ನಮ್ಮ ಆಸೆಗಳನ್ನು ದುರ್ಬಲ ಮಾಡುತ್ತೆ. ಹಾಗಾಗಿ ನಾವು ಹೊಸ ಸಂಸ್ಕಾರಗಳನ್ನ ಸೃಷ್ಟಿ ಮಾಡ್ಕೊಳ್ಳುವಂತ ದಾರಿನಲ್ಲಿ ನಾವು ನಡ್ಕೊಳ್ಳಲ್ಲ. ಎರಡು ರೀತಿ ಶುದ್ಧೀಕರಣ ಕೆಲಸ ಮಾಡುತ್ತೆ. ಅದು ಚಿಕಿತ್ಸಾತ್ಮಕನೂ ಹೌದು, ಅದು ಪ್ರಿವೆಂಟು ಮಾಡುತ್ತೆ, ತಡೆಯುತ್ತೆ. ಹೊಸ ಸಂಸ್ಕಾರಗಳು ಆಗದೇ ಇರೋ ರೀತಿಯಲ್ಲಿ ತಡೆಯುತ್ತೆ. ಸರಿನಾ? ಇಷ್ಟು ಅರ್ಥ ಮಾಡ್ಕೊಂಡಿದ್ದಾಯ್ತು ಶುದ್ಧೀಕರಣದ ಬಗ್ಗೆ. ಇನ್ನೇನ ಪ್ರಶ್ನೆ ಇದೆಯಾ ಇದರಲ್ಲಿ? ಸ್ವಲ್ಪ ಮಟ್ಟಿಗೆ ತ್ವರಿತವಾಗಿ ಓದ್ದೆ. ಯಾಕೆ ಸ್ವಲ್ಪ ಫಾಸ್ಟ್ ಆಗಿ ಓದ್ದೆ ಅಂತಂದ್ರೆ, ಇವೆಲ್ಲವೂ ಆಲ್ಮೋಸ್ಟ್ ಎಲ್ಲವೂ ಕೂಡ ನಿಮಗೆ ಗೊತ್ತಿದೆ ಆಲ್ರೆಡಿ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಫಾಸ್ಟ್ ಆಗಿ ಓದ್ದೆ. ಈಗ ಪ್ರಾರ್ಥನೆ, ಮುಂದಿನ ಚಾಪ್ಟರ್ ಕಡೆಯ ಭಾಗ ಗುರು. ಸೊ ಇನ್ನೊಂದು 50 ಪೇಜ್ ಇದೆ. ಸೊ ಒಂದು 2-3 ಪೇಜ್ ಓದಿ ನಿಲ್ಸೋಣ ಅಂತಂದ್ರೆ ಪ್ರಾರ್ಥನೆ ಶುರು ಮಾಡಿಯೇ ನಿಲ್ಸೋಣ. ಇನ್ನು ಒಂದು 10 ನಿಮಿಷ ಟೈಮ್ ಇದೆ, ಶುರು ಮಾಡೋಣ. ಇದು 9 ಪೇಜ್ ಡಾಕ್ಯುಮೆಂಟ್ ಅಲ್ಲಿ ಏನಿದೆಯಲ್ಲ ಅದೇ ರೀತಿ ನೀವು ಶುದ್ಧೀಕರಣ ಬರೀಬೇಕು ಅಂತ ಅವ್ರು ನಿರೀಕ್ಷೆ ಮಾಡ್ತಾರೆ. ಸರಿನಾ? ಈ ಪುಸ್ತಕದಲ್ಲಿ ಹಿಂಗಿದೆ, ಆ ಪುಸ್ತಕದಲ್ಲಿ ಹಿಂಗಿದೆ ಅಂತ ನೀವು ಅದನ್ನ ಹೇಳಿದ್ರೆ ಆಗಲ್ಲ. ಅದಕ್ಕೇನೆ 9 ಪೇಜ್ ಡಾಕ್ಯುಮೆಂಟ್ ಏನ್ ಕೊಟ್ಟಿದ್ದಾರೆ
ಅದರಲ್ಲಿ ಯಾವ ರೀತಿ ಶುದ್ಧೀಕರಣದ ಬಗ್ಗೆ ಹೇಳಿದ್ದಾರೆ ಅದ್ರ ಪ್ರಕಾರನೇ ಬರಿಬೇಕು. ಅದರಲ್ಲಿ ಯಾರು ಹೇಳಿದ್ರು ಇಚ್ಛಾಶಕ್ತಿ ಬಗ್ಗೆ ಬರೆದಿಲ್ಲ ಅಂತ, ಇಚ್ಛಾಶಕ್ತಿ ನೀವು ಸೇರಿಸ್ಕೊಳ್ರಿ, ಅದು ಗೊತ್ತಿದೆ ನಿಮಗೆ ಬರಿಬೇಕು ಅಂತ. ಸರಿನಾ? ಈಗ 9 ಪೇಜ್ ಡಾಕ್ಯುಮೆಂಟ್ಸ್ ಅಲ್ಲಿ ಯಾವುದು ಕೊಡ್ತಾ ಇಲ್ಲ ಬ್ರದರ್. ಒಂದ್ 2 ಟೆಸ್ಟ್ಗಳಿಂದ ಒಂದು ಸರಿ, ಕ್ವಶನ್ ಇಲ್ಲ ಅದ್ರಲ್ಲಿ. ಅದು ತುಂಬಾ ಸುಲಭ ಅಂತ ಹೇಳಿ ಕೊಡ್ತಿಲ್ಲ ಅಷ್ಟೇ, ಬಟ್ ಕೇಳಿದ್ರೆ ಅದನ್ನ ಕೊಡ್ತಾ ಇಲ್ಲ ಅದ್ರಲ್ಲಿ. ನೀವೆಲ್ಲ ಜಾಸ್ತಿ ಏನೋ ತಿಳ್ಕೊಂಡಿರ್ತಾರೆ ಅಂತ ಬೇರೆ ಏನೋ ಕೇಳ್ತಾ ಇದ್ರಿ. ಸರಿ ಸರಿ. ಪ್ರಾರ್ಥನೆ. ಹುಟ್ಟುಮುಖತೆ ಅಭ್ಯಾಸದಲ್ಲಿ 3ನೇ ಮುಖ್ಯವಾದ ಅಂಗವೆಂದರೆ ನಾವು ದಿನಕ್ಕೆ 2 ಸಲ ಸಲ್ಲಿಸುವ ಒಂದು ನಿರ್ದಿಷ್ಟ ಪ್ರಾರ್ಥನೆ. ದಿನಕ್ಕೆ 2 ಸಲ ಸಲ್ಲಿಸುವ. ಆದರೂ ನಮ್ಮ ಹೃದಯದ ಪ್ರೇರಣೆಗಳ ಪ್ರಕಾರ ನಾವು ಪ್ರಾರ್ಥನೆಯನ್ನು ಯಾವಾಗಲಾದರೂ ಸಲ್ಲಿಸಬಹುದು. ಪ್ರಾರ್ಥನೆಯು ಆಧ್ಯಾತ್ಮಿಕತೆಯ ಹೃದಯದ ಬಡಿತ. ಇದನ್ನ ಅನ್ಲೈನ್ ಮಾಡ್ಕೊಳ್ರಿ, ಇದನ್ನ ನಿಮ್ಗೆ 1 ಮಾರ್ಕ್ ಹೇಳ್ಬೋದು. ಆಧ್ಯಾತ್ಮಿಕತೆಯ ಹೃದಯದ ಬಡಿತ. ಹಲವು ರೀತಿಯ ಆಧ್ಯಾತ್ಮಿಕ ಸಂಪ್ರದಾಯಗಳ ನಡುವೆ ಪ್ರಾರ್ಥನೆ ಸರ್ವೇ ಸಾಮಾನ್ಯವಾದ ವಿಷಯ. ಅದರ ಉದ್ದೇಶ ಮತ್ತು ಅಭ್ಯಾಸ ಹಲವು ರೂಪಗಳನ್ನು ಪಡೆದುಕೊಂಡಿದ್ದರು. ಪ್ರಾರ್ಥನೆ ನಮಗಿಂತಲೂ ಉನ್ನತ ಮಟ್ಟದಲ್ಲಿರುವ ಯಾವುದೋ ಒಂದರ ಜೊತೆಗೆ ನಮ್ಮನ್ನು ನಾವು ಸಂಪರ್ಕಿಸಲು ಅಗತ್ಯವಾದ ಒಂದು ಕೊಂಡಿಯಾಗಿ ಉಳಿದಿದೆ. ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಪ್ರಾರ್ಥನೆ ಇದೆ. ಅದೇನು ನಮ್ಮ ಸ್ತರದಕ್ಕಿಂತ ಮೇಲಿನ ಸ್ತರದಲ್ಲಿ ಇರ್ತಕ್ಕಂಥ ಒಂದಕ್ಕೆ ಸಂಪರ್ಕ ಬೆಳೆಸಲಿಕ್ಕೆ ಅದೊಂದು ಕೊಂಡಿಯಾಗಿದೆ. ನಾವು ಪ್ರಾರ್ಥನೆಯನ್ನು ಸರಿಯಾದ ಮನೋಭಾವದಿಂದ ಮಾಡಿದರೆ ಅದು ತನ್ನನ್ನು ತಾನೇ ಮೀರಿ ಒಂದು ಅಸ್ತಿತ್ವವಾಗಿ ರೂಪುಗೊಳ್ಳುವುದು. ನಮ್ಮ ಎಲ್ಲ ಚಟುವಟಿಕೆಗಳು ವ್ಯಾಪಿಸುವ ಒಂದು ಶಾಶ್ವತವಾದ ಪ್ರಾರ್ಥನಾಮಯ ಸ್ಥಿತಿಯಾಗುವುದು. ಪ್ರಾರ್ಥನೆಯಿಂದ ನಾವು ಪ್ರಾರ್ಥನಾಮಯ ಸ್ಥಿತಿಗೆ ಹೋಗ್ತೀವಿ. ಕಾಡಿನಲ್ಲಿ ನಡೆದಾಗುವಾಗ ನಾನು ದಾಜಿಯವರನ್ನು ಒಂದು ಪ್ರಶ್ನೆಯನ್ನು ಕೇಳಿದೆ. ಪ್ರಾರ್ಥನೆ ಎಂದರೇನು? ಅದು ಹೃದಯದೊಳಗಿನ ರೋದನ ಎಂದರು ದಾಜಿ. ಹೃದಯದ ಭಾವನೆಯನ್ನು ತರ್ಕ ಮಾಡುವ ಮನಸ್ಸಿನಿಂದ ನಿಭಾಯಿಸಲಾಗದು. ಸಾಮಾನ್ಯವಾಗಿ ನಮಗೆ ಏನೋ ಒಂದು ಕೊರತೆ ಉಂಟಾದಾಗ ನಾವು ಪ್ರಾರ್ಥಿಸುತ್ತೇವೆ. ನಾವು ತೆಗೆದುಕೊಳ್ಳಲು ಅಸಾಧ್ಯವಾದಾಗ ಗಂಭೀರವಾದ ಪರಿಸ್ಥಿತಿಗಳಲ್ಲಿ ಪ್ರಾರ್ಥನೆ ಮಾಡುವುದು ಸಹಜ. ಆದರೆ ನಾವು ಸಂತೋಷ ಮತ್ತು ಆನಂದಪಡಿಸುವ ಕ್ಷಣದಲ್ಲಿ ನಾವು ದೈವಕ್ಕೆ ಧನ್ಯವಾದವನ್ನು ಅರ್ಪಿಸಲು ಉದ್ಯುಕ್ತರಾದಾಗ ನಮ್ಮ ಅನುಭವವು ಸಹ ಒಂದು ಪ್ರಾರ್ಥನೆಯಾಗುತ್ತದೆ. ಈ ಸಂದರ್ಭದಲ್ಲಿ ನೀವು ಏನನ್ನೂ ಕೇಳುವುದಿಲ್ಲ. ನೀವು ನಿಮ್ಮ ದುಃಖವನ್ನು ಅಂತರಂಗದ ಮೊರೆತದಿಂದ ಹಂಚಿಕೊಂಡಂತೆ ಈಗ ನಿಮ್ಮ ಸಂತಸವನ್ನು ಹಂಚಿಕೊಳ್ಳುತ್ತಿದ್ದೀರಿ. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ? ದುಃಖ ಆದ್ರೆ ಹಂಚ್ಕೊಳ್ತೀವಿ, ಆದ್ರೆ ಸಂತಸ ಆದ್ರೆ ಹಂಚ್ಕೊಳ್ಳಿಕ್ ಹೋಗಲ್ಲ, ನಮ್ಮಲ್ಲೇ ನಾವು ಇಟ್ಕೊಳ್ತೀವಿ ಅಲ್ವಾ? ಆದರೆ ಅನೇಕ ಸಂದರ್ಭಗಳಲ್ಲಿ ಪ್ರಾರ್ಥನೆ ಎಂದರೆ ಬೇಡಿಕೊಳ್ಳುವುದು. ನಾನು ಹೇಳಿದೆ, ಇದು ನಮ್ಮ ಭಯ ಮತ್ತು ಆಸೆಯ ಕಾರಣಗಳಿಂದ ಎಂದು ಹೇಳಿದರು ದಾಜಿ. ನಮ್ಮ ಭಯದ ಕಾರಣದಿಂದ ನಾವು ದೈವದ ರಕ್ಷಣೆಯನ್ನು ಕೋರುತ್ತೇವೆ ಮತ್ತು ಆಸೆಗಳ ಕಾರಣದಿಂದಾಗಿ ನಮ್ಮ ಅಭಿಷ್ಟಗಳನ್ನು ಪೂರೈಸುವ ದೈವದ ಮೊರೆ ಹೋಗುತ್ತೇವೆ. ಈ ಎರಡನ್ನೂ ಪೂರೈಸುವ ಒಬ್ಬ ದೇವರ ಕಲ್ಪನೆ ಉದ್ಭವಿಸುತ್ತದೆ. ನಮ್ಮ ರಕ್ಷಣೆಗಾಗಿ ಮತ್ತು ಎಲ್ಲವನ್ನೂ ಪೂರೈಸುತ್ತಾನೆ ಎನ್ನುವ ದೃಷ್ಟಿಯಿಂದ ನಾವು ದೇವರನ್ನು ಪ್ರಾರ್ಥಿಸುತ್ತೇವೆ. ಹೇ ಪ್ರಭು, ನನ್ನನ್ನು ಅನಾರೋಗ್ಯದಿಂದ ಕಾಪಾಡು, ಅಥವಾ ಪ್ರಿಯ ದೇವರೇ, ನನಗೆ ಒಳ್ಳೆಯ ಕೆಲಸ ಸಿಗುವಂತೆ ಅನುಗ್ರಹಿಸು. ಹಾಗೆ ಪ್ರತಿ ವ್ಯಕ್ತಿ ತನಗೆ ಅಗತ್ಯವಿರುವ ನೆರವಿಗೆ ತಕ್ಕಂತೆ ದೇವರನ್ನು ನೋಡುತ್ತಾನೆ. ಉದಾಹರಣೆಗೆ, ಒಬ್ಬ ದುರ್ಬಲನಾದ ವ್ಯಕ್ತಿಯು ದೇವರನ್ನು ತನಗೆ ಶಕ್ತಿಯನ್ನು ನೀಡುವಂತೆ ಕೋರುತ್ತಾನೆ ಮತ್ತು ಒಬ್ಬ ರೋಗಿಯು ದೇವರನ್ನು ತನಗೆ ಆರೋಗ್ಯವನ್ನು ನೀಡುವವನೆಂದು ಕಾಣುತ್ತಾನೆ. ಆದರೆ ದೇವರು ಇದಾವುದೂ ಅಲ್ಲ. ಈ ಕಲ್ಪನೆಗಳು ಕೇವಲ ನಮ್ಮ ಅಗತ್ಯಗಳ ಮನೋಬಿಂಬಗಳು. ಈ ಒಂದು ಕಾರಣದಿಂದಾಗಿ ಬುದ್ಧನು ದೇವರನ್ನು ಕುರಿತು ಮಾತನಾಡಲಿಲ್ಲ. ನೀವು ಭಯ ಮತ್ತು ಆಸೆಗಳನ್ನು ಕಳೆದುಕೊಂಡರೆ ದೇವರ ಬಗ್ಗೆ ನಿಮಗಿರುವ ಕಲ್ಪನೆಗಳೆಲ್ಲ ತಕ್ಷಣವೇ ಮಾಯವಾಗುತ್ತದೆ ಎನ್ನುವುದು ಆತನ ಉದ್ದೇಶ. ಭಯ ಮತ್ತು ಆಸೆ ಇದೆರಡನ್ನು ಬಿಟ್ಬಿಟ್ರೆ ದೇವರ ಬಗ್ಗೆ ಇರತಕ್ಕಂಥ ಎಲ್ಲ ಕಲ್ಪನೆ ಹೊರಟೋಗುತ್ತೆ ನಿಮಗೆ. ಆತನ ಅಭಿಪ್ರಾಯ ಆತನ ದೃಷ್ಟಿಯಲ್ಲಿ ಸರಿಯಾಗಿದೆ. ಅದು ಆಗುವವರೆಗೂ ದೇವರ ಬಗ್ಗೆ ನಮ್ಮ ಕಲ್ಪನೆಗಳು ಕೇವಲ ಭ್ರಮೆಯಷ್ಟೇ. ಹಾಗಾದರೆ ದೇವರು ಎಂದರೇನು? ನಾನು ಕೇಳಿದೆ. ದಾಜಿ ನಕ್ಕು ಹೇಳಿದರು. ಒಮ್ಮೆ ಯಾರೋ ಒಬ್ಬರು ಬಾಬಾಜಿಯವರ ಹತ್ತಿರ ಬಂದು ಒಂದು ಪ್ರಶ್ನೆ ಕೇಳಲು ಬಂದರು. ನೀವು ನನಗೆ ದೇವರನ್ನು ತೋರಿಸಬಲ್ಲಿಲ್ಲ? ಬಾಬಾಜಿಯವರು ಉತ್ತರ ಏನಿತ್ತು? ನಾನು ನಿಮಗೆ ದೇವರನ್ನು ತೋರಿಸಿದೆ ಎಂದುಕೊಳ್ಳೋಣ. ಅದು ದೇವರೆಂದು ನಿಮಗೆ ಹೇಗೆ ತಿಳಿಯುತ್ತದೆ? ಅದು ಒಂದು ಮಗುವು ತನ್ನ ತಾಯಿಯನ್ನು ಕೇಳಿದಂತೆ, ನಾನು ಎಲ್ಲಿಂದ ಬಂದೆ? ತಾಯಿ ಹೇಳುತ್ತಾಳೆ, ಒಂದು ದಿನ ಅದು ನಿನಗೆ ತಿಳಿಯುತ್ತದೆ. ಆ ರೀತಿಯ ವಿಷಯಗಳು ನಾವು ಸಿದ್ಧರಾದಾಗ ಸಕಾಲದಲ್ಲಿ ಪ್ರಕಟವಾಗುತ್ತವೆ. ನಾವು ಸಿದ್ಧರಾದಾಗ ಸಕಾಲದಲ್ಲಿ ಪ್ರಕಟ ಆಗುತ್ತೆ. ನಾವು ದೇವರನ್ನು ಗ್ರಹಿಸಲು ಕಲ್ಪನೆಗಳ ಸಂಕೋಲಗಳನ್ನು ಮೀರಿ ಹೋಗಬೇಕು. ಆಗ ದೇವರನ್ನು ಅವನು ಎಂದು ಪುಲ್ಲಿಂಗದಲ್ಲಿ ಸಂಭವಿಸುವುದೂ ಇಲ್ಲ,
ಒಂದು ಮಿತಿಯನ್ನು ಹೇರುವುದೂ ಇಲ್ಲ ಅಲ್ಲವೇ? ನಾನು ಕೇಳಿದೆ. ಆ ಪದ ಎಲ್ಲರಿಗೂ ಚಿರಪರಿಚಿತವಾಗಿದೆ. ದಾಜಿ ಹೇಳಿದರು. ಅದು ದೇವರನ್ನು ಕುರಿತು ವಿವರಣೆಯಲ್ಲ, ದೇವರು ವಿವರಣೆಯನ್ನು ಮೀರಿದ್ದಾನೆ. ಪುಲ್ಲಿಂಗವೂ ಅಲ್ಲ, ಸ್ತ್ರೀಲಿಂಗವೂ ಅಲ್ಲ, ದೇವರಿಗೆ ಹೆಸರೂ ಇಲ್ಲ, ಆಕಾರವೂ ಇಲ್ಲ, ಗುಣವೂ ಇಲ್ಲ. ನಿಜಕ್ಕೂ ಸುಳ್ಳು ಹೇಳದೆ ದೇವರನ್ನು ಕುರಿತು ಮಾತನಾಡುವುದು ದುಸ್ಸಾಧ್ಯ. ದೇವರು ಹಿಂಗಿದ್ದಾನೆ ಹಂಗಿದೆ ಅಂತ ಹೇಳಿದ್ರೆ ಅದು ಒಂದು ರೀತಿಯಾದಂತ ಇತಿಮಿತಿನ ಹೇಳ್ದಂಗೆ ಆಯ್ತು. ಯಾವುದಕ್ಕೆ ಮಿತಿನೇ ಇಲ್ವೋ ಅದಕ್ಕೆ ನಾವು ಮಿತಿಯನ್ನ ನಾವು ಹೇಳ್ದಂಗೆ ಆಯ್ತು. ನಾವು ಸ್ವಲ್ಪ ದೂರ ನಡೆದ ನಂತರ ಅವರು ಹೇಳಿದರು, ಬಾಬೂಜಿಯವರು ಆಗಾಗ್ಗೆ ಹೇಳುತ್ತಿದ್ದ ಒಂದು ಕತೆ ನಾನು ನಿಮಗೆ ಹೇಳುತ್ತೇನೆ. ದಾಜಿಯವರು ಮುಂದುವರೆದರು. ಒಬ್ಬ ರಾಜನ ಬಳಿ ಭಿಕ್ಷೆ ಬೇಡಲು ಹೋದ ಒಬ್ಬ ಸನ್ಯಾಸಿಯ ಕಥೆಯನ್ನು ಹೇಳಿದರು. ರಾಜನು ಅರಮನೆಗೆ ಬಂದಾಗ ರಾಜನು ಪ್ರಾರ್ಥನೆಯಲ್ಲಿ ತೊಡಗಿರುವುದಾಗಿ ಸನ್ಯಾಸಿಗೆ ತಿಳಿಸಲಾಯಿತು. ಆದರೆ ಸನ್ಯಾಸಿ ಒಬ್ಬ ಪವಿತ್ರ ವ್ಯಕ್ತಿ ಆದ್ದರಿಂದ ರಾಜನ ಪ್ರಾರ್ಥನೆ ಮಾಡುತ್ತಿರುವಾಗ ಅವನ ಜೊತೆಯಲ್ಲಿ ಕೂಡಲು ಅವಕಾಶ ನೀಡಿದರು. ಸನ್ಯಾಸಿಯನ್ನು ಪ್ರಾರ್ಥನಾ ಮಂದಿರಕ್ಕೆ ಕರೆದೊಯ್ಯಲಾಯಿತು. ಆ ಪವಿತ್ರ ಆತ್ಮನು ಬಂದದ್ದನ್ನು ನೋಡಿ ರಾಜನು ಆತನನ್ನು ಸ್ವಾಗತಿಸಿದನು ಮತ್ತು ತನ್ನ ಪ್ರಾರ್ಥನೆ ಮುಗಿಯದೆ ಇದ್ದುದರಿಂದ ಸ್ವಲ್ಪ ತಾಳ್ಮೆಯಿಂದ ಇರುವಂತೆ ಕೋರಿದನು. ಸನ್ಯಾಸಿಯು ರಾಜನೊಡನೆ ಕುಳಿತನು, ಮೌನವಾಗಿ ನೋಡುತ್ತಿದ್ದನು. ಹೇ ಪ್ರಭು, ರಾಜನು ಪ್ರಾರ್ಥಿಸಿದನು, ನನ್ನ ಶತ್ರುಗಳ ವಿರುದ್ಧ ನನಗೆ ಜಯವನ್ನು ಪ್ರಸಾದಿಸು. ಇನ್ನೂ ಹೆಚ್ಚಿನ ರಾಜ್ಯಗಳನ್ನು ದಯಪಾಲಿಸು. ನನ್ನ ರಾಜ್ಯ ಸಿರಿ ಸಂಪತ್ತುಗಳಿಂದ ತುಂಬಿರುವಂತೆ ಮಾಡು ಮತ್ತು ನನ್ನನ್ನು ಒಬ್ಬ ಚಕ್ರವರ್ತಿಯನ್ನಾಗಿ ಮಾಡು. ಇದೇ ರೀತಿ ರಾಜ ಹಲವು ನಿಮಿಷಗಳ ಕಾಲ ಮುಂದುವರಿಸಿದನು. ಆಗ ಇದ್ದಕ್ಕಿದ್ದಂತೆ ಸನ್ಯಾಸಿ ಎದ್ದು ಬಾಗಿಲ ಕಡೆಗೆ ಹೊರಟನು. ನಿಲ್ಲಿ, ರಾಜನು ಹೇಳಿದನು. ನೀವು ಈಗ ತಾನೇ ಬಂದಿದ್ದೀರಿ ಮತ್ತು ಈಗಲೇ ಹೊರಟಿರಲ್ಲ. ಮಹಾರಾಜ, ಸನ್ಯಾಸಿಯು ರಾಜನಿಗೆ ಹೇಳಿದನು, ನಾನು ದಾನ ಧರ್ಮ ಮಾಡಿ ಎಂದು ನಿಮ್ಮಲ್ಲಿ ಭಿಕ್ಷೆ ಬೇಡಲು ಬಂದೆ. ಆದರೆ ನೀನು ನನ್ನಂತೆಯೇ ಒಬ್ಬ ಭಿಕ್ಷುಕರಂತೆ ಕಂಡೆ. ಹಾಗಾಗಿ ನಾನು ಸಹ ಹೋಗಿ ನೀನು ಯಾರಲ್ಲೇ ಬೇಡುತ್ತಿದೆಯೋ ಅವನಲ್ಲಿಯೇ ಬೇಡುತ್ತೇನೆ ಎಂದರು. ನಮ್ಮ ಮಂಡಿಗಳ ಮೇಲೆ ಕುಳಿತು ಆಶೀರ್ವಾದಗಳನ್ನು ಮತ್ತು ವರಗಳನ್ನು ಬೇಡುವುದು ಮೌಢ್ಯವಾಗುತ್ತದೆ. ದಾಜಿ ಹೇಳಿದರು. ನಮ್ಮ ವೈಯಕ್ತಿಕವಾದ ಶ್ರೀಮಂತಿಕೆಯನ್ನು ಬಯಸಿ ಮಾಡಿದ ಪ್ರಾರ್ಥನೆಯನ್ನು ಒಬ್ಬ ವ್ಯಕ್ತಿ ಹಣಕ್ಕಾಗಿ ಮದುವೆಯಾಗುವ ಸಂದರ್ಭಕ್ಕೆ ಹೋಲಿಸಬಹುದು. ವೈಯಕ್ತಿಕವಾಗಿ ಶ್ರೀಮಂತಿಕೆಯನ್ನು ಬಯಸಿ ಮಾಡುವ ಪ್ರಾರ್ಥನೆ, ಅಲ್ಲಿ ಸಂಬಂಧ ಕಳಪೆ ಎನಿಸಿಕೊಳ್ಳುವುದು. ನಾವು ಬಯಸುವ ಪ್ರಯೋಜನಗಳು ಪ್ರಾಪಂಚಿಕ ಅಥವಾ ಆಧ್ಯಾತ್ಮಿಕ ವಿಷಯಗಳೇ ಆಗಿದ್ದರೂ ವ್ಯತ್ಯಾಸವೇನೂ ಇಲ್ಲ. ಎರಡರಲ್ಲೂ ಈ ರೀತಿಯ ಬಯಕೆ ಹೃದಯದ ಸಭ್ಯತೆಗೆ ವಿರುದ್ಧವಾದದ್ದು. ಅದು ನಾವು ಕೂತ್ಕೊಂಡು ಮಾಸ್ಟರ್ಗೆ ನನಗೆ ಪೀಸ್ ಕೊಡಿ, ನನಗೆ ಕಾಮ್ನೆಸ್ ಕೊಡಿ, ನನಗೆ ಪ್ರೇಮ ಕೊಡಿ ಅಂತ ಕೇಳ್ಕೊಂಡ್ರೆ ಅದು ಕೂಡ ತಪ್ಪಾಗುತ್ತೆ. ಧ್ಯಾನದಲ್ಲಿ ಏನ್ ಬರುತ್ತೋ ಅದು ಬರ್ಲಿಕ್ಕೆ ಬಿಡಬೇಕು. ನನಗೆ ಇದ್ಕೊಡಿ ಅದ್ಕೊಡಿ ಅಂತ ಕೇಳ್ತಾ ಕೂತ್ಕೋಬಾರ್ದು. ನಮಗಿಂತ ಹೆಚ್ಚಾಗಿ ನಮ್ಗೆ ಏನ್ ಕೊಡ್ಬೇಕು ಅಂತ ಗುರುಗಳಿಗೆ ಗೊತ್ತಿರುತ್ತೆ ಅಲ್ವಾ? ಉದಾಹರಣೆಗೆ, ಜನರು ತಾವು ನರಕಕ್ಕೆ ಹೋಗುವರೆಂಬ ಭಯದಿಂದ ದೇವರನ್ನು ಸಮೀಪಿಸುತ್ತಾರೆ. ಇತರರು ತಾವು ಸ್ವರ್ಗಕ್ಕೆ ಹೋಗುವ ಆಸೆಯಿಂದ ದೇವರ ಮೊರೆ ಹೋಗುತ್ತಾರೆ. ಆದರೆ ಭಕ್ತಿಯನ್ನು ತೋರಿ ಅದಕ್ಕೆ ಪ್ರತಿಫಲವನ್ನು ಅಪೇಕ್ಷಿಸುವುದು ಅಪಚಾರವೆಸಗಿದಂತೆ. ಹಾಗೆ ಮಾಡಿದಲ್ಲಿ ನಾವು ನಮ್ಮ ಸೃಷ್ಟಿಕರ್ತನೊಡನೆ ಸಂಬಂಧವನ್ನು ಕೆಡಿಸಿಕೊಳ್ಳುತ್ತೇವೆ. ಬಹಳ ಹೆಚ್ಚೆಂದರೆ ಅದು ಒಂದು ವ್ಯಾಪಾರಿ ಸಂಬಂಧವೆನಿಸಿಕೊಳ್ಳುವುದು ಮತ್ತು ಅತ್ಯಂತ ಕೆಟ್ಟದ್ದೆಂದರೆ ಅದು ಭ್ರಷ್ಟತನವನ್ನು ತೋರುವುದು. ಆದ್ದರಿಂದಲೇ ಪ್ರೀತಿಗೋಸುಗ ಪ್ರೀತಿ ಎನ್ನುವುದರ ಹೆಚ್ಚಾಗಿ ಶ್ಲಾಘಿಸಲಾಗಿದೆ. ಪ್ರಭುವಿನ ಒಬ್ಬ ನಿಜವಾದ ಪ್ರೇಮಿಗೆ ಗುಪ್ತ ಕಾರಣಗಳಿರುವುದಿಲ್ಲ. ಅವನು ಸ್ವರ್ಗದಲ್ಲಾಗಲಿ ನರಕದಲ್ಲಿ ಆಗಲಿ ವರಗಳನ್ನಾಗಲಿ ಅಥವಾ ಆಧ್ಯಾತ್ಮಿಕ ಪ್ರಗತಿಯನ್ನಾಗಲಿ ಆಶಿಸುವುದಿಲ್ಲ. ಅವನು ಪ್ರೇಮದಿಂದ ಕೂಡಿ ತೃಪ್ತನಾಗಿರುತ್ತಾನೆ. ನೀವು ವರ ಕೊಡುವವನನ್ನೇ ಪಡೆಯಲು ಸಾಧ್ಯವಾದಾಗ ವರಗಳನ್ನು ಕೇಳಿದಿರಿ. ಇದನ್ನು ಕೇವಲ ಪ್ರೇಮ ಒಂದೇ ಮಾಡಬಲ್ಲದು. ವರ ಕೊಡುವವರು ಸಿಗ್ತಾರೆ, ಆದ್ರೆ ವರ ಕೇಳಿದಿರ ಇರ್ಬೇಕು. ಅದ್ ಹೇಗೆ ಅಂತಂದ್ರೆ, ಪ್ರೇಮದಿಂದ ಕೂಡಿದಾಗ ಯಾವುದೇ ವರ ಕೇಳಲ್ಲ. ನಾವು ಯಾರನ್ನು ಪ್ರೇಮಿಸ್ತೀವೋ ಅವ್ರಿಗೆ ಗೊತ್ತಿರುತ್ತೆ ನಮ್ಗೆ ಯಾವಾಗ ಏನ್ ಕೊಡಬೇಕು ಅಂತ. ಅವಾಗ ನಾವು ವರ ಕೇಳುವಂತ ಅಗತ್ಯನೇ ಬರಲ್ಲ. ಉದಾಹರಣೆಗೆ, ನೀವು ಪ್ರೀತಿಸುವ ಒಬ್ಬರಿಗೆ ನೀವು ಉಡುಗೊರೆಯನ್ನು ಕೊಟ್ಟಿರಿ ಎಂದುಕೊಳ್ಳೋಣ. ಅವರಿಗೆ ಯಾವುದು ಅನುಕೂಲವೆಂದು ನೀವು ಯೋಚನೆ ಮಾಡಿಯೇ ಮಾಡುವಿರಿ. ನೀವು ಉಡುಗೊರೆಯನ್ನು ಕೊಂಡು ಅದನ್ನು ಪ್ರೀತಿಯಿಂದ ಬಣ್ಣದ ಕಾಗದದಲ್ಲಿ ಸುತ್ತಿ ಇಡುವಿರಿ. ಆದರೆ ನೀವು ಪ್ರೀತಿಸುವವರಿಗೆ ಅದನ್ನು ಕೊಡುವಾಗ ಅವರು ನಿಮಗೆ ಕೃತಜ್ಞತೆಯನ್ನು ತಿಳಿಸದೆ ಅದನ್ನು ನಿಮ್ಮ ಕೈಗಳಿಂದ ಕಿತ್ತುಕೊಂಡು ಸುತ್ತಿರುವ ಬಣ್ಣದ ಕಾಗದವನ್ನು ಹರಿದು ಹಾಕಿ ನೋಡಲು ಗಡಿಬಿಡಿ ಮಾಡಿದಾಗ ನಿಮಗೆ ಹೇಗೆ ಅನಿಸುತ್ತದೆ? ಅಥವಾ ನಿಮ್ಮನ್ನು ನಿರ್ಲಕ್ಷಿಸಿ ನೀವು ಕೊಟ್ಟ ಉಡುಗೊರೆಯನ್ನು ಒಪ್ಪಿಕೊಂಡರೂ ಪ್ರಾಯಶಃ ನೀವು ನಿಜವಾಗಿ ಆ ವ್ಯಕ್ತಿಯನ್ನು ಪ್ರೀತಿಸಿದರೆ ನೀವು ಅವರನ್ನು ಮನಸ್ಸಿಗೆ ತೆಗೆದುಕೊಳ್ಳುವುದಿಲ್ಲ. ಆದರೆ ಅವರು ನಿಮ್ಮ ಉಡುಗೊರೆಯ ಹಿಂದಿನ ಉದ್ದೇಶದಿಂದ ವಂಚಿತರಾದರು. ನೀವೇನು ಅವ್ರಿಗೆ ಪ್ರೀತಿ ತೋರಿಸ್ಬೇಕಂತ ಇರ್ತೀರಾ, ಆ ಒಂದು ಪ್ರೀತಿ ಭಾವದಿಂದ ಅವರು ವಂಚಿತರಾಗ್ತಾರೆ. ಯಾಕೆಂತಂದ್ರೆ ಅದನ್ನ ಯಾವ ಮನೋಭಾವದಲ್ಲಿ ಸ್ವೀಕಾರ ಮಾಡ್ಬೇಕಿತ್ತು ಆ ಮನೋಭಾವದಲ್ಲಿ ಅವರು ಸ್ವೀಕಾರ ಮಾಡಲ್ಲ. ಸರಿನಾ? ಸರಿ, ಇಲ್ಲಿ ಹೋಗಿ ನಿಲ್ಸೋಣ.
ಇಲ್ಲಿಂದ ನಾಳೆ ಕಂಟಿನ್ಯೂ ಮಾಡೋಣ. 143. ಸರಿನಾ? ನಾಳೆ ಬೆಳಗ್ಗೆ ಯಥಾ ಪ್ರಕಾರ 6:15ಗೆ ಮತ್ತೆ ಸೇರೋಣ. ಸರಿನಾ? ಈ ಪ್ರಾರ್ಥನೆಯಲ್ಲಿ ಎಲ್ಲ ಸ್ಪಷ್ಟವಾಗೇ ಇದೆ, ತುಂಬಾ ಪ್ರಶ್ನೆಗಳೇ ನಿಂತದ್ದು ಏನೂ ಇಲ್ಲ. ಏನಾದ್ರು ಪ್ರಶ್ನೆಗಳಿತ್ತು ಅಂತಂದ್ರೆ ನಾಳೆ ಬೆಳಗ್ಗೆ ಬಂದಾಗ ಕೇಳಿ. ಸರಿನಾ? ನಾಗರತ್ನ ಅವ್ರು ಲೇಟ್ ಆಗಿ ಬಂದ್ರೆ ಅಂದ್ರೆ ಸ್ವಲ್ಪ ಲೇಟ್ ಆಯ್ತು. ಸೊ ರೆಕಾರ್ಡಿಂಗ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹಾಕ್ತೀನಿ. ಯಾರಿಗೆ ಸಾಧ್ಯ ಆಗುತ್ತೋ ಅದನ್ನ ಒಂದ್ಸತಿ ನೋಡ್ಕೊಳ್ರಿ. ಸರಿನಾ? ಇವತ್ತು ತುಂಬಾ ಜನ ಭಾನುವಾರ ಅಂತ ಹೇಳಿ ಚಕ್ಕರ್ ಹೊಡೆದಿದ್ದಾರೆ. ಹೋಪ್ಫುಲಿ ಶನಿವಾರ ಅಂತ ಹೇಳಿ ಚಕ್ಕರ್ ಹೊಡೆದಿದೆ ಸರಿ ಪರೀಕ್ಷೆಗೆ. ಅಣ್ಣ ಅಡ್ಮಿಟ್ ಕಾರ್ಡ್ಗಳು ಬಂದವಣ ತಗೊಳಕ್ ಹೇಳು. ಬಂದಿದೆಯಲ್ಲ, ಎಲ್ರಿಗೂ ಬಂದಿರ್ಬೇಕಲ್ಲ. ಬಂದಿದೆ ಬಂದಿದೆ ಬ್ರದರ್. ಎಲ್ಲ ಬಂದಿದೆ ನಂಬರ್. ಒಬ್ರು ಮಾತ್ರ ನಂಗೆ ಅಡ್ಮಿಟ್ ಕಾರ್ಡ್ ಬಂದಿಲ್ಲ ಅಂತ ಹೇಳಿದ್ರೆ ನಮಗೆ ಬಂದಿದೆ, ನಾವು ಅವ್ರಿಗೆ ಕೊಡ್ತೀವಿ, ಅದು ತೊಂದರೆ ಇಲ್ಲ. ಯಾರಿಗಾನ ಅಡ್ಮಿಟ್ ಕಾರ್ಡ್ ಬಂದಿಲ್ಲ ಅಂದ್ರೆ ನಮ್ಗೆ ಮೆಸೇಜ್ ಮಾಡ್ಲಿಕ್ಕೆ ಹೇಳ್ರಿ, ಅವ್ರಿಗೆ ನಂಬರ್ ನಮ್ಮ ಹತ್ರ ಇದೆ, ಕೊಡ್ಬೋದು ಬೇಕಾದ್ರೆ, ತೊಂದರೆ ಇಲ್ಲ. ಸರಿನಾ? ಹೌದು. ಸರಿ ಕಣ್ರಿ. ಹಾಗಾದ್ರೆ 7 ಗಂಟೆಗೆ ಇಂಗ್ಲಿಷ್ ನೋಡ್ದಿದೆ, 7ರಿಂದ 8:30 ಅದು ಮುಗಿಸ್ಬಿಡೋಣ ಇವತ್ತು. ಸರಿನಾ? ನಾಳೆ ನಾಡಿದ್ರೆ ಮತ್ತೊಂದ್ಸತಿ ಪ್ರಾಯಶಃ ಬುಧವಾರ ಬೆಳಗ್ಗೆ ಅಷ್ಟೊತ್ತಿಗೆ ಇದೆಲ್ಲ ಮುಗಿಯುತ್ತೆ. ಸರಿನಾ? ಅದಾದ್ಮೇಲೆ 2 ದಿವಸ ಆರಾಮಾಗಿ ರೆಸ್ಟ್ ತಗೊಳ್ರಿ, ನಿಧಾನಕ್ಕೆ ಓದ್ಕೊಳ್ರಿ. ಶನಿವಾರ ಬೆಳಗ್ಗೆ ಎಲ್ರು ನಾವಲ್ಲಿ ಕ್ರಶ್ನಲ್ಲಿ ನೋಡೋಣ. ಸರಿನಾ? ನಮಸ್ತೆ ಎಲ್ರು, ಶುಭರಾತ್ರಿ. ಓಕೆ, ಥ್ಯಾಂಕ್ ಯು ಬ್ರದರ್. ನಮಸ್ತೆ.